ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ಗುಡ್ ಈವ್ನಿಂಗ್. ಜೈ ಭೀಮ್. ಆತ್ಮೀಯ ಎಲ್ಲ ಬಂಧುಗಳೇ, ಇವತ್ತು ನಾವು ಒಂದು ಈದ್ ಸೌಹಾರ್ದ ಕೂಟದ ನೆಪದಲ್ಲಿ ಹಲವಾರು ಸಂಘ ಸಂಸ್ಥೆಗಳ ಮುಖಂಡರು, ರಾಜಕೀಯ ಪಕ್ಷಗಳ ಮುಖಂಡರು, ಅದೇ ರೀತಿ ಬೇರೆ ಬೇರೆ ಸಮುದಾಯವನ್ನು ಪ್ರತಿನಿಧಿಸುವವರು ಎಲ್ಲರೂ ಕೂಡ ಇವತ್ತು ನಾವು ಒಟ್ಟಿಗೆ ಸೇರಿದ್ದೀವಿ. ನಿಮ್ಗೆ ಗೊತ್ತಿರುವ ಹಾಗೆ ನಾವು ಪ್ರತಿ ವರ್ಷ ಕೂಡ ಈ ರೀತಿಯ ಒಂದು ಈದ್ ಗೆಟ್ ಟುಗೆದರನ್ನು ಆಯೋಜಿಸ್ತೀವಿ. ಈ ಬಾರಿ ವಿಶೇಷವಾಗಿ ಕೆಲವು ಗಣ್ಯ ವ್ಯಕ್ತಿಗಳನ್ನು ಕೂಡ ನಾವು ಇದರಲ್ಲಿ ಒಳಗೊಳಿಸಿದ್ದೀವಿ. ನಾವೆಲ್ಲರೂ ಕೂಡ ನಮ್ಮ ಜೀವನದ ಜಂಜಾಟ, ನಮ್ಮ ಕೆಲಸ ಕಾರ್ಯಗಳ ಒತ್ತಡ, ರಾಜಕೀಯ ಚಟುವಟಿಕೆಗಳ ಒತ್ತಡ, ಈ ರೀತಿ ಬದುಕಿನಲ್ಲಿ ಬಹಳ ಬ್ಯುಸಿಯಾಗಿರ್ತೇವೆ. ನಮ್ಮ ರಾಷ್ಟ್ರದಲ್ಲಿ ಈ ಹಬ್ಬಗಳು ಅಂತ ಹೇಳಿದರೆ ಇದು ಪರಸ್ಪರ ಹೃದಯಗಳನ್ನು ಬೆಸೆಯುವ, ಪರಸ್ಪರ ಸೌಹಾರ್ದತೆಯನ್ನು ಉಂಟು ಮಾಡುವ, ಪರಸ್ಪರ ಅನೋನ್ಯತೆಯನ್ನು ಸೃಷ್ಟಿ ಮಾಡುವ, ಈ ರೀತಿ ಒಂದು ಸಂಬಂಧಗಳನ್ನು ಗಟ್ಟಿಗೊಳಿಸುವ ಒಂದು ಅವಕಾಶಗಳಾಗಿರ್ತದೆ ಹಬ್ಬಗಳು ಅಂತ ಹೇಳಿದರೆ. ಭಾರತ ದೇಶದಂತಹ ವಿವಿಧ ಜಾತಿ ಧರ್ಮಗಳ ಭಾಷೆಗಳ ಈ ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿ ಆಯಾ ಸಮುದಾಯಗಳಿಗೆ, ಎಲ್ಲ ಸಮುದಾಯಗಳಿಗೂ ಹಬ್ಬಗಳಿದೆ. ಆ ಹಬ್ಬಗಳನ್ನು ನಾವು ಈ ರೀತಿ ನಮ್ಮ ಸೌಹಾರ್ದವನ್ನು ಬೆಸೆಯಲಿಕ್ಕೆ, ಪರಸ್ಪರ ಅರಿತುಕೊಳ್ಳಲಿಕ್ಕೆ, ಪರಸ್ಪರ ಸ್ನೇಹವನ್ನು ವೃದ್ಧಿಸಿಕೊಳ್ಳಲಿಕ್ಕೆ ನಾವು ಅದನ್ನು ಉಪಯೋಗಿಸ್ತೇವೆ. ಹಾಗಾಗಿಯೇ ನಾವು ವಿವಿಧ ರಾಜಕೀಯ ಪಕ್ಷಗಳನ್ನು ಪ್ರತಿನಿಧಿಸುವರಿರ್ಬೋದು, ವಿವಿಧ ಸಂಘ ಸಂಸ್ಥೆಗಳನ್ನು ಪ್ರತಿನಿಧಿಸುವರಿರ್ಬೋದು, ಅಂದರೆ ಸಮಾಜದ ವಿವಿಧ ವಿಭಾಗಗಳಲ್ಲಿ ಕೆಲಸ ಮಾಡುವಂಥವರು ಗುರುತಿಸಿಕೊಂಡರು ಇರ್ಬೋದು. ಈ ದೇಶ ಅನ್ನುವಂಥದ್ದು, ಈ ರಾಜ್ಯ ಅನ್ನುವಂಥದ್ದು ಭಾವೈಕ್ಯತೆ ನಾಡು. ವಿಶೇಷವಾಗಿ ಕರ್ನಾಟಕ ಭಾವೈಕ್ಯತೆಗೆ ಹೆಸರುವಾಸಿಯಾದ ಮತ್ತು ಪರಸ್ಪರ ಉತ್ತಮ ಸಂಬಂಧ, ಸೌಹಾರ್ದ ಒಂದು ವಾತಾವರಣಕ್ಕೆ ಕರ್ನಾಟಕ ಹೆಸರು ಮಾಡಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ, ಹಲವು ವರ್ಷಗಳಾಯಿತು, ರಾಜಕೀಯ ಕಾರಣಕ್ಕೋಸ್ಕರ ನಮ್ಮ ನಡುವೆ ಕಂದಕವನ್ನು ಸೃಷ್ಟಿಸುವ, ನಮ್ಮ ನಡುವೆ ವಿಭಾಗಗಳನ್ನು ಉಂಟು ಮಾಡುವ, ನಮ್ಮ ನಡುವಿನ ಅನೋನ್ಯತೆಯನ್ನು ದೂರ ಮಾಡುವ ಕೆಲಸಗಳು ನಿರಂತರವಾಗಿ ನಡೀತಾ ಇದೆ. ಒಂದು ರೀತಿ ಬ್ರೈನ್ ವಾಷಿಂಗ್ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಆ ವಿಭಾಗಗಳು, ಅವರಿಗೆ ಒಂದು ಸ್ಟ್ರಾಟಜಿ ಇದೆ, ಅವರಿಗೆ ಅವರದೇ ಆದಂಥ ಒಂದು ಗುರಿ ಇದೆ, ಅವರದೇ ಆದಂಥ ಒಂದು ವಿಷನ್ ಇದೆ. ರಾಜಕೀಯಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ ಯಾವ ಹಂತಕ್ಕಾದರೂ ಅವ್ರು ಹೋಗಬಲ್ಲರು, ಯಾವ ಹಂತಕ್ಕಾದರೂ ಹೋಗಬಲ್ಲರು. ಪರಸ್ಪರ ಕಚ್ಚಾಡಿಸಿ, ಹೊಡೆದಾಡಿಸಿ, ಪರಸ್ಪರ ಕೊಲೆಗಳನ್ನು, ಕೃತ್ಯಗಳನ್ನು ಸೃಷ್ಟಿ ಮಾಡಿ, ಈ ರೀತಿ ಕೋಮುಗಳ ನಡುವೆ ಅಂದರೆ ಪರಸ್ಪರ ಭಿನ್ನ ಅಭಿಪ್ರಾಯಗಳನ್ನು ಸೃಷ್ಟಿ ಮಾಡಿ ಅವರ ರಾಜಕೀಯ ಬೆಳೆಗಳನ್ನು ಬೇಯಿಸ್ಕೊಳ್ತಾ ಇದ್ದಾರೆ. ಆದರೆ ದುರಾದೃಷ್ಟವಶಾತ್ ಒಂದು ದೊಡ್ಡ ಸಮೂಹ ಇದಕ್ಕೆ ವಿರುದ್ಧವಾಗಿದೆ. ಒಂದು ದೊಡ್ಡ ಸಮೂಹ ಇದಕ್ಕೆ ವಿರುದ್ಧವಾಗಿದೆ. ಹಾಗಿದ್ದರೂ ಕೂಡ ಈ ದುಷ್ಕೃತ್ಯವನ್ನು ಅಥವಾ ಈ ಒಂದು ಅವರ ಒಂದು ಅಜೆಂಡಾವನ್ನು, ಒಡೆದಾಳುವ ನೀತಿಯನ್ನು ಸರಿಯಾಗಿ ಎದುರಿಸುವಲ್ಲಿ ಅಥವಾ ಸರಿಯಾಗಿ ಕೌಂಟರ್ ಸ್ಟ್ರಾಟಜಿ ಮಾಡುವಲ್ಲಿ ನಾವೆಲ್ಲೋ ಒಂದು ಕಡೆ ವಿಫಲವಾಗಿದ್ದೇವೆ. ಅದಕ್ಕೆ ಹಲವು ಕಾರಣಗಳಿದೆ. ಹಾಗಾಗಿ ನಾನು ಈಗಾಗಲೇ ಹೇಳಿದಾಗೆ ನಾವು ವಿವಿಧ ರಾಜಕೀಯ ಪಕ್ಷಗಳಲ್ಲಿರ್ಬೋದು, ವಿವಿಧ ಸಂಘಟನೆಗಳಲ್ಲಿರ್ಬೋದು, ಸಮಾಜದ ವಿವಿಧ ವಿಭಾಗಗಳಲ್ಲಿ ನಾವು ಕೆಲಸ ಮಾಡ್ತಾ ಇರ್ಬೋದು. ಆದರೆ ನಮ್ಮೆಲ್ಲರ ಆಶೆ ಒಂದಿದೆ, ಅದೇನು?
ಈ ದೇಶದ ಪ್ರಜಾತಂತ್ರವನ್ನು, ಈ ದೇಶದ ಸಂವಿಧಾನವನ್ನು ಗಟ್ಟಿಗೊಳಿಸಬೇಕು ಅನ್ನೋದು. ಈ ದೇಶದ ಪ್ರಜಾತಂತ್ರವನ್ನು, ಈ ದೇಶದ ಸಂವಿಧಾನವನ್ನು, ಈ ದೇಶದ ಜಾತ್ಯತೀತತೆಯನ್ನು, ಈ ದೇಶದ ಅನನ್ಯತೆಯನ್ನು, ಈ ದೇಶದ ಸೌಹಾರ್ದವನ್ನು ನಾವು ಉಳಿಸ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕು ಅನ್ನುವಂತಹ ವಿಷಯದಲ್ಲಿ ನಮಗೆ ಯಾರಿಗೂ ಭಿನ್ನಾಭಿಪ್ರಾಯ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಅದರಲ್ಲಿ ನಾವು ಸ್ಪಷ್ಟ ಇದ್ದೇವೆ. ಹಾಗಾಗಿ ನಾವು ಈ ರೀತಿ ನಮ್ಮ ಪರಸ್ಪರ ಸ್ನೇಹವನ್ನು ವೃದ್ಧಿಸಿಕೊಂಡು ಪರಸ್ಪರ, ಯಾಕಂದರೆ ನಮ್ಮನ್ನು ವಿಭಜಿಸುವ ಶಕ್ತಿ ದೊಡ್ಡದಾಗಿದೆ, ಅದು ಎಲ್ಲ ಹಂತದಲ್ಲೂ ಕೂಡ ಇದೆ. ಅದು ನಿರಂತರ ಸ್ಟ್ರಾಟಜಿಯನ್ನು ಮಾಡ್ತದೆ, ಅದು ನಿರಂತರ ಅದನ್ನು ಇಂಪ್ಲಿಮೆಂಟೇಷನ್ ಮಾಡ್ತದೆ ಕಾಲಕಾಲಕ್ಕೆ. ಒಂದಾದರೆ ಒಂದು ಇದೆ ಅವರ ಹತ್ರ ಬತ್ತಳಿಕೆಗಳು, ತುಂಬ ಬತ್ತಳಿಕೆಗಳಿದೆ, ಅದನ್ನು ಬಿಡ್ತಾ ಹೋಗ್ತಾರೆ. ನಾವು ಒಂದು ರೀತಿಯ ಅಸಹಾಯಕರಾಗಿ, ನಿಸ್ಸಹಾಯಕರಾಗಿ ಇದನ್ನು ನೋಡ್ತಾ ಇದ್ದೀವಿ ಹೊರತು ಇದಕ್ಕೆ ಬೇಕಾದಂಥ ಒಂದು ಕೌಂಟರ್ ಸ್ಟ್ರಾಟಜಿಯನ್ನು, ನಮ್ಮ ಒಗ್ಗಟ್ಟನ್ನು ಪ್ರದರ್ಶಿಸುವ ಎಲ್ಲೋ ಒಂದು ಕಡೆ ನಾವು ವಿಫಲವಾಗಿದ್ದೇವೆ ಅಂದ ಮಾತ್ರಕ್ಕೆ ತೀರಾ ಇಲ್ಲ ಅಂತಲ್ಲ, ನಡೀತಾ ಇದೆ ಬಿಡಿ ಬಿಡಿಯಾಗಿ. ಮುಂದಿನ ದಿನಗಳಲ್ಲಿ ಇವರ ಷಡ್ಯಂತ್ರಗಳನ್ನು ನಾವು ಸೋಲಿಸಬೇಕು, ಇವರ ಒಡೆದಾಳುವ ನೀತಿಯನ್ನು ನಾವು ಸೋಲಿಸಬೇಕು, ಇವರ ಅನೈಕ್ಯ ಉಂಟು ಮಾಡುವ ಅಜೆಂಡಾಗಳನ್ನು ನಾವು ಸೋಲಿಸಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದಾಗಬೇಕು. ನಮ್ಮ ಸ್ನೇಹ, ನಮ್ಮ ಪರಸ್ಪರ ಒಂದು ಅನೋನ್ಯತೆ ಗಟ್ಟಿಯಾಗಬೇಕು, ವಿಚಾರ ವಿನಿಮಯಗಳು ನಡಿಬೇಕು, ಆಗಾಗ ನಾವು ಭೇಟಿಯಾಗಬೇಕು. ಈ ಎಲ್ಲ ವಿಷಯಗಳು ಎಲ್ಲ ಸಂಘ ಸಂಸ್ಥೆಗಳು ಇನಿಷಿಯೇಟಿವ್ ತಗೊಳ್ಬೇಕು, ಎಲ್ಲ ರಾಜಕೀಯ ಪಕ್ಷಗಳು ಅಂದರೆ ರಾಜಕೀಯ ಭಿನ್ನತೆ ಇರ್ಬೋದು, ನಮ್ಮಲ್ಲಿ ರಾಜಕೀಯ ಭಿನ್ನತೆ ಇರ್ಬೋದು, ವಿಚಾರಗಳು ಇರ್ಬೋದು, ವಿಚಾರ ಭೇದ ಇರ್ಬೋದು, ಭಿನ್ನ ಅಭಿಪ್ರಾಯಗಳಿರ್ಬೋದು. ಎಲ್ಲ ಅಭಿಪ್ರಾಯ ಎಲ್ಲರದ್ದು ಒಂದೇ ರೀತಿ ಇರಬೇಕು ಅಂತ ಏನಿಲ್ಲ. ಆದರೆ ಶತ್ರು ತುಂಬ ವಿಜೃಂಭಿಸುವಾಗ, ಶತ್ರು ಈ ದೇಶವನ್ನೇ ನಾಶ ಮಾಡಲು ಹೊರಟಾಗ, ಶತ್ರು ಈ ದೇಶದ ಸಂವಿಧಾನವನ್ನೇ ಬುಡಮೇಲು ಮಾಡಲು ಹೊರಟಾಗ ನಾವು ಪರಸ್ಪರ ಇರುವಂತಹ ಭಿನ್ನ ಅಭಿಪ್ರಾಯಗಳನ್ನು ಮರೆತು ಒಂದಾಗಬೇಕಾದಂತಹ ಅಗತ್ಯ ಇದೆ. ಒಂದಾಗಿದ್ದೀವಿ, ಆದರೆ ಇನ್ನಷ್ಟು ಹತ್ತಿರಕ್ಕೆ ಬರುವ ಇನ್ನಷ್ಟು ವಿಷಯ ಅಂದರೆ ವಿವಿಧ ಯೋಜನೆಗಳನ್ನು, ವಿವಿಧ ವಿಚಾರಗಳನ್ನು, ವಿವಿಧ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಪರಸ್ಪರ ಈ ಒಡೆದಾಳುವ ನೀತಿಯನ್ನು ಸೋಲಿಸಬೇಕಾದಂಥ ಕೆಲಸವನ್ನು ನಾನು ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಈ ಒಂದು ಸಣ್ಣ ನಮ್ಮ ಪ್ರಯತ್ನ ಅದಕ್ಕೆ ಪೂರಕವಾಗಲಿ, ಆ ರೀತಿಯ ಒಂದು ಇನಿಷಿಯೇಷನ್ ನಮ್ಮಿಂದ ಆಗಲಿ ಅನ್ನೋವಂಥ ಉದ್ದೇಶಕ್ಕೆ ನಮ್ಮ ಹೃದಯವನ್ನು ಬೆಸೆಯುವ ಮತ್ತು ನಮ್ಮ ಸ್ನೇಹವನ್ನು, ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುವ, ಇನ್ನಷ್ಟು ಪಕ್ವತೆಗೊಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಈದ್ ಅನ್ನೋಂಥದ್ದು ಒಂದು ಹೆಸರಿಗೆ, ಒಂದು ಇವೆಂಟಿಗೆ ಒಂದು ಹೆಸರು ಬೇಕಿತ್ತು, ಅಥವಾ ಒಂದು ಬಹಾನ ಅಂತ ಹೇಳ್ತೀವಲ್ಲ ಅದು ಬೇಕಿತ್ತು ಅಷ್ಟೇ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಒಟ್ಟಿಗೆ ಸೇರೋಣ, ಒಟ್ಟಿಗೆ ಚರ್ಚೆ ಮಾಡೋಣ, ಪರಸ್ಪರ ಒಟ್ಟಿಗೆ ಊಟ ಮಾಡೋಣ ಮತ್ತು ಈ ರೀತಿಯ ಕಾರ್ಯಕ್ರಮಗಳು ವಿವಿಧ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಆಯೋಜಿಸಿ ನಮ್ಮ ಈ ದೇಶದ ಸಂವಿಧಾನವನ್ನು, ಜಾತ್ಯತೀತತೆಯನ್ನು, ಈ ದೇಶದ ಸೌಹಾರ್ದತೆಯನ್ನು, ಈ ಪರಂಪರೆಯನ್ನು ಉಳಿಸುವ, ಬೆಳೆಸುವ ಕೆಲಸವನ್ನು ಮಾಡುವ ಅಂತ ಹೇಳ್ತಾ ನನ್ನ ಪ್ರಾಸ್ತಾವಿಕ ಮಾತುಗಳನ್ನು ನಾನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. देर ही सही जो गुज़र गई ईद उसकी मुबारकबाद देता हूँ, क्योंकि ईद मिलन के नाम पर मिले हैं। जैसा जनाब मजीद साहब फरमा रहे थे, ये ईद के नाम पर मिलना जो है एक तो खुशियाँ लेकर आता है साथ में। हम ईद के नाम पर यहाँ मिले हैं। हमारे भारत में तकरीबन 1400 साल से या 1300 साल से हम सब जो है हिंदू, मुस्लिम, सिख, ईसाई सब एक साथ में रहते आए हैं। ईद के मौके पर हमेशा इस तरह का मौके का फ़ायदा उठाते हुए सब मिलने का एक अच्छा मौका इस्तेमाल भी करते आए हैं सब जगह। ऐसे मौके को आपकी टीम ने, आप हजरात की टीम ने जो इससे फ़ायदा उठाते हुए सबको जमाने की कोशिश की, तो मैं सबसे पहले आप हजरात को मैं मुबारकबाद देता हूँ। दूसरा, यहाँ जितने लोग जमा हुए हैं, देखने से पता चलता है कि एक एक तंजीम के बड़े बड़े लोग हैं। सब या तो सोच समझ रखते हैं बहुत ऊंची, कौम की और देश की, वतन की फ़िक्र रखते हैं, और सियासत की भी मालूमात बहुत सारे रखते हैं, और सबके पीछे बहुत सारे लोग भी हैं। ऐसे लोग यहाँ जमा हुए हैं। इन सबको जमा करना भी आप हजरात का जो की कोशिश जो है इनको जमा करने में, इसके लिए भी मैं आप सबको मुबारकबाद देता हूँ, जिन्होंने
इस ईद मिलन प्रोग्राम का इनकाद किया है। ನಮ್ಮ ಎಲ್ಲ ಬಾಂಧವರಿಗೆ ನನ್ನ ಪರವಾಗಿ ಈದ್ನ ಶುಭಾಶಯಗಳು. ಈದ್ ಕಳೆದಿದೆ ಆದರೂ ಶುಭಾಶಯಗಳು. ಈಗ ತಾನೇ ನಮ್ಮ ದ್ವಾರಕಾನಾಥ್ ಸಾಹೇಬರು ಬಂದರು, ಬಿ ಟಿ ಲಲಿತಾ ನಾಯಕ್ ಮೇಡಮ್ ಅವರು, ನಮ್ಮ ಚಿಂತನ್ ಅವರು, ಆಮೇಲೆ ಎಲ್ಲರೂ ನಮ್ಮ ಎಲ್ಲ ಬೇರೆ ಬೇರೆ ಫ್ರೆಂಡ್ಸು, ಮೈಸೂರಿಂದ ನಮ್ಮ ಪುಟ್ನಂಜು ಅವರು ಬಂದಿದ್ದಾರೆ, ಭಾಳ ಹಳಬರು. ಎಲ್ರಿಗೂ ಈದ್ನ ಶುಭಾಶಯಗಳು. ಒಂದು ಈದ್ ಹೆಸರಲ್ಲಿ ನಾವೆಲ್ಲ ಈ ಸೇರೋದು ಸಾಮಾನ್ಯ. ಈದ್ ಆದಮೇಲೆ ಒಂದು ತಿಂಗಳು, ಒಂದೂವರೆ ತಿಂಗಳವರೆಗೂ ಈ ರೀತಿ ಬೇರೆ ಬೇರೆ ಕಡೆ ಮಾಡ್ತಾ ಇರ್ತೇವೆ. ಇದನ್ನು ಈ ಒಂದು ಸುಸಂದರ್ಭನ ಉಪಯೋಗಿಸ್ಕೊಂಡು ಈ ಒಂದು ಟೀಮ್ ಈ ನಮಗೆಲ್ಲ ಸೇರಿಸಿರುವಂಥ ಸಮಾನ ಮನಸ್ಕರನ್ನು ಸೇರಿಸಿ, ಆಮೇಲೆ ದೇಶಕ್ಕಾಗಿ, ದೇಶದ ಜನರಿಗಾಗಿ, ಆಮೇಲೆ ದೇಶದ ಜನರಲ್ಲಿ ಭಾವೈಕ್ಯತೆಯನ್ನು ಬಯಸುವುದ ಎಲ್ಲ ಒಂದು ಸಮಾನ ಮನಸ್ಕರನ್ನ ಇಲ್ಲಿ ಸೇರಿಸಿರೋದು ನೋಡಿದ್ರೆ ಬಹಳ ಸಂತೋಷದ ವಿಷಯ. ನಾವೆಲ್ಲ ಒಬ್ರಿಗೊಬ್ಬರು ಮಾತನಾಡಿಕೊಂಡು ನಮ್ಮ ವಿಷಯಗಳನ್ನ ಬೇರೆ ಸಂಪರ್ಕದಿಂದ ನಾವು ಬೇರೆ ಬೇರೆಯವ್ರಿಗೆ ಹರಡಿಸೋದ್ರಲ್ಲಿ ಭಾಳಷ್ಟು ನಾವು ಈ ಸಂದರ್ಭನ ಉಪಯೋಗಿಸ್ಕೊಬೋದು ಅಂತ ನಾನು ಬಯಸ್ತಾ ಇದ್ದೇನೆ. ಇದೇ ಸಂದರ್ಭದಲ್ಲಿ ಮತ್ತೊಮ್ಮೆ ತಮಗೆಲ್ಲ ಈದ್ ಶುಭಾಶಯಗಳನ್ನ ಹೇಳ್ತಾ, ಈ ಒಂದು ಒಳ್ಳೆಯ ಕಾರ್ಯಕ್ರಮನ ಆಯೋಜಿಸಿರ್ತಕ್ಕಂಥ ಈ ನಮ್ಮ ಟೀಮ್, ಪರ್ಟಿಕ್ಯುಲರ್ಲಿ ಎಸ್ ಡಿ ಪಿ ಐ ಟೀಮು, ಮತ್ತು ಅವರು ನಮ್ಮ ಮಜೀದ್ ಸಾಹೇಬರು, ಡಾಕ್ಟರ್ ಅವಾದ್ ಅವರು, ನಮ್ಮ ಅಫ್ಸರ್ ಅವರು, ಮತ್ತು ಅವರ ಸಂಗಡಿಗರೆಲ್ಲರೂ ಎಲ್ರಿಗೂ ಒಂದು ಶುಭಾಶಯಗಳನ್ನ ಅರ್ಪಿಸುತ್ತಾ, ಈ ಸಂದರ್ಭದಲ್ಲಿ ಇಂಥದ್ದೆಲ್ಲ ಕರೆದು ನಮಗೆಲ್ಲ ಹಳಬರಿಗೆಲ್ಲ ನೋಡೋದಕ್ಕೂ ಒಂದು ಒಳ್ಳೆಯ ಸುಸಂದರ್ಭ ಒದಗಿಸ್ಕೊಟ್ಟಿದ್ದೀರಾ. ಅವ್ರಿಗೆಲ್ಲ ಭೇಟಿಯಾಗೋಕ್ಕೂ ಒಳ್ಳೆಯ ಸುಸಂದರ್ಭ. ಮತ್ತು ಈದ್ ಮಿಲನ್ ಅಂದರೆ ನಿಜವಾದ ಸಂತೋಷದ ಒಂದು ಇದನ್ನು ಅದೇ ರೀತಿ ನೀವು ಆಯೋಜಿಸ್ತಿದ್ದೀರಾ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ತುಂಬ ಧನ್ಯವಾದಗಳು. ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೂ ತುಂಬ ಧನ್ಯವಾದಗಳು. ಇಲ್ಲಿ ನೆರೆದಿರ್ತಕ್ಕಂಥ ವಿವಿಧ ಕ್ಷೇತ್ರದ ಗಣ್ಯರಿಗೆ ಮತ್ತು ನನ್ನ ಪಾಲಿಗೆ ತಾವೆಲ್ಲರೂ ಕೂಡ ಸಮಾಜದ ಆಸ್ತಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಬಂಧುಗಳೇ, ಈ ಒಂದು ಕಾರ್ಯಕ್ರಮವನ್ನು ಈದ್ ಆಯೋಜಿಸಿ ಎಲ್ಲರನ್ನೂ ಒಟ್ಟು ಸೇರಿಸಿರ್ತಕ್ಕಂಥ ಸಂಘಟನೆಯ ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಬಂಧುಗಳೇ, ನಾನು ನಿಮ್ಮೆಲ್ಲರಿಂದ ಕಲಿಯಬೇಕಾದ್ದು ಭಾಳಷ್ಟಿದೆ, ತಿಳ್ಕೊಳ್ಳೋದು ಭಾಳಷ್ಟಿದೆ. ನನಗನ್ಸಿದ್ದನ್ನು ಹೇಳ್ತೀನಿ, ನಾನು ಅಡ್ವೈಸ್ ಮಾಡ್ತಾರೆ ಅಂತ ತಿಳ್ಕೊಳ್ಬಾರ್ದು ತಾವು. ಈಗ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಈಗ ತಾನೇ ನಾನು ಅಲ್ಲಿ ನಮ್ಮ ಗೆಳೆಯರೊಟ್ಟಿಗೆ 5-6 ಜನದೊಟ್ಟಿಗೆ ಮಾತಾಡ್ತಾ ಇದ್ದೆ. ನಾವು ಸಿಕ್ಕಿದಾಗ ನಾವು ಎಲ್ಲ ಊಟ ಆಯಿತಾ, ತಿಂಡಿ ಆಯಿತಾ, ಚೆನ್ನಾಗಿದ್ದೀರಾ, ನಮ್ಮ ಗೃಹ ಪ್ರವೇಶ ಇದೆ ಬನ್ನಿ, ಮಗಳದು ನಾಮಕರಣ ಇದೆ ಬನ್ನಿ, ಈ ರೀತಿ ಹೇಳಿ ಸುಂದರವಾದ ಬದುಕನ್ನು, ಜೀವನವನ್ನು ನಾವು ಸರ್ವನಾಶ ಮಾಡ್ಕೊಳ್ತಾ ಇದ್ದೀವಿ ಅಂತ ನನಗನ್ಸುತ್ತೆ. ಇಲ್ಲಿ ನೋಡಿ, ಇಷ್ಟೊಂದು ಸಮಸ್ಯೆಗಳಿವೆ. ಇಲ್ಲಿ ಬಡತನ ಇದೆ, ಹಸಿವಿದೆ, ಅಸ್ಪೃಶ್ಯತೆ ಇದೆ, ಜಾತೀಯತೆ ಇದೆ, ಕೋಮು ಭಾವನೆ ಇದೆ. ಒಬ್ಬನ ಪಾಸ್ಬುಕ್ಕಲ್ಲಿ 1000 ಕೋಟಿ ಇದೆ, ಒಬ್ಬನಿಗೆ ಉಳ್ಲಿಕ್ಕೂ ಜಾಗ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ನಾನು ಮೊನ್ನೆ ನೋಡಿದಾಗ ಒಂದು 2-3 ತಿಂಗಳ ಹಿಂದೆ ಒಂದು ಸಂಶೋಧನೆ ಮಾಡಬೇಕು, ಏನು ಮಾಡೋದು ಅಂತ ಆಲೋಚನೆ ಮಾಡಿದೆ. ಸಂಶೋಧನೆ ನನಗೆ ಮಾಡೋಕ್ಕಾಗೋದಿಲ್ಲ, ಇರೋ ಮಟ್ಟದಲ್ಲಾದರೂ ಕೂಡ ಒಂದು ಸಣ್ಣ ಮಟ್ಟದಲ್ಲಿ ಒಂದು ಸಂಶೋಧನೆ ಮಾಡೋಣ ಅಂತ ಹೇಳ್ಬಿಟ್ಟು ಅಮಿತ್ ಶಾ ಅವ್ರನ್ನ, ಮತ್ತು ಹೋಮ್ ಮಿನಿಸ್ಟ್ರನ್ನ, ಮತ್ತು ಒಂದು ಧರ್ಮದ ಭಾಗವತ್ ಅವ್ರನ್ನ, ಇನ್ನೊಬ್ಬರನ್ನ, ಉತ್ತರ ಪ್ರದೇಶ, ಇವ್ರನ್ನೆಲ್ಲ ಹಿನ್ನೆಲೆಯನ್ನು ನಾನು ಹುಡುಕ್ತಾ ಹೋದೆ. ವಾಟ್ಸಪ್ಪು, ಯೂಟ್ಯೂಬು, ಫೇಸ್ಬುಕ್ಕು, ಇಲ್ಲೆಲ್ಲ. ಮತ್ತು ಬೇರೆ ಬೇರೆ ಸ್ಟೇಟ್ಗಳೇನಾದ್ರು ಇವ್ರದ್ದು ಪಠ್ಯ ಪುಸ್ತಕ ಇದೆಯಾ, ಇನ್ನೊಂದಿದೆಯಾ ಅಂತ ನೋಡ್ತಾ ಹೋದೆ. ಎಲ್ಲೂ ಏನೂ ಸಿಕ್ಕಲಿಲ್ಲ. ಕೊನೆಗೆ ಗೂಗಲ್ಗೆ ಹೋದೆ, ಏನಾದ್ರು ಸಿಕ್ಬೋದಾ, ಇವರು ಯಾಕೆ ಇಷ್ಟು ಪ್ರಸಿದ್ಧಿಯಾಗಿದ್ದಾರೆ, ಇವರು ಯಾಕೆ ಇವ್ರಿಗೆ
ಪತ್ರಿಕೆಯವರು, ಮಾಧ್ಯಮದವರು, ಇಂಡಸ್ಟ್ರೀಸು, ದುಡ್ಡಿರೋರು ಅಥವಾ ಒಂದು ವರ್ಗ, ಬಹುತ್ವ ರಾಷ್ಟ್ರದಲ್ಲಿ ಯಾವುದೋ ಒಂದು ಕೆಲವು ಜನ ಯಾಕೆ ಇವರು ಬೆಂಬಲ ಕೊಡ್ತಾರೆ ಅಂತ ನೋಡೋಕ್ಕೆ ಹೋದಾಗ ಗೂಗಲ್ನಲ್ಲಿ ನಂಗೆ ಸಿಕ್ಕಿದ್ದು ಇಷ್ಟು. ಏನಪ್ಪ ಅಂದರೆ ಇವರು ಬ್ರಿಟಿಷರಿದ್ದಾಗ ಬೇರೆ ಥರ ಗೂಢಾಚಾರ್ಯ ಮಾಡಿ ಇದಂತ ಇದ್ರು ಅನ್ನೋದು ಒಂದು, ಮತ್ತು ಕೋಮು ಗಲಭೆಗಳನ್ನ ಎಬ್ಸೋದು, ಮತ್ತು RSS ಈ ಥರ 3 ಸರಿ ಬ್ಯಾನ್ ಆಗಿರೋದು ಇವೆಲ್ಲ ಸಿಕ್ತು. ಮತ್ತ್ಯಾಕೆ ಏನು ಕಾರಣ ಇವರು ಅಂತ ನೋಡಿದಾಗ ಇವರು ನನ್ನ ದೇಶ, ನನ್ನ ಧರ್ಮ ಹೆಚ್ಚು, ನನ್ನ ಆಹಾರ ಹೆಚ್ಚು, ನನ್ನ ತೀರ್ಥ ಹೆಚ್ಚು, ನಾನು ಆಳಲಿಕ್ಕೆ ಹುಟ್ಟಿರೋದು, ನೀವೆಲ್ಲರೂ ಆಳಿಸ್ಕೊಳ್ಳೋಕ್ಕೆ ಹುಟ್ಟಿರೋದು, ಈ ಕಾರಣಕ್ಕಾಗಿ ಇವರು ಪ್ರಸಿದ್ಧಿಯಾಗಿದ್ದಾರೆ ಅಂತ ತಿಳಿತು. ಹಾಗಾದರೆ ಇವರು 5 ಜನನೂ ಏನು ಮಾಡಬೇಕು ಅಂತ ನನಗೆ ಆಲೋಚನೆ ಒಳಿಲಿಲ್ಲ. ಇವರು 5 ಜನನೂ ಒಂದು ಹಿಟ್ಲರು, ಮುಸೋಲಿನಿ ಇವರೆಲ್ಲ ಊತಾಕಿರಿ ಸಮಾಧಿ ಆಗಿರ್ತಾರಲ್ಲ, ಈ ಸಮಾಧಿನಲ್ಲಿ ಇವ್ರನ್ನ ಕರ್ಕೊಂಡೋಗಿ ನಾನು ನಡೆದಾಡಿಸ್ಕೊಂಬರ್ಬೇಕಲ್ಲ ಅನಿಸ್ತು ಮನಸ್ಸಿನಲ್ಲಿ. ನನ್ನ ಕೈಲಿ ಆಗ್ತದಾ? ಆಗೋದಿಲ್ಲ. ಯಾಕೆ ನಡೆದಾಡ್ಕೊಂಬರ್ಬೇಕು ಅನ್ನಿಸ್ತು ಅಂತಂದರೆ, ಅಲೆಕ್ಸಾಂಡರ್ ಅಂತವನೇ ಸೊತ್ತೋದಾಗ ತನ್ನ ಕೈನ ಮೇಲ್ಗಡೆ ಕೈ ಇಟ್ಬಿಟ್ಟು, ನಾನು ಸಾಯುವಾಗ ನನ್ನ ಕೈನ ಮೇಲ್ಗಡೆ ಹಿಡಿಯಪ್ಪ, ನಾನು ಏನೂ ತಗೊಂಡು ಹೋಗಿಲ್ಲ ಅಂತ ಸೊತ್ತೋದ. ಆ ಥರ ಈ ಸಮಾಧಿನಲ್ಲಿ ಇವ್ರನ್ನ ತಿರುಗಾಡಿಸ್ಕೊಂಬಂದರೆ ಏನಾದರೂ ಇವರು ಪರಿವರ್ತನೆ ಆಗ್ಬೋದೇನೋ ಅಂತ ಅನಿಸುತ್ತು. ನನ್ನ ಕೈಲಿ ಆಗೋದಿಲ್ಲ, ಜನರು ಮಾಡ್ಬೋದೇನೋ. ಮತ್ತು ಇನ್ನೊಂದು ಇಲ್ಲಿ ಭಾಳ ಗಮನಿಸಬೇಕಾದ್ದು, ಮೊನ್ನೆ ಒಬ್ಬರು ಜಡ್ಜ್ ಮನೆಯಲ್ಲಿ ದುಡ್ಡು ಸಿಕ್ತು, ಕೋಟ್ಯಾಂತರ ರೂಪಾಯಿ ದುಡ್ಡು ಸಿಕ್ತು. ಯಾವ CID ನಡೀನಿಲ್ಲ, ED ನಡೀನಿಲ್ಲ, ಬೇರೆ ಬೇರೆ ಯಾರೂ ಕಂಪ್ಲೇಂಟ್ ಕೊಡಲಿಲ್ಲ, ಏನೂ ಮಾಡಲಿಲ್ಲ. ತನಗೆ ತಾನಾಗೆ ಪ್ರಕೃತಿ ಆ ಮನೆಯಲ್ಲಿ ಸಿಕ್ತು, ಅವರು ಪನಿಷ್ಮೆಂಟ್ ಆಯಿತು. ಹಾಗೆ ಪ್ರಕೃತಿ ಬೇರೆ ಬೇರೆ ಥರದಲ್ಲಿ ತೊಂದರೆ ಕೊಡಲಿಕ್ಕೆ ಇರ್ಬೋದು, ಬಟ್ ಕಾಯ್ತಾ ಇರ್ಬೋದು. ಇಲ್ಲಿ ಇನ್ನೊಂದು ನಾನು ಕೇಳ್ಕೊಳ್ಳೋದು ನಮ್ಮ ಮುಸ್ಲಿಂ ಬಾಂಧವರಲ್ಲಿ, ಈಗ ನಾನು ಇಲ್ಲಿದ್ದೀನಿ, ನಿಮ್ಮ ಎಲ್ಲರ ಪಾದವನ್ನು ಮುಟ್ಟಿ ನಾನು ಕೇಳ್ಕೊಳ್ತಾ ಇದ್ದೀನಿ, ಎಲ್ಲರ ಪಾದ ಮುಟ್ಟಿ ಕೇಳ್ಕೊಳ್ತಾ ಇದ್ದೀನಿ. ಏನಂತಂದರೆ, ನಿಮಗೆ ಪ್ರಕೃತಿ ದತ್ತವಾದಂಥ ಒಂದು ಆಸ್ತಿ ಕೊಟ್ಟಿದ್ದಾನೆ, ಈಗ ಅದನ್ನು ಕಿತ್ಕೊಳ್ಳೋಕೆ ಕೊಟ್ಟಿದ್ದಾರೆ. ಲಿಂಗಾಯತರದ್ದು ವಚನಗಳನ್ನು ಕೂಡ ಸುಳ್ಳು 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 ಹೇಳಿ ತಿರುಸ್ತಾ ಇದ್ದಾರೆ. ಅವರು ಕೂಡ ಈಗ ಬೀದಿಗಿಳಿದು ಮಾಡ್ತಾ ಇದ್ದಾರೆ. ಜೊತೆಗೆ ಬರೀ ಸುಳ್ಳುಗಳನ್ನು ಅಂಬೇಡ್ಕರ್ ಬಗ್ಗೆ, ಅಂಬೇಡ್ಕರು RSS ಇದಕ್ಕೆ ಭೇಟಿ ಕೊಟ್ಟಿದ್ದರು, ಅಂಬೇಡ್ಕರು ಗೂಡ್ಸೆ ಪರವಾಗಿ ವಾದವನ್ನು ಮಾಡಿದರು. ಗೂಡ್ಸೆ ಏನು ಮಾಡ್ತಾನೆ, ನಮ್ರತೆಯಿಂದ ಬಾಬು ಗಾಂಧೀಜಿಯವ್ರಿಗೆ ವಿನಮ್ರತೆಯಿಂದ ಕೈ ಮುಗಿತಾನೆ, ಅವ್ರು ಎದ್ದಾಗ ಗುಂಡೊಡಿತಾನೆ. ನಮ್ಮ ನರೇಂದ್ರ ಮೋದಿ ಅವ್ರು ಏನು ಮಾಡ್ತಾರೆ, ಶಿರಸಾಬಾಗಿ ಸಂವಿಧಾನಕ್ಕೆ ಕೈ ಮುಗಿತಾರೆ, ನಂತರ ಎದ್ದ ಮೇಲೆ ಸಂವಿಧಾನದ ಆಶಯಗಳಿಗೆ ಮುಗಿತಾರೆ, ಗುಂಡೊಡಿತಾರೆ. ಎಂತೆಂಥವು ಇತಿಹಾಸದಲ್ಲಿ ಎಂತೆಂಥವು ಎಲ್ಲ ಹೋಗಿದ್ದಾರೆ. ಅಯ್ಯೋ ಪಾಪ ಅನಿಸುತ್ತೆ ನನಗೆ ಅವ್ರು ನೋಡ್ತಂದರೆ. ಅವ್ರು ದಿನ ದಿನ ಕಾನೂನುಗಳು ತರ್ತಾ ಇರೋದು ನಿಲ್ಲಿಸ್ಬೇಕು. ಅದಕ್ಕೆ ನಾನು ಈಗ ಆಮೇಲೆ ಅವ್ರು ಇನ್ನೊಂದು ತಿಳ್ಕೊಂಡಿದ್ದಾರೆ, ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದವರು ಇವರಲ್ಲಿ ಓಟಿನ ಮಹತ್ವ ಇಲ್ಲ, ಸ್ವಾಭಿಮಾನ ಇಲ್ಲ, ಓಟಿನ ಮಹತ್ವ ಇಲ್ಲ, ಸ್ವಾಭಿಮಾನ ಇಲ್ಲ, ಮತ್ತು ನಾಗರಿಕ ಪ್ರಜ್ಞೆ ಇಲ್ಲ. ನೋಡಿ, ಓಟಿನ ಮಹತ್ವ ಇಲ್ಲ, ಸ್ವಾಭಿಮಾನ ಇಲ್ಲ, ನಾಗರಿಕ ಪ್ರಜ್ಞೆ ಇಲ್ಲ. ಇವ್ರನ್ನ ಕೊಂಡ್ಕೊಳ್ಬೋದು ಮತ್ತು ಖರೀದಿ ಮಾಡ್ಕೊಳ್ಬೋದು. ಬರೀ ಅಷ್ಟೇ ಅಲ್ಲ, ಇವ್ರನ್ನೇ ಬಿಟ್ಕೊಂಡು ಇಳ್ಬೋದು ಅಂತದ್ದೇ ಈಗ ಪರಿವರ್ತನೆ ಆಗ್ತಾಯಿದೆ. ಈಗ ಮೊನ್ನೆ ಒಂದು ಸುದ್ದಿಗಳು ಬರ್ತಾ ಇದೆ, ರೈತ ಸಂಘ, ದಲಿತ ಸಂಘರ್ಷ ಸಮಿತಿ, ಆದಿವಾಸಿಗಳು, ಬೇರೆ ಬೇರೆ ಇವರೆಲ್ಲ ಒಂದು ರಾಜಕೀಯ ಪ್ರಜ್ಞೆ, ಓಟಿನ ಮಹತ್ವ ಈ ಥರ ಎಲ್ಲ ಮಾಡ್ತಾ ಇರೋದು ಕೇಳಿ ನಾನು ಕೂಡ ಒಂದು ಸ್ವಲ್ಪ ಬೇಜಾರಾಗಿದ್ದೆ. ಮತ್ತು ಅವನ್ನೆಲ್ಲ ನೋಡಿದಾಗ ಸ್ವಲ್ಪ ಇದಾಯಿತು. ಈ ಎಲ್ಲ ದೃಷ್ಟಿಯಿಂದ ನಾನು ಅಲ್ಪಸಂಖ್ಯಾತರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ನೀವು IAS IPS ಈ ಥರ ಕೋಚಿಂಗ್ಗಳನ್ನ ಕೊಟ್ಟು ಇಡೀ ರಾಷ್ಟ್ರದಲ್ಲಿ ವರ್ಷಕ್ಕೆ 300 ಜನರನ್ನ ನೀವು ಹೊರಗಡೆ ತನ್ನಿ. IAS IPS KAS ಡಾಕ್ಟ್ರು, ಇಂಜಿನಿಯರ್ಸು ಇವ್ರನ್ನ ನೀವು ತರಬೇತಿ ಕೊಡಿ, ಶಿಕ್ಷಣಕ್ಕೆ ಸುರೀರಿ.
ಶಿಕ್ಷಣಕ್ಕೆ ಸುರಿದಾಗಿ ಈಗ ಅದು ಯಾರೋ ಧ್ರುವರಾಟಿ ಎಲ್ಲೇ ಕೂತ್ಕೊಂಡು 100 ಸೀಟ್ ಸೋಲಿಸ್ತಾ, ಮಹುಹ ಇನ್ನು ಬೇರೆ ಬೇರೆಯವರು ಉತ್ತರ ಕೊಡೋಕ್ಕೆ ಆಗ್ತಾಯಿಲ್ಲ. ಆ ಒಂದು ದೃಷ್ಟಿಯಿಂದ ರಾಜಕೀಯ ಪ್ರಜ್ಞೆ ಇಲ್ಲದೆ ಇರೋದ್ರಿಂದ, ಓಟು ನಮ್ಮಲ್ಲಿ ಇಲ್ಲದೆ ಇರೋದ್ರಿಂದ ನಡೀತಾ ಇದೆ. ಈಗ ಹುಲಿ ಸಿಂಹ ಕರುನ ಹಿಡ್ಕೊಳ್ತದೆ, ಬಿಡು ಬಿಡು ಅಂದ್ರೆ ಬಿಡ್ತದ? ಅವ್ರನ್ನ ನಾವು ಹೋಗಿ ಅರ್ಜಿ ಕೊಟ್ಕೊಂಡು ನಮಗೆ ಕಾಪಾಡ್ರಪ್ಪ ಅಂದ್ರೆ ಅವ್ರು ಇರ್ತಾರ? ಅವರು ಈಗ ಇಡೀ ಅಮಿತ್ ಶಾಗೆ ಇಡೀ ಇಂಡಿಯಾ ಪೂರ್ತಿ ಅಂಬೇಡ್ಕರ್ ಅಂದಾಗ ಇಷ್ಟು ಸರಿ ಹೇಳಿದರೆ ಅವ್ರಿಗೆ ದೇವರು ಅಂತದ್ದು ಎಲ್ಲ ಪ್ರತಿಭಟನೆ ಮಾಡಿದ್ರು. ಏನಾಯಿತು? ಅವನ ಸ್ಕೆಲಿಟಲ್ ಸಿಸ್ಟಮ್, ನರ್ವಸ್ ಸಿಸ್ಟಮ್, ಯೂರಿನರಿ, ಬ್ಲಡ್ಡು, ಸಲ್ಸು, ಟಿಸ್ಸು, ಬೋನ್ಸು ಎಲ್ಲವೂ, ಪಂಚೇಂದ್ರಗಳು ಎಲ್ಲವೂ ಕೂಡ ವಿಷ, ಪೂರ್ತಿ ವಿಷ. ಇಂಥ ವ್ಯಕ್ತಿನ ಹೆಂಗೆ ನೀವು ಇದಂತೀರಿ? ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದಾನೆ? ಅವನ ಕೈಲಿ ಅಧಿಕಾರ ಇರೋದ್ರಿಂದ. ಆ ಒಂದು ದೃಷ್ಟಿಯಿಂದ ಮಕ್ಕಳನ್ನ ಓದಿಸಿ ವಿದ್ಯಾವಂತರು ಮಾಡಿ, ತಾವು ಎಲ್ಲೇ ಇದ್ದರೂ ಕೂಡ ನೀವೆಲ್ಲ ಒಟ್ಟಿಗೆ ಸೇರಬೇಕು. ನೀವು ನನ್ನ ಪಾಲಿಗೆ ಸಮಾಜದ ಆಸ್ತಿ, ನಿಮ್ಮ ಶ್ರೇಯಸ್ಸು, ಅಭಿವೃದ್ಧಿಯನ್ನು ನಾನು ಬಯಸ್ತೀನಿ. ನಾನು ನಿಮಗೆ ಇದುವರೆಗೂ ಕೂಡ ನಾನು ಸುಳ್ಳು ಹೇಳಿಲ್ಲ, ನಿಮ್ಮನ್ನ ದುರುಪಯೋಗ ಪಡಿಸ್ಕೊಳ್ಳೋದಿಲ್ಲ ಅಂತ ನಾನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಸರ್ವರಿಗೂ ನಮಸ್ಕಾರ. ತಮ್ಮೆಲ್ಲರಿಗೂ ಈದ್ ಮುಬಾರಕ್. ಕಷ್ಟದ ನಂತರ ಸಿಕ್ಕುವ ಫಲ ಅದೇ ಈದ್. ಖುರಾನಲ್ಲಿ ಒಂದು ಆಯತ್ತಿದೆ, ಮಕರು ಮಕರಲ್ಲಾ ವಲ್ಲಾಹು ಖೈರುಲ್ ಮಾಕಿರೀನ್. ದೇ ಪ್ಲ್ಯಾನ್, ಅಲ್ಲಾ ಪ್ಲ್ಯಾನ್ಸ್, ಅಲ್ಲಾ ಇಸ್ ದ ಬ್ಲೆಸ್ಡ್ ಆಫ್ ದ ಪ್ಲ್ಯಾನರ್ಸ್ ಅಂತ. ಸೃಷ್ಟಿಯಲ್ಲಿ ಯಾವತ್ತಾದರೂ ಚೇಂಜ್ ತರಬೇಕಂದ್ರೆ ಅದಕ್ಕೆ ಚರ್ನಿಂಗ್ ಆಗುತ್ತೆ. ವೆನ್ ಐ ವಾಸ್ ದೇರ್ ಇನ್ ಹಾರ್ವರ್ಡ್ ಯೂನಿವರ್ಸಿಟಿ, ನಮ್ಮ ಪ್ರೊಫೆಸರ್ ಡೀನ್ ಫರ್ಮಿ ಹೇಳ್ತಾ ಇದ್ರು, ಇಫ್ ಇಟ್ ಆಲ್ ಪೀಪಲ್ ಸಿಟ್ ಆ್ಯಂಡ್ ಥಿಂಕ್ ದಟ್ ಈಸ್ ಎನಫ್ ಅಂತ. ಇಫ್ ಇಟ್ ಆಲ್ ಪೀಪಲ್ ಸಿಟ್ ಆ್ಯಂಡ್ ಥಿಂಕ್ ದಟ್ ಈಸ್ ಎನಫ್. ವಿಚಾರವಂತರು ಕೂತ್ಕೊಂಡು ಬರೀ ದೀರ್ಘಾಲೋಚನೆ ಮಾಡಿದ್ರೆ ಸಾಕು, ಸಮಾಜದಲ್ಲಿ ಕ್ರಾಂತಿ ಬರುವ ಒಂದು ಗುಡ್ ನ್ಯೂಸ್ ಬರುತ್ತೆ ಅಂತ. ಇಲ್ಲಿ ತಮ್ಮಂಥ ಗಣ್ಯರು, ವಿಚಾರವಂತರು ಕೂತಿದ್ದೀರಾ, ಬನ್ನಿ ವಿಚಾರ ಮಾಡೋಣ. ಯಾಕಂದರೆ ಇಡೀ ವಿಶ್ವ, ನಾನು 44 ದೇಶ ನೋಡಿದ್ದೀನಿ, ಭಾರತಕ್ಕಿಂತ ಶ್ರೇಷ್ಠವಾದ ದೇಶ ನಾನಂತೂ ನೋಡಿಲ್ಲ, ನೋಡೋಕ್ಕೆ ಅಸಾಧ್ಯ. ಅದರಲ್ಲೂ ಕರ್ನಾಟಕ, ಕನ್ನಡಿಗರ ಬಗ್ಗೆ 2100 ವರ್ಷ ಹಿಂದೆನೇ ಹೇಳಿದ್ದಾರೆ, ಕನ್ನಡಿಗರ್ ಚಲುವರ್ಗಳ್, ಕನ್ನಡಿಗರ್ ಸುವಟರ್ಗಳ್, ಪದವನರಿತು ನುಡಿಯಲ್ ಕನ್ನಡಿಗರ್ ಪಂಡಿತರ್ಗಳ್, ಕನ್ನಡಿಗರ್ ಅತ್ಯಂತ ಗ್ರಾಭಿಮಾನಿಗಳಂತ. ಆ ಪದ್ಧತಿಯಿಂದ ಬರುವ ನಾವು ಕನ್ನಡಿಗರು ಇಲ್ಲಿ ಆಲೋಚನೆ ಮಾಡ್ತಾ ಇದ್ದೀವಿ. ಬನ್ನಿ ದೇಶ ಕಟ್ಟೋಣ. हालात से सहमे हुए लोगों को बता दो, मैं सिर्फ इशारा करूँगा, हालात से सहमे हुए लोगों को बता दो, हालात गुजर जाते हैं ठहरा नहीं करते, जागी हुई कौम के दिलावर हक छीन लिया करते हैं मांगा नहीं करते. ये देश मेरा हक था. This world which we live in, we have not inherited from our father, we have borrowed from our children. इस दुनिया में हम जो रहते हैं, हमारे बाप से हमको ये दुनिया मिली नहीं है, हमारे बच्चों से हमने ली है. तो हमारा फ़र्ज़ बनता है जब भी कुछ चीज़ बच्चों को देते हैं तो और सजा के, सवार के, निखार के देना पड़ेगा. नया हिंदुस्तान बनाना पड़ेगा. उस हिंदुस्तान में मोहब्बत होगी, जान होगी, ईमान होगी. और ईद में तमाम लोग गले मिलेंगे, दीपावली में हम सब लोग मिलकर पटाखे फोड़ेंगे. यही हिंदुस्तान है. यही हिंदुस्तान को बनाने की मेरी और आपकी जद्दोजहद हो. अस्सलाम वालेकुम, जय हिंद, सर्वरिಗೂ ನಮಸ್ಕಾರ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ರಂಜಾನ್ ಹಬ್ಬದ ಶುಭಾಶಯಗಳು. ನಾನು ಮೈಸೂರಿಂದ ಬಂದಿದ್ದೀನಿ, ಅದರಿಂದ ನನಗೊಂದು 2-3 ನಿಮಿಷ ಜಾಸ್ತಿ ಬೇಕು. ನನಗೆ ಮಜೀದ್ ಅವರು ಮತ್ತು ಅಮ್ಜದ್ ಅವರು ಭಾಳ ಆತ್ಮೀಯರು. ನಾನು ಲಾಸ್ಟ್ ಟೈಮ್ ಮೈಸೂರು ಲೋಕಸಭಾ ಚುನಾವಣೆ ನಿಂತಾಗ ನಿಮ್ಮ ಸಮುದಾಯ, ಮುಸ್ಲಿಂ ಸಮುದಾಯ 100ಕ್ಕೆ 100ರಷ್ಟು ನನಗೆ ಮತವನ್ನು ಕೊಟ್ಟಿದ್ದಾರೆ. ನಾನು ಸೋತಿದ್ದೀನಿ, ಆದರೂ ಕೆಲಸ ಮಾಡ್ತಾಯಿದ್ದೀನಿ. ಇದು ಏನೋ ಭಾಷಣ ಮಾಡ್ತೀವಿ, ನೀವು ಕೇಳ್ತೀರಿ, ಆಮೇಲೆ ಊಟ ಕೊಡ್ತೀರಿ, ಊಟ ಮಾಡ್ಕೊಂಡು ಹೋಗುವಂಥ ಮೀಟಿಂಗ್ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಮಜೀದ್ ಅವರು ಭಾಳ ದೊಡ್ಡ ಹೋರಾಟಗಾರರು, SDPI ಅಧ್ಯಕ್ಷರು. ಸಾಕಷ್ಟು ಹೋರಾಟಗಾರರಿದ್ದಾರೆ. ಪ್ರೊಫೆಸರ್ ದ್ವಾರಕನಾಥ್ ಇದ್ದಾರೆ, ಕೋಡಿಹಳ್ಳಿ ಚಂದ್ರಶೇಖರ್ ಅವರಿದ್ದಾರೆ,
ದಯಮಾಡಿ ಏನಾದರೂ ಒಂದು ಔಟ್ಕಮ್ ಇದರಿಂದ ಬರಬೇಕು ಅನ್ನುವಂಥದ್ದು ನಾನು ಬಯಸ್ತೀನಿ. ಮೇಡಮ್ ಇದ್ದಾರೆ. ಇವತ್ತು ಭಾಳ ಪ್ರಮುಖವಾಗಿ ನಮ್ಮ ದೇಶ ಭಾಳ ಅಪಾಯದಲ್ಲಿದೆ. ಅದರಲ್ಲೂ ಮುಸ್ಲಿಂ ಸಮುದಾಯದವರು ದೇ ಆರ್ ಇನ್ ಎ ವೆರಿ ಬಿಗ್ಗರ್ ಡೇಂಜರಸ್ ಪೊಸಿಷನ್. Please don't take lightly the issue which these people, BJP and others, are bringing one after the other. ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂಥ ಒಂದು ವ್ಯವಸ್ಥೆ ಕಳೆದ 11 ವರ್ಷಗಳಿಂದ ಇದೆ. ನೀವು ಬಹಳ ತಾಳ್ಮೆಯಿಂದ ಇದ್ದೀರಿ. ಎಲ್ಲ ಮುಗಿದೋಗೋವರೆಗೂ ಹಾಗೆ ಇದ್ದರೆ ಮುಗಿಸೇ ಬಿಡ್ತಾರೆ ನಿಮ್ಮನ್ನು. ಈ ವಕ್ಫ್ ಬಿಲ್ ತಗೊಂಬಂದಿದ್ದಾರಲ್ಲ, ಅದೆಷ್ಟು ಜನ ತಮ್ಮ ಸಮುದಾಯದವರು ಅದನ್ನು ಓದ್ಕೊಂಡಿದ್ದೀರಿ, ಯಾವ್ಯಾವ ಆ್ಯಕ್ಟ್ನಲ್ಲಿ ಏನೆಲ್ಲ ಅನಾಹುತಗಳು ಮುಂದಿನ ದಿನಗಳಲ್ಲಿ ನಿಮಗೆ ಕಾಯ್ದಿದ್ದಾವೆ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ನಾನಂತೂ ಒಂದಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದೀನಿ. ಆ ಕಾಯ್ದೆಯ ಆ್ಯಕ್ಟ್ಗಳನ್ನು ನಾನು ಒಂದಷ್ಟು ಓದ್ಕೊಳ್ಳುವಂಥ ಕೆಲಸವನ್ನು ನಾನು ಮಾಡಿದ್ದೀನಿ. ನನಗೆ ಇರುವಂಥ ಮಾಹಿತಿ ಪ್ರಕಾರ ಇಡೀ ದೇಶಾದ್ಯಂತ ನಿಮ್ಮ ವಕ್ಫ್ ಪ್ರಾಪರ್ಟಿಗಳು ಸುಮಾರು 8.25 ಲಕ್ಷ ಪ್ರಾಪರ್ಟಿಗಳಿದ್ದಾವೆ. 37 ಲಕ್ಷ ಎಕರೆಯಷ್ಟು ನಿಮಗೆ ವಕ್ಫ್ ಬೋರ್ಡ್ಗೆ ಸೇರಿರುವಂಥದ್ದು ವಕ್ಫ್ ಪ್ರಾಪರ್ಟಿ ಇರುವಂಥದ್ದು. ಅದು ದೇ ಆರ್ ಬೀಯಿಂಗ್ ಕಂಟ್ರೋಲ್ಡ್ ಬೈ ದ ರೆಸ್ಪೆಕ್ಟಿವ್ ಸ್ಟೇಟ್ ಗವರ್ಮೆಂಟ್ಸ್. ವಕ್ಫ್ ಪ್ರಾಪರ್ಟಿ ಆಸ್ತಿಗಳೆಲ್ಲ ಪೂರ್ತಿ ಬರೀ ಮುಸ್ಲಿಮ್ಗೆ ಸೇರಿದ್ದಂಥದ್ದು ಅನ್ನುವಂಥದ್ದು ಇಲ್ಲ. ಹ್ಯಾರಿಸ್ ಅಂತ ಮುಖಂಡರು ಭಾಳ ಅಗ್ರೆಸಿವ್ ಆಗಿ ಯೋಚನೆ ಮಾಡುವಂಥ ಒಂದು ಶಕ್ತಿ ಇರುವಂಥವರು ಇದನ್ನು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಸೃಷ್ಟಿ ಮಾಡುವಂಥ ಕೆಲಸ ಆಗಬೇಕು. ನಾನು ವೆಸ್ಟ್ ಬೆಂಗಾಲ್ ಸರ್ಕಾರವನ್ನು, ಮಮತಾ ಬ್ಯಾನರ್ಜಿಯವ್ರನ್ನ ಈ ಸಮಯದಲ್ಲಿ ಶ್ಲಾಘಿಸ್ತೀನಿ. ಅದೇ ರೀತಿ ಇಡೀ ದೇಶದಲ್ಲಿ 3 ರಾಜ್ಯಗಳಲ್ಲಿ ವಕ್ಫ್ ಅಮೆಂಡ್ಮೆಂಟ್ ಬಿಲ್ಲನ್ನು ಆಯಾ ರಾಜ್ಯಗಳಲ್ಲಿ ನಾವು ಅನುಷ್ಠಾನ ಮಾಡಲ್ಲ ಅಂತ ತೀರ್ಮಾನ ತಗೊಂಡು ಈಗಾಗಲೇ ಅನೌನ್ಸ್ ಮಾಡಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಒಂದು ವೆಸ್ಟ್ ಬೆಂಗಾಲು, ತಮಿಳುನಾಡು ಮತ್ತು ಕರ್ನಾಟಕ. ದೀಸ್ 3 ಸ್ಟೇಟ್ಸ್ ದೇ ಓಪನ್ಲಿ ಡಿಕ್ಲೇರ್. ಅಸೆಂಬ್ಲಿಲಿ ಚರ್ಚೆ ಮಾಡಿ ಒಂದು ರಿಸಲ್ಯೂಷನ್ ಆದರೆ ಪಕ್ಕ ಆಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಅದು ಆಗುತ್ತೆ, ಸಿದ್ದರಾಮಯ್ಯ ಸಾಹೇಬ್ರು ಇರೋವರೆಗೂ ಏನು ತೊಂದರೆ ಇಲ್ಲ ಅನ್ನುವಂಥದ್ದು ನನಗಂತೂ ಸಂಪೂರ್ಣವಾದ ನಂಬಿಕೆ ಇದೆ. ಇವರು ಕೆಲವು ಸೆಕ್ಷನ್ಸ್ಗಳನ್ನು ಇನ್ಸರ್ಟ್ ಮಾಡಿರುವಂಥದ್ದು ನಾನು ನಿಮ್ಮ ಮುಂದೆ ಇಡ್ತೀನಿ. ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ಜಿಲ್ಲಾ ಹೆಡ್ ಕ್ವಾರ್ಟರ್ಗಳಲ್ಲಿ, ನಗರಗಳಲ್ಲಿ ಈ ಈದ್ಗಾ ಮೈದಾನ ಅನ್ನುವಂಥದ್ದು ಏನಿದೆ ಅದು ನಿಮಗೆ ಸೇರಿರುವಂಥದ್ದು, ಅದನ್ನು ಹೊಸ ಕಾನೂನಿನ ಪ್ರಕಾರ ಅದಕ್ಕೆ ಮತ್ತೆ ಈಗ ಡೆಪ್ಟಿ ಕಮಿಷನರು, ಆಯಾ ಜಿಲ್ಲೆಯ ಡೆಪ್ಟಿ ಕಮಿಷನರ್ಗಳು ಅಬ್ಜೆಕ್ಷನ್ಸ್ ಆಹ್ವಾನ ಮಾಡ್ತಾರಂತೆ. ಈ ಜಾಗ ಇನ್ಯಾರಿಗಾದರೂ ಸೇರಿದ್ದಾಗಿದೆಯಾ, ಇದ್ದರೆ ನೀವು ಅಬ್ಜೆಕ್ಷನ್ ಹಾಕಬೇಕು ಅಂತ 30 ದಿವಸನೋ ಏನೋ ಟೈಮ್ ಕೊಡ್ತಾರೆ. ಆಮೇಲೆ ಈಗೇನು ನಾನು ಕಾನೂನಲ್ಲಿ ನೋಡಿದೆ ಒಂದಷ್ಟು ಚೇಂಜಸ್ ಮಾಡ್ಕೊಂಡಿದ್ದು 90 ಡೇಸ್ ಟೈಮ್ ಕೊಡ್ತಾರಂತೆ. ಅದಕ್ಕೆ ಯಾರಾದರೂ ಇಲ್ಲ ಸ್ವಾಮಿ ಇದು ನನ್ನ ಮುತ್ತಾತಂದಿದು ಭೀಮಯ್ಯ ಅಂತ ಇದ್ದರು, ಅವ್ರದ್ದು ಜಾಗ ಇದು, ಸರ್ವೆ ನಂಬರು ಅಂತ ಯಾವನೊಬ್ಬರು ಒಂದು ಚೀಟಿ ರೆಡಿ ಮಾಡ್ಕೊಂಬಂದು ಡೆಪ್ಟಿ ಕಮಿಷನರ್ಗೆ ಅಬ್ಜೆಕ್ಷನ್ ಹಾಕ್ದ ಅಂತ ಇಟ್ಕೊಳ್ಳಿ. ಅದನ್ನು ಇತ್ಯರ್ಥ ಮಾಡುವಂಥದ್ದಕ್ಕೆ ಇವನ್ನ ಒಂದು 100 ವರ್ಷ ತಗೋತಾರೆ ಇವರು. ಅಬ್ಜೆಕ್ಷನ್ ಆಗಿ ಬಿದ್ದುಬಿಡುತ್ತೆ, ಅಲ್ಲಿ ನೀವು ಹೋಗೋಕ್ಕಾಗಲ್ಲ, ನಾವು ಹೋಗೋಕ್ಕಾಗದಿರುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೆ. ನಾನು ಏನೋ ಉತ್ಪ್ರೇಕ್ಷಕ್ಕೋಸ್ಕರ ಹೇಳುವಂಥದ್ದಲ್ಲ, ಇದು ಇರುವಂಥ ಕಾನೂನು ಆ್ಯಕ್ಟ್ ಇದೆ. ಅದೇ ಬರೀ 3 ಪೇಜ್ ತಗೊಂಬಂದಿದ್ದೀನಿ, ಅದರಲ್ಲಿ 3 ಆ್ಯಕ್ಟ್ ಮಾತ್ರ ನಿಮ್ಗೆ ಹೇಳುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಮಸೀದಿಗಳಿಗೆ ನೀವು ಮುಂದಿನ ದಿನಗಳಲ್ಲಿ ಸುಣ್ಣ ಬಳಿಬೇಕು, ಬಣ್ಣ ಬಳಿಬೇಕು, ಇನ್ನೇನೋ ರಿಪೇರಿ ಮಾಡಬೇಕು, ಒಳಗಡೆ ಹೋಗಬೇಕು, ಪೂಜೆ ಮಾಡಬೇಕು ಅಂದರೆ ರೆಸ್ಪೆಕ್ಟಿವ್ ಡೆಪ್ಟಿ ಕಮಿಷನರಿಂದ ನೀವು ಪರ್ಮಿಷನ್ ತಗೋಬೇಕು. ದೇರ್ ಹಿಡನ್ ಅಜೆಂಡಾ, ಸ್ಟ್ರೈಟ್ ಅಜೆಂಡಾ, ಓಪನ್ ಅಜೆಂಡಾ ಈಸ್ ವೆರಿ ವೆರಿ ಕ್ಲಿಯರ್. ಮುಸ್ಲಿಂ ಸಮುದಾಯದವ್ರನ್ನ ಸೆಕೆಂಡ್ ಕ್ಲಾಸ್ ಸಿಟಿಸನ್ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ. ಅವರು ಸರ್ವೈವ್ ಆಗಬೇಕು, ಮುಂದಿನ ದಿನಗಳಲ್ಲಿ ಬದುಕಬೇಕು, ರಾಜಕಾರಣ ಮಾಡಬೇಕು, ರಾಜಕೀಯ ಅಧಿಕಾರ ಹಿಡಿಬೇಕು ಅಂದರೆ ಮುಸ್ಲಿಮ್ಸ್ನವ್ರನ್ನ ಅವರು ದಿನನಿತ್ಯ ಅಟ್ಯಾಕ್ ಮಾಡಬೇಕು, ಅವ್ರನ್ನ ಬೈಬೇಕು, ಅವ್ರಿಗೆ ತೊಂದರೆ ಕೊಡಬೇಕು,
ಹಿಂದೂಗಳ ಓಟನ್ನು ಸಂಪೂರ್ಣವಾಗಿ ಧ್ರುವೀಕರಣ ಮಾಡಬೇಕು ಅನ್ನುವಂಥದ್ದು ಸಿಂಗಲ್ ಪಾಯಿಂಟ್ ಅಜೆಂಡಾ. ಪಾಪ ಕೆಲವರು ಒಂದಷ್ಟು ಜನ ಮಾಧ್ಯಮಗಳಲ್ಲಿ ಅಲ್ಲಿ ಇಲ್ಲಿ ನಾವು ಸುಮ್ಮನೆ ಬಡ್ಕತಾ ಇರ್ತೀವಿ ಅಷ್ಟೇ. ಎಂಟೈರ್ ಮೀಡಿಯಾ ಈಸ್ ನಾಟ್ ಇನ್ ಅವರ್ ಫೇವರ್. ನಾನು 2 ಆ್ಯಕ್ಟನ್ನು ಕೋಟ್ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಇನ್ನೊಂದು ದಿವಸ ಯಾವಾದರೂ ಟೈಮ್ ಸಿಕ್ಕಿದಾಗ ನೀವು ಡೆಫಿನೆಟಾಗಿ ನಾನು ನಿಮ್ಮ ಮುಂದೆ ಬಂದು ಒಂದಷ್ಟು ಹಂಚ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೀನಿ. ಇಲ್ಲೊಂದು ಸೆಕ್ಷನ್ 3 ಸಬ್ ಕ್ಲಾಸ್ ಸಿ ಸಬ್ ಕ್ಲಾಸ್ 1 ಅದನ್ನು ಇನ್ಸರ್ಟ್ ಮಾಡಿ ಅದೇನು ಹೇಳುತ್ತೆ ಅಂದರೆ, ಎನಿ ಗೌರ್ಮೆಂಟ್ ಪ್ರಾಪರ್ಟಿ ಐಡೆಂಟಿಫೈಡ್ ಆರ್ ಡಿಕ್ಲೇರ್ಡ್ ಆ್ಯಸ್ ವರ್ಕ್ ಪ್ರಾಪರ್ಟಿ ಬಿಫೋರ್ ಆರ್ ಆಫ್ಟರ್ ದಿ ಕಮೆನ್ಸ್ಮೆಂಟ್ ಆಫ್ ದಿಸ್ ಆ್ಯಕ್ಟ್ shall not deem to be the work property. Large chunk of government land is being used for the religious purposes recognized by Muslim law from time immemorial. Huge structures of heritage in nature have been built therein. These lands are notified by the competent authorities as work. Large amount of land, government land ante adanna ಇವರು ವಕ್ನವರು ಉಪಯೋಗಿಸ್ಕೊಂಬಿಟ್ಟಿದ್ದಾರೆ. ಈ ಆ್ಯಕ್ಟ್ ಬರೋದಕ್ಕಿಂತ ಮುಂಚೆ ಇನ್ಮೇಲೆ ಆ್ಯಕ್ಟ್ ಬಂದ ಮೇಲೆ ಈ ಪ್ರಾಪರ್ಟಿ ವರ್ಕ್ ಪ್ರಾಪರ್ಟಿಗಳಲ್ಲ ಅಂತ ಸೆಕ್ಷನ್ 3C ಸಬ್ ಕ್ಲಾಸ್ 1 ಇನ್ಸರ್ಟ್ ಮಾಡಿರುವಂಥದ್ದು ಹೇಳುತ್ತೆ. ನಾನು ಹೇಳ್ತಾ ಇಲ್ಲ, ಈ ಸೆಕ್ಷನ್ಸ್ಗಳನ್ನು ಹೊಸದಾಗಿ ಇನ್ಸರ್ಟ್ ಮಾಡಿರುವಂಥದ್ದು ಹೇಳ್ತಾ ಇರುವಂಥದ್ದು ನಾವು ಕಾಣ್ತೀವಿ. ಇನ್ನೊಂದು ಎಂಥ ಆ್ಯಕ್ಟನ್ನು ಓಪನ್ನಾಗಿ ಅವ್ರು ಹೇಳ್ತಾವ್ರೆ ಅನ್ನುವಂಥದ್ದಕ್ಕೆ ಇದೆಲ್ಲ ಉದಾಹರಣೆ ನೋಡಿ. ಸೆಕ್ಷನ್ 6 ಪ್ರೊವೈಡ್ಸ್ ದಟ್ ಎನಿ ಪರ್ಸನ್ ಮೇ ಅಪೀಲ್ ಅಗೇನ್ಸ್ಟ್ ದಿ ನೋಟಿಫಿಕೇಶನ್ ಆಫ್ ವರ್ಕ್ ಅಪ್ ಟು 2 years ಅಂತ. ಇದು ವರ್ಕ್ ಪ್ರಾಪರ್ಟಿ ಅಲ್ಲ ಸ್ವಾಮಿ, ಇದು ನಮ್ಮ ಮುತ್ತಾತಂದು ದ್ವಾರಕನಾಥ್ ಇದ್ದಾರೆ, ಅವರು ಲೀಗಲ್ ಬ್ಯಾಕ್ಗ್ರೌಂಡ್ ಬಂದಿರುವಂಥವ್ರು, ಅವರು ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ನಿಮಗೆ. 2 yearsವರೆಗೂ ನೀವು ಅಪೀಲೇ ಮಾಡೋಕ್ಕಾಗಲ್ಲ. 2 yearsವರೆಗೂ ಟೈಮ್ ಕೊಟ್ಟಿದ್ದೀವಲ್ಲ ಸ್ವಾಮಿ, ನೀವು 2 years ಆದಮೇಲೆ ಬನ್ನಿ ಅಂತಾರೆ. ಈಗ ನಾವು ಕೋರ್ಟ್ಗೆ ಹೋಗಿದ್ದೀವಿ, ಕೋರ್ಟ್ಗೆ ಹೋದ್ರೆ ಅವ್ರು ಕನ್ಸಿಡರ್ ಮಾಡ್ತಾರೆ ಅನ್ನುವಂಥದ್ದು ನಂಬಿಕೆ ಇಲ್ಲ. 2 ವರ್ಷ ಟೈಮ್ ಕೊಟ್ಟವ್ರಲ್ರಿ, ನಿಮ್ದೇನಿದು ಅಬ್ಜೆಕ್ಷನ್ಸ್ ಕೊಡಿ, ಅಲ್ಲಿ ಅವ್ನು ಡೆಪ್ಟಿ ಕಮಿಷನರ್ ತೀರ್ಮಾನ ಮಾಡುವಂಥ ಕೆಲಸವನ್ನು ಮಾಡಲಿ, ಆಮೇಲೆ ಬನ್ನಿ ನೀವು 2 ವರ್ಷ ಆದಮೇಲೆ ಅಂತ ಹಿಡಿದಕ್ಕೆಲ್ಲ ಸುಸ್ತಾಗಿ ಮನೇಲಿ ಕೂತ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷದವ್ರಿಗೆ ನನ್ನ ಆದಿಯಾಗಿ ನಾನು ಅಪೀಲ್ ಮಾಡ್ಕೊಳ್ಳೋದು ಇಷ್ಟೇ, ಅವರು ದಯಮಾಡಿ ಪ್ಲೀಸ್ ಡೋಂಟ್ ಟೇಕ್ ಇಟ್ ಲೈಟ್ಲಿ. ಮುಸ್ಲಿಮ್ಸ್ನವರು ಸುಮ್ಮನೆ ಕುಂತವ್ರೆ, ಅವ್ರು ಏನೂ ಮಾಡ್ತಾ ಇಲ್ಲ, ಎಲ್ಲೂ ಗಲಾಟೆ ಮಾಡ್ತಾ ಇಲ್ಲ, ಸ್ಟ್ರೈಕ್ ಮಾಡ್ತಾ ಇಲ್ಲ, ಪ್ರತಿಭಟನೆ ಮಾಡ್ತಾ ಇಲ್ಲ, ಅದು ಹಂಗೆ ನಡೀಲಿ ಎನ್ನುವಂಥ ಮನೋಭಾವ ನಮ್ಮಲ್ಲಿ ಇರಬಾರ್ದು ಅನ್ನುವಂಥದ್ದು ನಾನು ಕೇಳ್ಕೊತೀನಿ. ಮುಖ್ಯಮಂತ್ರಿಗಳಲ್ಲೂ ಕೇಳ್ಕೊತೀನಿ, ನಾನು ಉಪಮುಖ್ಯಮಂತ್ರಿಗಳಲ್ಲೂ ಕೇಳ್ಕೊತೀನಿ. ಇದು ಭಾಳ ಸೀರಿಯಸ್ ಇಶ್ಯೂ. 40 ಕೋಟಿ ಮುಸ್ಲಿಂ ಸಮುದಾಯದವರು ಇದ್ದಾರೆ ದೇಶದಲ್ಲಿ. ಎನಿ ಪಾರ್ಟಿ ಶುಡ್ ನಾಟ್ ಟೇಕ್ ಮುಸ್ಲಿಮ್ಸ್ ವೋಟ್ಸ್ ಫಾರ್ ಗ್ರಾಂಟೆಡ್. ಹೆಂಗಿದ್ರು ಆಕೆ ಆಗ್ತಾರೆ ಅನ್ನುವಂಥದ್ದು ಮನೋಭಾವ ಬೇಡ ಅನ್ನುವಂಥದ್ದು ಅಷ್ಟೇ ನನ್ನ ಉದ್ದೇಶ. ದಯಮಾಡಿ ಸ್ನೇಹಿತರೆ, ನಿಮ್ಮಲ್ಲಿ ನಿಮ್ಮ ಜನಗಳಲ್ಲಿ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ನೀವು ಮಾಡಬೇಕು. ಪ್ರೇಯರ್ ಮಾಡಬೇಕಾದ್ರೆ ಮುಂದಿನ ದಿನಗಳಲ್ಲಿ ಯು ಹ್ಯಾವ್ ಟು ಟೇಕ್ ಪ್ರಿಯರ್ ಪರ್ಮಿಷನ್ ಫ್ರಮ್ ರೆಸ್ಪೆಕ್ಟಿವ್ ಡೆಪ್ಟಿ ಕಮಿಷನರ್ಸ್ ಅನ್ನುವಂಥದ್ದು ಇದೆ. ಅಲ್ಲಿ ಮಸೀದಿ ಒಳಗಡೆ ಹೋಗ್ಬೇಕಾದ್ರೂ ತಗೋಬೇಕು ಅನ್ನುವಂಥದ್ದು ಇದೆ. ತರ್ತಾರೆ ಅದನ್ನು, ಎಕ್ಸಾಗ್ರೇಷನಾಗಿ ಏನೇನೋ ಮಾತಾಡ್ತಾರಲ್ರಿ ಇವರು ಅನ್ನುವಂಥದ್ದು ನೀವು ಹೇಳ್ಬೋದು. ಅದು ಅಪ್ಲಿಕಬಲ್ ಆದಮೇಲೆ ಬರ್ತಾರೆ. ಈ ವಕ್ ಬಿಲ್ ವಿಚಾರದಲ್ಲಿ ಇಡೀ ದೇಶದಲ್ಲಿ ಚರ್ಚೆ ಆಗ್ದಂಗೆ ಮಾಡಾಕ್ಬಿಟ್ರಪ್ಪ. ಎಲ್ಲಿ ಯಾವ ಮೀಡಿಯಾದವ್ರು ತೊಗೊಂಡಿದ್ದಾರೆ ಇದನ್ನು ವಕ್ ಬಿಲ್ನ? ಆಯಿತು, ಅನುಕೂಲ, ಬಹಳ ಅನುಕೂಲ ಆಗುತ್ತಂತೆ ಇದು ಮುಸ್ಲಿಮ್ಸ್ಗೆ ವಕ್ ಬಿಲ್ ತಂದಿರೋದು, ಅಮೆಂಡ್ಮೆಂಟ್ ಬಿಲ್ ತಂದಿರುವಂಥದ್ದು. ಅದಕ್ಕೋಸ್ಕರ ಏಪ್ರಿಲ್ 20ನೇ ತಾರೀಕಿಂದ ಇಡೀ ದೇಶಾದ್ಯಂತ BJPಯವರು ಗಲ್ಲಿಗೂ ಹೋಗಿ ಅನೌನ್ಸ್ ಮಾಡ್ತಾರೆ, ಹೇಳ್ತಾರೆ, ಬುದ್ಧಿ ಹೇಳ್ತಾರಂತೆ. ನಿಮ್ಮ ಮುಸ್ಲಿಂ ಸಮುದಾಯದವರಿಗೆ ಭಾಳ ಒಳ್ಳೆ ಬಿಲ್ಲನ್ನು ನರೇಂದ್ರ ಮೋದಿಯವರು ತಂದುಬಿಟ್ಟವ್ರೆ, ಇದರಿಂದ ಒಂದು ಸುಳ್ಳು ಎಲ್ಲ ಸೇರಿಸಿ ಹೇಳ್ತಾರೆ, ನೀವು ನಂಬಬೇಕು. ಡೈಲ್ಯೂಟ್ ಮಾಡಾಕ್ಬಿಡ್ತಾರೆ. ನಾವು ಒಂದು ಕಡೆ ಹೇಳ್ಕೊಂಬಂದ್ರೆ ಅವ್ರು ಇನ್ನೊಂದು ಕಡೆ ಹೇಳ್ಕೊಂಬಂದು ಜನಗಳಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿಬಿಟ್ಬಿಡ್ತಾರೆ. ಏನು ಇಲ್ವಂತೆ ಬಿಡ್ರಿ ಅಂತ ಒಬ್ಬರು ಅಂದರೆ, ಇಲ್ಲ ಏನೋ ಇದೆಯಂತ ಅಲ್ಲಿ ಅನ್ನುವಂಥದ್ದು ಇನ್ನೊಬ್ಬರು ಅಂದರೆ, ಎರಡು ಕನ್ಫ್ಯೂಷನ್ ಆಗಿ ಜನಗಳು ಮನೆ ಸುಮ್ಮನೆ ಕೂತ್ಕೊಬೇಕು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಆಲ್ರೆಡಿ ಆಗೋಗಿದೆ, ಮಾಡ್ತಾರೆ ಮುಂದಿನ ದಿನಗಡೆ. ವ್ಯವಸ್ಥೆ ಬಹಳ ಕೆಟ್ಟದಾಗಿದೆ. ಬಹಳ ಕೆಟ್ಟದ ಪರಿಸ್ಥಿತಿಯನ್ನು ತರುವಂಥ ಕೆಲಸವನ್ನು BJPಯವರು ಮಾಡಿಬಿಟ್ಟಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಹಿಂಗೆ ಅವರೇನು 2047ಕ್ಕೆ ವಿಕಸಿತ್ ಭಾರತ್
ಅದೇನು ವಿಕಸಿತ ಅನ್ನುವಂಥದ್ದು ನನಗಂತೂ ಅರ್ಥ ಆಗಿಲ್ಲ, ಏನು ಅನ್ನುವಂಥದ್ದು, ಅದು ಯಾರಿಗೆ ವಿಕಸಿತ ಆಗುತ್ತೋ ಅನ್ನುವಂಥದ್ದು ಗೊತ್ತಿಲ್ಲ. ಬಟ್ ಮುಸ್ಲಿಮ್ಸು ಅವ್ರನ್ನ ಬಿಟ್ಟು ನೆಕ್ಸ್ಟು ಕ್ರಿಶ್ಚಿಯನ್ಸ್ ಪ್ರಾಪರ್ಟಿಗಳನ್ನ ತಗೋತಾರೆ. ನೆಕ್ಸ್ಟು ದಲಿತರಿಗೆ ಅಂಬೇಡ್ಕರ್ ಅವ್ರನ್ನ ಫೋಟೋ ತೋರಿಸಿ, ಸ್ಟ್ಯಾಚ್ಯೂ ತೋರಿಸಿ, ನಮ್ಮ ಪುಟ್ಟಣಂಜಯ್ಯನವ್ರು ಅದನ್ನೇ ಹೇಳ್ತಾಯಿದ್ರು. ಆ ಅಂಬೇಡ್ಕರ್ ಅವ್ರನ್ನ ಫೋಟೋ ತೋರಿಸೇ ಅವ್ರನ್ನ ಬಲಿ ಹಾಕ್ತಾರೆ. ಅಂಬೇಡ್ಕರ್ ಅವರ ಮೇಲೆ ಇರುವಂಥ ಪ್ರೀತಿ, ಉಕ್ತಾ ಇರುವಂಥ ಪ್ರೀತಿ, ತೋರಿಸ್ತಾ ಇರುವಂಥ ಭಾಷಣದಲ್ಲಿ ತೋರಿಸ್ತಾ ಇರುವಂಥ ಪ್ರೀತಿ, BJPಯವರು ತೋರಿಸ್ತಾ ಇರುವಂಥ ಪ್ರೀತಿ, ಯಾರೂ ಅವ್ರನ್ನ ಪ್ರೀತಿ ಮಾಡಿರಬಾರ್ದು, ಮುಂದಿನ ದಿನಗಳಲ್ಲೂ ಆ ರೀತಿ ಪ್ರೀತಿ ಮಾಡಬಾರ್ದು ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದರಿಂದ ನಾನು ಹೇಳೋದಿಷ್ಟೇ, ದಯಮಾಡಿ ಒಂದಷ್ಟೇ, ಎಲ್ಲೂ ಕಾಣ್ತಾ ಇಲ್ಲ, ಯಾವ ಪ್ರತಿಭಟನೆ ನಾನು ನೋಡಲಿಲ್ಲ. ಅಟ್ಲೀಸ್ಟು ಮಜೀದ್ ಅವರು ನಾಳೆ ಮಡಿಕೇರಿನಲ್ಲಿ ಒಂದು ಪ್ರತಿಭಟನೆ, ಯಾವುದು ಪಕ್ಷಾತೀತವಾಗಿ ನಾನು ಹೋಗ್ತಾಯಿದ್ದೀನಿ. ಮೈಸೂರಲ್ಲಿ ಒಂದು ಪ್ರತಿಭಟನೆ ಮಾಡುವಂಥದ್ದಕ್ಕೆ ನಾವು ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಎಜುಕೇಟ್ ಮಾಡುವಂಥ ಕೆಲಸ ಆಗಬೇಕು, ಅದು ನಿಮ್ಮ ಸಮುದಾಯದವರೇ ಮಾಡಬೇಕು. ನಾನು ಬಂದು ಭಾಷಣ ಮಾಡೋದಕ್ಕೂ ನೀವೇ ನಿಮ್ಮ ಲ್ಯಾಂಗ್ವೇಜಲ್ಲಿ ಉರ್ದುನಲ್ಲಿ ಜನಗಳಿಗೆ ತಿಳಿಸುವಂಥದ್ದಕ್ಕೂ ಡಿಫ್ರೆನ್ಸ್ ಇದೆ. ನಾವು ಲಾ ಆ್ಯಂಡ್ ಆರ್ಡರ್ನ ನಮ್ಮ ಕೈಯಲ್ಲಿ ತಗೊಬೇಕು ಅಂತ ನಾನು ಹೇಳ್ತಾ ಇಲ್ಲ. ಒಂದಷ್ಟು ಪ್ರತಿಭಟನೆಗಳಾಗಲಿ, ಅಟೆನ್ಷನ್ ಕ್ರಿಯೇಟ್ ಆಗಲಿ, ಜನಗಳಿಗೆ ಗೊತ್ತಾಗಲಿ, ಇದು ಏನಿದೆ ಅನ್ನುವಂಥದ್ದು ಜನಗಳು ತಿಳ್ಕೊಳ್ಳುವಂಥದ್ದು ಮಾಡಲಿ. ನಾಳೆ ದಿವಸ ನಮಗೂ ಇದು ಸಮಸ್ಯೆ ಮಾಡ್ತಾರೆ BJPಯವರು ಅನ್ನುವಂಥದ್ದು ಅರ್ಥ ಮಾಡಿಸುವಂಥ ಕೆಲಸವನ್ನು ಮಾಡಲಿ. ಭಾಳ ಕೆಟ್ಟದಾಗಿ ಬಿಂಬಿಸಿದ್ದಾರೆ ಮುಸ್ಲಿಂ ಸಮುದಾಯವನ್ನು ಹಿಂದೂಗಳ ಜೊತೆ. ಎಲ್ಲರೂ ಒಟ್ಟಿಗೆ ಬಾಳಬೇಕು ಅನ್ನುವಂಥವ್ರ ಮೈಂಡ್ಸೆಟ್ನೆಲ್ಲ ಒಂದಷ್ಟು ಚೇಂಜ್ ಮಾಡಿದ್ದಾರೆ. 11 ವರ್ಷದಿಂದ ಚೇಂಜ್ ಮಾಡಿಬಿಟ್ಟಿದ್ದಾರೆ. ದಿನ ಬೆಳಗ್ಗೆ ಎದ್ದರೆ ಅವ್ರನ್ನ ಅಟ್ಯಾಕ್ ಮಾಡುವಂಥದ್ದು ಬಿಟ್ಟರೆ, ಅವ್ರನ್ನ ಅಟ್ಯಾಕ್ ಮಾಡೋದ್ರ ಮೂಲಕ ಕಾಂಗ್ರೆಸ್ ಪಕ್ಷನೂ ಅಟ್ಯಾಕ್ ಮಾಡುವಂಥ ಕೆಲಸವನ್ನು ಮಾಡೋದು ಬಿಟ್ಟರೆ BJPಯವ್ರದ್ದು ಏನೂ ಇಲ್ಲ. ದಿನ ಬೆಳಗ್ಗೆ ಎದ್ದರೆ ಮಾಧ್ಯಮಗಳಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ 4 ಸರಿ 5 ಸರಿ ಇದನ್ನೇ ಡಿಸ್ಕಸ್ ಮಾಡ್ತಾರೆ, ಇದನ್ನೇ ಡಿಬೇಟ್ ಮಾಡ್ತಾರೆ. 4% ರಿಸರ್ವೇಷನ್ ಕೊಟ್ಟಿರುವಂಥದ್ದನ್ನ ಶೈಕ್ಷಣಿಕವಾಗಿ ಇನ್ನೇನು ಸಾಮಾಜಿಕವಾಗಿ ಕೊಟ್ಟಿರುವಂಥ ರಿಸರ್ವೇಷನ್ ಅಲ್ಲ, ಅದು ಕಾಂಟ್ರಾಕ್ಟರ್ಸಲ್ಲಿ ಕೊಟ್ಟರು. ಕಾಂಟ್ರಾಕ್ಟಲ್ಲಿ ಟೆಂಡರ್ ಕರೆಯುವಂಥ ಸಂದರ್ಭದಲ್ಲಿ 4% ರಿಸರ್ವೇಷನ್ ಕೊಟ್ಟಿರೋದನ್ನ ನರೇಂದ್ರ ಮೋದಿಯವರು ಅಲ್ಲಿ ಇವತ್ತು ಅದೆಲ್ಲ ಇದರಲ್ಲಿ ಛತ್ತೀಸ್ಗಢಲ್ಲಿ ಹರಿಯಾಣದಲ್ಲಿ ಭಾಷಣ ಮಾಡ್ತಾರೆ. ಇದು 4% ನಾವು ಕೊಟ್ಟಿರುವಂಥದ್ದನ್ನ ಭಾಷಣ ಮಾಡ್ತಾರೆ. ಈ 4%ಇಂದ ನನಗನ್ಸುತ್ತೆ 100ಕ್ಕೆ 100ರಷ್ಟು ಯಾವ ಸಮುದಾಯದಲ್ಲಿ, ಮುಸ್ಲಿಂ ಸಮುದಾಯದಲ್ಲಿ ಯಾರಿಗೂ ಅಷ್ಟೊಂದು ಅನುಕೂಲ ಆಗದೇ ಇರ್ಬೋದು. ಯಾಕೆಂದರೆ ಕಾಂಟ್ರಾಕ್ಟರ್ಸ್ ಅವ್ರು ಕಮ್ಮಿ, ಅವ್ರ ಜನಾಂಗದಲ್ಲಿ ಕಾಂಟ್ರಾಕ್ಟ್ ಮಾಡುವಂಥವ್ರು ಕಮ್ಮಿ. ಸುಮಾರು ಫೀಲ್ಡಲ್ಲಿ ಪಾಪ ಅವ್ರ ಪ್ರೆಸೆನ್ಸೇ ಇಲ್ಲ. ಅವರು ಯಾವ ಬಿಸ್ನೆಸ್ಸು ಮಾಡೋಕ್ಕಾಗದೇ ಇರುವಂಥ ಒಂದು ಪರಿಸ್ಥಿತಿ. ಹೋಟೆಲ್ ಇಂಡಸ್ಟ್ರೀಸಲ್ಲಿ ಇದ್ದಾರೆ ಅವರು. ಇಡ್ಲಿ ವಡೆ ಬೋಂಡ ಮಾರಿದ್ರೆ ತಿಂತಾರಾ? ರಿಯಲ್ ಎಸ್ಟೇಟ್ನಲ್ಲಿ ಇದ್ದಾರಾ? ಎಜುಕೇಷನ್ ಫೀಲ್ಡಲ್ಲಿ ಇದ್ದಾರಾ? ಇನ್ಯಾವುದೋ ಹುದ್ದೆನಲ್ಲಿ ಇದ್ದಾರಾ? ಇಲ್ಲ. ಭಾಳ ಕೇವಲವಾಗಿ ಬಿಂಬಿಸುವಂಥದ್ದು. ಅವ್ರಿಗೆ ಯಾವ ಹಂತದಲ್ಲೂ ಎಲ್ಲೂ ಅಸ್ಪೃಶ್ಯತೆಯಲ್ಲಿ ಏನಾದರೂ ನಮ್ಮ ದೇಶದಲ್ಲಿ ಅನ್ಟಚಬಲ್ ಅನ್ನುವಂಥದ್ದಿದ್ದರೆ ನನಗೆ ಇವತ್ತಿನ ದಿವಸ ಕಾಣ್ತಾ ಇರುವಂಥದ್ದು ಮುಸ್ಲಿಮ್ಸ್ ವಿರುದ್ಧನೇ. ಸರ್ ಜಮೀರ್ ಸಾಹೇಬ್ರೆ, ನೀವು ಭಾಳ ಪವರ್ಫುಲ್ ಪರ್ಸನ್ನು ನಮ್ಮ ಸರ್ಕಾರದಲ್ಲಿ. ನೀವು ನಮ್ಮ ಮಾತನ್ನು ಒಂದು 2 ನಿಮಿಷ ದಯಮಾಡಿ ಆಲಿಸ್ಬೇಕು. ಅದನ್ನು ಯಥಾವತ್ತು ಮಾನ್ಯ ಮುಖ್ಯಮಂತ್ರಿಗಳ ಮೂಲಕ ಇತ್ಯರ್ಥ ಮಾಡಿಸುವಂಥದ್ದಕ್ಕೆ ನಜೀರ್ ಅವರು ಇಲ್ಲಿದ್ದಾರೆ, ಜಬ್ಬಾರ್ ಅವರು ಇದ್ದಾರೆ, ಭಾಳ ಪವರ್ಫುಲ್ ಪೀಪಲ್. ಒಂದು ಕೊನೆಯದಾಗಿ ಒಂದು ಸೆಕ್ಷನ್ನ ಕೋಟ್ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಸರ್ ಜಮೀರ್ ಅವರೇ ಒಂಚೂರು ಸೆಕ್ಷನ್ 14 ಅಂತ ಒಂದು ಸೆಕ್ಷನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ ಸೆಕ್ಷನ್ 14 ಏನು ಹೇಳುತ್ತೆ ಅಂದರೆ, ಇನ್ ದಿ ಕಾಂಪೋಸಿಷನ್ ಆಫ್ ವಕ್ಫ್ ಬೋರ್ಡ್ the existing law provided for election to the 4 electoral colleges, MP, MLA, Mutawali and legal member. The proposed amendment has totally discarded the concept of democratically elected members. Now the state government is authorized to nominate as per its wisdom. As per its wisdom. ಆ ವಕ್ಫ್ ಬೋರ್ಡಲ್ಲಿ MP ಗಳು, MLAಗಳು, MLCಗಳು, ಮುಟಾವಾಲಿ ಮತ್ತು ಲೀಗಲ್ ಮೆಂಬರ್ಗಳನ್ನ ಹಾಕ್ಕೊಳ್ಳುವಂಥದ್ದಕ್ಕೆ ಅವಕಾಶವನ್ನು ಸಂಪೂರ್ಣವಾಗಿ ಕಿತ್ತಾಕ್ಬಿಟ್ಟವ್ರೆ. ಈಗ ಆಯಾ ರಾಜ್ಯ ಸರ್ಕಾರ ಅವ್ರು ಯಾರಿಗೆ ಬೇಕೋ ಅವ್ರನ್ನ ನಾಮಿನೇಟ್ ಮಾಡುವಂಥದ್ದು ಮಾಡುತ್ತೆ.
ಯಾರನ್ನು ನಾಮಿನೇಟ್ ಮಾಡುವಂಥದ್ದು ಮುಸ್ಲಿಮ್ಸ್ನೇ ನಾಮಿನೇಟ್ ಮಾಡಬೇಕು ಅನ್ನುವಂಥದ್ದು ಇಲ್ಲ. ನಾನ್ ಮುಸ್ಲಿಂ ಮೆಂಬರ್ಸ್ ಆರ್ ಆಲ್ಸೋ ಎಲಿಜಿಬಲ್ ಟು ಬಿಕಮ್ ಮೆಂಬರ್ಸ್ ಆಫ್ ದಿಸ್ ವಕ್ಫ್ ಬೋರ್ಡ್. ನಾನ್ ಮುಸ್ಲಿಂ ಮೆಂಬರ್ಸ್ ಅಂದರೆ ಯಾರೋ ಒಂದು ಇಬ್ಬರನ್ನ RSSನ ಇಬ್ಬರು ಬಜರಂಗದಲ್ಲೋ ತಗೊಂಬಂದಲ್ಲಿ ಆಗ್ತಾನೆ. ಅದು ಎಷ್ಟು ಜನ ಇರಬೇಕು ಡಿಪೆಂಡಿಂಗ್ ಅಗೇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ನಂಬರ್ ಆಫ್ ಮೆಂಬರ್ಸ್ ಇನ್ ದಿ ಬೋರ್ಡ್. 10 ಜನ ಇದ್ದರೆ 10 ಜನಕ್ಕೆ ರೇಷಿಯೋ ಎಷ್ಟು ಅನ್ನುವಂಥದ್ದು ಅವನು ಡಿಫೈನ್ ಮಾಡ್ತಾನೆ. ಆಮೇಲೆ ಒಂದು ಇಬ್ಬರು ಎಕ್ಸ್ ಅಫಿಷಿಯೋಗಳು ಇರ್ತಾರೆ, ಆ DC ಇನ್ಯಾರೋ AC ಇನ್ಯಾರೋ ಅವರ ಮೆಂಬರ್ಸ್ಗಳು ಇರ್ತಾರೆ. ಆಗ ನೀವು ಏನು ತೀರ್ಮಾನ ಮಾಡಬೇಕಾದ್ರೂ ಆ ಕಮಿಟಿನೇ ತೀರ್ಮಾನ ಮಾಡಬೇಕು. ಕಮಿಟಿ ತೀರ್ಮಾನ ಆ್ಯಂಡ್ ಅಲ್ಟಿಮೇಟು ನ್ಯಾಚುರಲಾಗಿ ನಿಮ್ಮ ವಿರುದ್ಧನೇ ತೀರ್ಮಾನ ಮಾಡುವಂಥ ಕೆಲಸವನ್ನು ಮಾಡಿ, ಗಾಳಿಗಂಟು ಮಾಡಿ, ಕತಂತ್ರ ಮಾಡಿ, ಕಾಂಟ್ರವರ್ಸಿ ಮಾಡಿ ಬಿಟ್ಬಿಡ್ತಾರೆ. ಏನೂ ಡಿಸಿಷನ್ ತಗೊಳಕ್ಕಾಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಬಿಡುವಂಥ ಕೆಲಸವನ್ನು ಮಾಡಿಬಿಡ್ತಾರೆ. ಈಗ ಕೇಂದ್ರ ಸರ್ಕಾರ ಪಾರ್ಲಿಮೆಂಟಲ್ಲಿ ಅಮೆಂಡ್ ಆಗಿರುವಂಥ ಬಿಲ್ಲು ರಾಜ್ಯ ಸರ್ಕಾರ ಇಂಪ್ಲಿಮೆಂಟ್ ಮಾಡದೇ ಇರುವಂಥದ್ದಕ್ಕೆ ಆಗುತ್ತಾ ಅನ್ನುವಂಥ ಪ್ರಶ್ನೆಯೂ ಇದೆ. ಕೆಲವು ಕಡೆ ಸಾಕಷ್ಟು ರಾಜ್ಯಗಳಲ್ಲಿ ಅದಾಗಿದೆ. ಕೇಂದ್ರ ಸರ್ಕಾರದ ಕಾನೂನನ್ನು ರಾಜ್ಯ ಸರ್ಕಾರ ಅನುಷ್ಠಾನನೇ ಮಾಡಿಲ್ಲಪ್ಪ. ಈ ತಮಿಳುನಾಡಲ್ಲಿ ತಗೊಂಡ್ರೆ ನೀವು ತಮಿಳುನಾಡಲ್ಲಿ ನೀಟ್ ಎಕ್ಸಾಮಿನೇಷನ್ಸ್ ಎಲ್ಲ ಅಷ್ಟೊಂದು ದೊಡ್ಡ ಮಟ್ಟಕ್ಕೆ ಅನುಷ್ಠಾನ ಮಾಡುವಂಥ ಕೆಲಸವನ್ನು ಮಾಡಲೇ ಇಲ್ಲ ಅವರು. ಅವನ್ನೇನು ಮಾಡ್ಕೊಳ್ಳೋಕ್ಕಾಗಲಿಲ್ಲ. ರಿಸರ್ವೇಷನು ಅಷ್ಟೇ 50% ರಿಸರ್ವೇಷನ್, 69% ರಿಸರ್ವೇಷನ್ ಕೊಟ್ಟವರಲ್ಲಿ ಅದು ನಡೀತಲೇ ಇದೆ. ಹಂಗೇ ಕೋರ್ಟ್ ಮೂಲಕ ಏನೆಲ್ಲ ಮಾಡಬೇಕು ಅದೆಲ್ಲ ಪ್ರಯತ್ನ ಆಗ್ತದೆ, ಹಂಗೆ ನಡೀತಾ ಇದೆ. ಬಟ್ ಅಟ್ಲೀಸ್ಟ್ ನಮ್ಮ ರಾಜ್ಯದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಅಫಿಷಿಯಲ್ಲಾಗಿ ವಿಧಾನಮಂಡಲದಲ್ಲಿ ಪ್ರಸ್ತಾವನೆ ಮಾಡಿ ಇದನ್ನು ತಗೊಂಬಂದು ಬಿಲ್ ತಗೊಂಬಂದು ಇದನ್ನು ನಾವು ಯಾವ ಕಾರಣಕ್ಕೂ ನಾವು ಇನ್ಸ್ಟಾನ ಮಾಡಲ್ಲ, ಇದನ್ನು ವಿ ಆರ್ ನಾಟ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ಇಯರ್ ಇನ್ ಕರ್ನಾಟಕ ಅನ್ನುವಂಥದ್ದು ರಿಸರ್ವೇಷನ್ ಆದರೆ ಆಮೇಲೆ ನೆಕ್ಸ್ಟು ಕೋರ್ಟ್ಗೆ ಹೋಗಿ ನೋಡುವಂಥ ಕೆಲಸವನ್ನು ಮಾಡೋಣ. ಸದ್ಯಕ್ಕೆ ಅದನ್ನು ಇಮ್ಮಿಡಿಯೇಟಾಗಿ ಬಚಾವಾಗುವಂಥದ್ದಕ್ಕೆ ಒಂದು ಅವಕಾಶ ಇದೆ. ಅದು ಹೆಂಗೆ ಅವರು ಇಂಪ್ಲಿಮೆಂಟ್ನ ಡೈರೆಕ್ಟಾಗಿ ನಮ್ಮ ಮೇಲೆ ಏರ್ತಾರೆ ಅನ್ನುವಂಥದ್ದು ನೋಡುವಂಥ ಕೆಲಸ ಮಾಡಬೇಕಾಗುತ್ತೆ. ಅದರಿಂದ ನಾನು ನಮ್ಮ ಮುಸ್ಲಿಂ ಸಮುದಾಯದ ಮುಖಂಡರುಗಳಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ನಾವು ಪ್ರತಿಯೊಂದಕ್ಕೂ ನಾವು ನಿಮ್ಮಲ್ಲಿ ಇಂಟರ್ಫಿಯರ್ ಆಗಕ್ಕೆ ಬರಲ್ಲ, ನೀವು ತಗೋಬೇಕು ಇದನ್ನು. ನಿಮ್ಮ ಬಲವಾಗಿ ನಮ್ಮ ಸರ್ಕಾರ ಇರುತ್ತೆ, 100ಕ್ಕೆ 100ರಷ್ಟು ನಾವೆಲ್ಲ ಇರ್ತೀವಿ. ನಮ್ಮ ಹಿಂದೂ ವರ್ಗದವರು ನಿಮ್ಮ ಜೊತೆ ಇರುವಂಥ ಕೆಲಸವನ್ನು ಮಾಡ್ತೀವಿ. ದೊಡ್ಡ ಮಟ್ಟದಲ್ಲಿ ಒಂದಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದು ಒಂದಾದರೆ ಸರ್ಕಾರದ ವತಿಯಿಂದ ಏನೆಲ್ಲ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ತಗೊಂಡು ಅದು ಫೈನಲ್ ಡಿಸಿಷನ್ ತಗೋಬೇಕು ಅನ್ನುವಂಥದ್ದು ಅಷ್ಟೇ ನನ್ನ ಅಭಿಪ್ರಾಯ. ಇನ್ನೂ ಸಾಕಷ್ಟು ಜನ ಮಾತಾಡೋರು ಇದ್ದಾರೆ, ಅವ್ರು ಮಾತಾಡಲಿ. ನಾನು ಜಮೀರ್ ಅವ್ರು ಮಾತಾಡುವಾಗ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ದಯಮಾಡಿ ಇದನ್ನು ಭಾಳ ಸೀರಿಯಸ್ ಆಗಿ ತಾವು ನಮ್ಮ MLAಗಳು MLCಗಳು ಏನಿದ್ದಾರೆ ಮುಸ್ಲಿಂ ಸಮುದಾಯದ MLAMLCಗಳೆಲ್ಲ ಒಂದಷ್ಟು ಜನ ಕೂತ್ಕೊಂಡು ಫೈನಲಾಗಿ ಇದೊಂದಷ್ಟು ಸಂಪೂರ್ಣವಾಗಿ ನೀವು ಅರ್ಥ ಮಾಡಿಕೊಂಡು ಬಿಲ್ ಏನು ಅನ್ನುವಂಥದ್ದನ್ನ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಹೋಗಿ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಇಮ್ಮಿಡಿಯೇಟಾಗಿ ಇದು ರೆಸಲ್ಯೂಷನ್ ಪಾಸ್ ಮಾಡಿಸಿ ಕ್ಯಾಬಿನೆಟಲ್ಲೊಂದು ಮತ್ತು ವಿಧಾನಸಭೆಯಲ್ಲೊಂದು ವೆಸ್ಟ್ ಬೆಂಗಾಲಲ್ಲಿ ಮಾಡಿರೋ ರೀತಿಯಲ್ಲಿ ಅದನ್ನು ಇಮ್ಮಿಡಿಯೇಟಾಗಿ ನಾವು ಅಮೆಂಡ್ಮೆಂಟ್ ಬಿಲ್ನ ನಮ್ಮ ಕರ್ನಾಟಕದಲ್ಲಿ ನಾವು ಅನುಷ್ಠಾನ ಮಾಡಲ್ಲ ಅನ್ನುವಂಥದ್ದು ತೀರ್ಮಾನ ಆಗುವಂಥ ಕೆಲಸ ಆದರೆ ಸದ್ಯಕ್ಕೆ ನಾವಿಲ್ಲಿ ಕರ್ನಾಟಕದಲ್ಲಿ ಬಚಾವಾಗುವಂಥದ್ದು ಸದ್ಯಕ್ಕೆ ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ, ಅದಾಗುತ್ತೆ ಅನ್ನುವಂಥದ್ದು ನನಗೆ ಸಂಪೂರ್ಣವಾದ ನಂಬಿಕೆ ಇದೆ. ಅದು ಮಾಡಿಸ್ತಾರೆ ಅವರೆಲ್ಲ ಕೂತ್ಕೊಂಡು ಅನ್ನುವಂಥದ್ದು ನಂಬಿಕೆ ಇದೆ. ಸೊ ನನಗೆ ನಿಮ್ಮ ಮುಂದೆ ನನ್ನ ಅನಿಸಿಕೆಯನ್ನು ಹಂಚ್ಕೊಳ್ಳುವಂಥದ್ದಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರವನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಅಸ್ಸಲಾಮು ಅಲೈಕುಮ್. ನಮಸ್ಕಾರ. ಭಾಳ ಸಂತೋಷ. ಮಿಲಾದ್ ಸೌಹಾರ್ದ ಈದ್ ಸೌಹಾರ್ದ ಕೂಟವನ್ನು ಮಾಡಿದ್ದಾರೆ ನಮ್ಮ ಸ್ನೇಹಿತರಾದಂಥ ಮಜೀದ್ ಅವರು. ತಮ್ಮೆಲ್ರಿಗೂ ಈ ಕಾರ್ಯಕ್ರಮದ ಶುಭಾಶಯಗಳನ್ನ ಹೇಳ್ತಾ, ಈಗಾಗಲೇ ಮಾತಾಡುವಂಥ ವಿಚಾರಗಳು ನೂರಾರು ಇವೆ. ಸುಮಾರು ಹೊತ್ತು ಈಗ ಸ್ನೇಹಿತರು ಮಾತಾಡಿದ್ರು. ಯಾಕೆ ಬದಲಾವಣೆಗಳನ್ನ ತರ್ತಾರೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತಿದೆ. ಇದು ರಾಜಕೀಯ ಅಲ್ಲದೆ ಬೇರೆ ಏನೂ ಅಲ್ಲ. ನಾವು ಇವತ್ತು ಸೇರಿರೋದು ರಾಜಕೀಯಕ್ಕೋಸ್ಕರ ಅಲ್ಲ, ಹಬ್ಬವನ್ನು ಸೌಹಾರ್ದಿತವಾಗಿ ಮಾಡುವಂಥದ್ದಕ್ಕೋಸ್ಕರ ಇವತ್ತು ಸೇರಿದ್ದೀವಿ. ಆ ಸೌಹಾರ್ದ ಇನ್ನೂ ಜಾಸ್ತಿ ಬೆಳೀಲಿ, ನಾವೆಂದು ಮಾನವೀಯತೆಯನ್ನು ಎತ್ತಿಡಿಯೋ ಜನ ಆಗಲಿ ಅಂತ ಹೇಳಿ ನನಗೂ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ. ಜೈ ಹಿಂದ್. ಅಸ್ಸಲಾಮು ಅಲೈಕುಮ್. ನಮಸ್ಕಾರ. ನಿಜವಾಗಲೂ ಭಾರಿ ಸಂತೋಷದಿಂದ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದೀವಿ. ಮೊದಲನೇ ಸತಿ ಸೋಷಲ್ ಡೆಮೊಕ್ರೆಟಿಕ್ ಪಾರ್ಟಿನವರು ಈದ್ ಮಿಲನ್ಗೆ ನಮಗೆಲ್ಲ ಕರೆದಿದ್ದಾರೆ. ಅದಕ್ಕಿಂತ ಯಾವತ್ತೂ ನಾವು ಇಂಥ ಒಂದು ಕಾರ್ಯಕ್ರಮದಲ್ಲಿ ಬಂದು ರಾಜಕಾರಣಿಗಳು ಬಂದು ನನಗೆ ಅಂತೂ ಗೊತ್ತಿರಲಿಲ್ಲ, ಸೇರಿರ್ತಕ್ಕಂಥದ್ದು ನಾನು ನೋಡಲೂ ಇಲ್ಲ. ಇವತ್ತು ಎಲ್ಲ ಪಕ್ಷದಿಂದ ಇಲ್ಲಿ ಬಂದು ಭಾಗವಹಿಸಿದ್ದಾರೆ. ಕಾರಣ ಇದು ಒಂದು ಸೌಹಾರ್ದತೆ
ಒಕ್ಕೂಟ ಅಂತ ಹೇಳಿದರೆ ತಪ್ಪಾಗಲಾರ್ದು. ಇಲ್ಲಿ ಈಗಾಗಲೇ ಹಾರಿಸ್ ಅವ್ರು ಹೇಳ್ದಂಗೆ ಸಾಕಷ್ಟು ವಿಷಯಗಳು ಸಮಾಜದಲ್ಲಿದ್ದು ಸಹ ಆ ವಿಷಯಗಳ ಬಗ್ಗೆ ಇವತ್ತಿನ ದಿವಸ ಮಾತನಾಡೋದು ಸೂಕ್ತವಾದಿಲ್ಲ ಅಂಥೇಳಿ ನಾನು ಭಾವನೆಯನ್ನು ಮಾಡ್ತಾಯಿದ್ದೀನಿ. ಮತ್ತು ನನಗೆ ಭಾರಿ ಸಂತೋಷ ಏನಪ್ಪ ಅಂತ ಹೇಳಿದರೆ ಇವತ್ತಿನ ದಿವಸ ದಿವಾಕರ್ ಅವರು ಇದ್ದಾರೆ, ನಮ್ಮ ರೈತರು ಸಂಘದ ಅಧ್ಯಕ್ಷರಿದ್ದಾರೆ, ನಮ್ಮ ಮುನಿಯಪ್ಪನವರಿದ್ದಾರೆ. ಹಾಗಾಗಿ ಹಲವಾರು ಸಂಘ ಸಂಸ್ಥೆಗಳನ್ನು ಸಹ ಇವತ್ತಿನ ದಿವಸ ತಾವು ಕರೆದಿದ್ದೀರಿ. ಬಟ್ ಇದೇ ರೀತಿ ಲಕ್ಷ್ಮಣವರು ಸಹ ಮೈಸೂರಿಂದ ಬಂದಿದ್ದಾರೆ. ನಾವೊಂದು ಸೀರಿಯಸ್ಸು ಒಂದು ಸಂವಾದ ಈ ರೀತಿ ಕೂತ್ಕೊಂಡು ನಾವು ನಮ್ಮಲ್ಲಿ ಯಾವ ಒಂದು ಸಮಾಜದಲ್ಲಿ ನಮಗೆ ನಮ್ಮ ಒಂದು ಸಮಾನತೆ ಇಲ್ಲದಿರ್ತಕ್ಕಂಥ ಸಮಾಜದಲ್ಲಿ ನಮ್ಮನ್ನು ಇಟ್ಟಿದ್ದಾರೆ, ನಾವೆಲ್ಲ ಸೇರಿ ಒಂದು ಸತಿ ಒಂದು ಸಂವಾದ ಆಗಬೇಕು ಅಂತ ಹೇಳ್ಬಿಟ್ಟು ಆ ಭಾವನೆಯೂ ಸಹ ನಮ್ಮದು ಇದೆ. ಇನ್ನೊಂದು ಅವಕಾಶ ನಮಗೆ ಸಿಗ್ಬೋದು ಅಂಥೇಳಿ ಭಾವನೆಯನ್ನು ಮಾಡಿ ಈ ಒಂದು ಈದ್ ಮಿಲನ್ಗೆ ತಮ್ಮೆಲ್ಲರಿಗೂ ಅಭಿಮಾನದ ಅಭಿನಂದನೆ ಸಲ್ಲಿಸಿ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು. ಅಸ್ಸಲಾಮು ಅಲೈಕುಮ್ ರಹಮತುಲ್ಲಾಹಿ ಬರ್ಕಾತು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ಸ್ವಲ್ಪ ಜೋರಾದ ಧ್ವನಿಯಲ್ಲಿ ಜೈ ಭೀಮ್ ಹೇಳಿ ಸರ್. ಇವತ್ತು ವಾತಾವರಣದಲ್ಲೇ ತಮಗೆಲ್ಲ ಗೊತ್ತಿದ್ದಂಗೆ ಇಡೀ ದೇಶದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದರೆ ನೀವು ಅಲ್ಲಿ ಕೂರೋಕ್ಕಾಗ್ತಾಯಿಲ್ಲ, ನಾನು ಇಲ್ಲಿ ಮಂತ್ರಿಯಾಗಿ ನಿಲ್ಲಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ನೀವು ಅಲ್ಲಿ ಕೂತಿದ್ರೆ ನಾನು ಮಂತ್ರಿಯಾಗಿ ನಿಂತಿದ್ದೀನಿ. ನಮ್ಮ ಕರ್ತವ್ಯ ಆಗ್ತದೆ ತಾನೇ ಜೋರಾದ ಧ್ವನಿಯಲ್ಲಿ ಜೈ ಭೀಮ್ ಹೇಳೋದು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ಇವತ್ತು ಭಾಳ ಸಂತೋಷ ಖುಷಿಯನ್ನು ತಂದಿದೆ ನಮಗೆಲ್ಲರಿಗೆ. ಕಾರಣ ಅಂದರೆ ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರು SDP ಅಧ್ಯಕ್ಷ ಆದಂಥ ಮಜೀದ್ ಬಿ ಅವರು ಈದ್ ಗೆಟ್ ಟುಗೆದರ್ ಪಾರ್ಟಿ ಅಂತ ಇವತ್ತು ನನ್ನ ಅನಿಸಿಕೆ ರಾಜಕೀಯ ವತಿಯಿಂದ ಇದು ಮೊದಲೇ ಬಾರಿ ನನಗನ್ನಿಸ್ತಾ ಇದೆ. ನಾವು ಇಫ್ತಿಯಾರ್ ಕೂಟ ಇಡ್ತೀವಿ, ಈದ್ ಮಿಲನ್ ಮಾಡ್ತೀವಿ, ಬೇರೆ ಥರ ಮಾಡ್ತೀವಿ. ಇವತ್ತು ಇದು ದೇಶದಲ್ಲಿ ನಡೆಯೋದು ವಾತಾವರಣದಲ್ಲಿ ನಾವು ಚರ್ಚೆ ಮಾಡೋದ ಹಿನ್ನೆಲೆಯಲ್ಲಿ ಇವತ್ತು ಮಜೀದ್ ಬಿ ಅವರು ಈದ್ ಗೆಟ್ ಟುಗೆದರ್ ಅಂತ ಇಟ್ಟಿದ್ದಾರೆ. ಭಾಳ ಒಳ್ಳೆಯದು ಕೆಲಸ ಅಂತ ಹೇಳಕ್ಕೆ ಬಯಸಿ ನನ್ನ ಕಡೆಯಿಂದ ಅವ್ರ ಹೃದಯದಿಂದ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಭಾಳ ಸಂತೋಷ ಖುಷಿಯಾಗಿ ಬಂತು ನನಗೆ. ಎಲ್ಲ ಪಾರ್ಟಿಯದವ್ರು ಮೋಸ್ಟ್ ಪ್ರಾಬ್ಲಿ ಬಂದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ರಾಜಕಾರಣಿಯಿಂದ ಹೆಚ್ಚಾಗಿ ನಮ್ಮ ದಲಿತ ಮುಖಂಡರುಗಳು ಬಂದಿದ್ದಾರೆ, ರೈತರ ಮುಖಂಡರುಗಳು ಬಂದಿದ್ದಾರೆ, ಎಲ್ಲ ಮುಖಂಡರುಗಳು ಬಂದಿದ್ದಾರೆ. ನಮ್ಮ ಅಕ್ಕ ಅವರು ಬಂದಿದ್ದಾರೆ, ಭಾಳ ಹೋರಾಟ ಮಾಡ್ಕೊಂಡು ಬಂದಿರೋರು ನಮ್ಮ ಅಕ್ಕ ಅವರು ಬಂದಿದ್ದಾರೆ. ಇವತ್ತು ನೋಡಿ ಇವತ್ತು ಸಂತೋಷ ಖುಷಿನ ತಂದಿದ್ದಾರೆ. ಇಷ್ಟಿಗೆ ಇಲ್ಲೇ ನಾವು ನಿಲ್ಲಿಸಬಾರ್ದು. ಇವತ್ತು ಇದು ಚಾಲನೆಯನ್ನು ಮಜೀದ್ ಬಿ ಅವ್ರ ವತಿಯಿಂದ ಇವತ್ತು ಚಾಲನೆಯನ್ನು ಕೊಟ್ಟಿದ್ದಾರೆ. ನಾವು ಇದು ಮುಂದುವರ್ಸ್ಕೊಂಡು ಹೋಗ್ಬೇಕಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಂಡು, ಭಾಳ ಹಾರಿಸ್ ಬೈ ಹೇಳ್ದಂಗೆ ಭಾಳಷ್ಟು ಸಮಸ್ಯೆಗಳು ಇದೆ. ಅದು ಎಲ್ಲ ಈಗಲೇ ಕೂತಿ ಅದು ಬಗೆಹರ್ಸೋಕ್ಕೆ ಸಾಧ್ಯ ಆಗಲ್ಲ. ನಾವು ಅವಾಗ ಸೇರಿದ್ರೆ ಒಗ್ಗಟ್ಟಾದರೆ ಮಾತ್ರ ನಾವು ಈ ಸಮಸ್ಯೆಗಳನ್ನ ಎದುರಿಸೋಕ್ಕೆ ನಾವು ಸಾಧ್ಯ ಆಗ್ತದೆ. ನಾವು ಇಲ್ಲಿ ಬರೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಮೊದಲೇ ಬಾರಿ ಮಜೀದ್ ಬಿ ಅವರು ಆಹ್ವಾನ ಕೊಟ್ಟಿದ್ದ ಕಾರಣಕ್ಕೆ ಮನೆ ಮುಖ್ಯಮಂತ್ರಿಗಳದ್ದು ಮೀಟಿಂಗ್ ಇತ್ತು. ಕ್ಯಾಸ್ಟ್ ಸೆನ್ಸಸ್ ಬಗ್ಗೆ ತಮಗೆಲ್ಲ ಗೊತ್ತೇ ಇದೆ, ಒಂದು ದೊಡ್ಡ ಇಶ್ಯೂನೇ ಮಾಡೋಕ್ಕೆ ಹೊರಟವ್ರೆ. ಆ ಹಿನ್ನೆಲೆಯಲ್ಲಿ ಮನೆ ಮುಖ್ಯಮಂತ್ರಿ ಕ್ಯಾಬಿನೆಟಲ್ಲಿ 17ನೇ ತಾರೀಕು 4 ಗಂಟೆಗೆ ಸ್ಪೆಷಲ್ ಕ್ಯಾಬಿನೆಟ್ ಕರೆದಿದ್ದಾರೆ. ಇದಕ್ಕೆ ಬಗ್ಗೆನೇ ಚರ್ಚೆಗಂತ. ಬೇಡ ಕಣೋ, ಹೋಗೋದು ಬೇಡ, ನೀವು ಇಲ್ಲೇ ಬಿಡಿ, ಕ್ಯಾನ್ಸಲ್ ಮಾಡಿ ಕಾರ್ಯಕ್ರಮ ಅಂದರು. ನಮ್ಮ ನಾಯಕರಾದಂಥ ನಸೀರಮ್ಮ ಸಾಹೇಬ್ರು ಇಲ್ಲ, ಒಂದು 5 ನಿಮಿಷ ನಾವು ಹೋಗಲಿಲ್ಲ ಅಂತ ಸರಿ ಹೋಗಲ್ಲ, 5 ನಿಮಿಷ ಹೋಗಿ ನಾವು ಮುಖ ತೋರಿಸಿ ಬರುವ ಅಂತೇಳ್ಬಿಟ್ಟು ಆ ಕಾರಣಕ್ಕೆ ನಾವು ಬಂದಿದ್ದೀವಿ. ಇನ್ನೊಂದು ಸತಿ ನಾವು ಕೂತ್ಕೊಂಡು ನಾವು ಸೇರ್ಕೊಂಡು ಎಲ್ಲ ನಾವು ಒಟ್ಟಾಗಿ ಹೋದರೆ ಒಂದು ಶಕ್ತಿ ಅಂತ ಹೇಳಕ್ಕೆ ಬಯಸ್ತೀನಿ. ಇನ್ನೊಂದು ಬಾರಿ ನಾನು ಹೃದಯದಿಂದ ಮಜೀದ್ ಬಿಗೆ ಭಾಳ ತುಂಬ ಒಳ್ಳೇದು ಕೆಲಸ ಅದು ಮಜೀದ್ ಬಿ. ಯಾರು ಮಾಡಿರೋದು ಕೆಲಸ ನೀವು ಮಾಡಿದ್ದೀರ. ಇವತ್ತು ಭಾಳ ಸಂತೋಷ ಖುಷಿ ತಂದಿದೆ. ಇನ್ನೊಂದು ಸತಿ ನಾವು ಸೇರ್ಕೊಂಡು ನಾವು ಚರ್ಚೆಯನ್ನು ಮಾಡೋ ಅಂತ ಹೇಳ್ಬಿಟ್ಟು ನನಗೆ ಎರಡು ಮಾತಾಡೋಕ್ಕೆ ಅವಕಾಶ ಆಗೋದು. ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಈದ್ ಸೌಹಾರ್ದತಾ ಅಭಿನಂದನೆಗಳು. ಈಗಾಗಲೇ ಜಮೀರ್ ಅಹ್ಮದ್ ಸಾಹೇಬರು ಮತ್ತು ನಜೀರ್ ಅಹಮದ್ ಅವರು ಎಲ್ಲರೂ ಮಾತಾಡಿದ್ದಾರೆ. ನಾನು ಒಂದು ಇಶ್ಯೂ ಬಗ್ಗೆ ಮಾತಾಡಬೇಕು ಅಂತಿದ್ದೆ, ಆದರೆ ಹಬ್ಬದ ಸಮಯ ಮಾತಾಡಬೇಕಲ್ಲ ಗೊತ್ತಾಗ್ತಾಯಿಲ್ಲ ನನಗೆ. ಭಾಳ ಮುಖ್ಯವಾಗಿ ಒಂದು ಇಶ್ಯೂನ ನಾವೆಲ್ಲರೂ ಕೂಡ ಇವತ್ತು ನೆನಪಿಟ್ಕೋಬೇಕಾಗಿದೆ. ನಿನ್ನೆ ನಮ್ಮ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು ಮುಸ್ಲಿಂ ಸಮುದಾಯದ, ಅದರಲ್ಲೂ ಕರ್ನಾಟಕದ ಮುಸ್ಲಿಂ ಸಮುದಾಯದ ಬಗ್ಗೆ ಒಂದು ಕಾಮೆಂಟನ್ನು ಪಾಸ್ ಮಾಡಿದ್ದಾರೆ. ಇಲ್ಲಿ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ತಗೊಂಡು ಮುಸ್ಲಿಂ ಸಮುದಾಯಕ್ಕೆ ಹಂಚ್ತಾ ಇದ್ದಾರೆ ಅಂತೇಳ್ಬಿಟ್ಟು ಅವರು ನಿನ್ನೆ ಹೇಳಿದ್ದಾರೆ.
ಕಳೆದ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಒಂದು ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದರು. ಮುಸ್ಲಿಂ ಸಮುದಾಯಕ್ಕೆ ರಿಸರ್ವೇಷನನ್ನು ನಮ್ಮ ಹಿಂದುಳಿದ ವರ್ಗಗಳಿಗೆ ಮೀಸಲಾಗಿದ್ದಂಥ ರಿಸರ್ವೇಷನ್ನ ತಗೊಂಡವ್ರು ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು, ಇದೆಷ್ಟು ಸುಳ್ಳು ಅಂತೇಳ್ಬಿಟ್ಟು ಹೇಳಬೇಕಾಗಿದೆ. ಒಬ್ಬ ಪ್ರಧಾನಮಂತ್ರಿಯವರು ಈ ರೀತಿ ಸುಳ್ಳುಗಳನ್ನು ಹೇಳಬಾರ್ದು, ಅಥವಾ ಅವರಿಗೆ ಮಾಹಿತಿ ಕೊರತೆ ಇದ್ದರೆ ಅವ್ರು ಯಾರಿಂದ ಆದರೂ ಪಡ್ಕೊಂಡು ಹೇಳಬೇಕೇ ಹೊರತು ಈ ರೀತಿ ಸುಳ್ಳುಗಳನ್ನು ಹೇಳಬಾರ್ದು. ಮುಸ್ಲಿಂ ಸಮುದಾಯಕ್ಕೆ ರಿಸರ್ವೇಷನ್ನು ಇವತ್ತು ನೆನೆ ಕೊಟ್ಟಿರುವಂಥದ್ದಲ್ಲ. ಜಸ್ಟಿಸ್ ಮಿಲ್ಲರ್ ಕಮಿಷನ್ನಲ್ಲೇ ಇದನ್ನು ಬಿಫೋರ್ ಇಂಡಿಪೆಂಡೆನ್ಸ್ ಜಸ್ಟಿಸ್ ಮಿಲ್ಲರ್ ಕಮಿಷನಲ್ಲೇ ಮುಸ್ಲಿಂ ಸಮುದಾಯಕ್ಕೆ ರಿಸರ್ವೇಷನ್ ಕೊಟ್ಟಿದ್ದಾರೆ. ಅದಾದಮೇಲೆ ಹಾವನೂರು ಕಮಿಷನ್ ಇರ್ಬೋದು, ಚಿನ್ನಪ್ಪರೆಡ್ಡಿ ಕಮಿಷನ್ ಇರ್ಬೋದು, ಮಂಡಲ್ ಕಮಿಷನಲ್ಲೂ ಕೂಡ ಕೊಟ್ಟಿದ್ದಾರೆ. ಈ ಎಲ್ಲ ಕಮಿಷನ್ಗಳು ಕೂಡ ರಿಸರ್ವೇಷನ್ನ ಕೊಟ್ಟಿದ್ದಾರೆ. ಇವ್ರು ಹೇಳ್ತಾ ಇರುವಂಥದ್ದು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ರಿಸರ್ವೇಷನ್ ಕೊಡೋಂಗಿಲ್ಲ, ಹೆಂಗೆ ಕೊಟ್ಟರು ಅಂತ ಈ RSS ಮತ್ತು BJP ಅವರು ಕೇಳ್ತಾ ಇದ್ದಾರೆ. ನಾನು ಹೇಳ್ತಾ ಇರೋಂಥದ್ದು ಅವರಿಗೆ ಕಾನ್ಸೆಪ್ಟೇ ಅರ್ಥ ಆಗಿಲ್ಲ, ರಿಸರ್ವೇಷನ್ನ ಕಾನ್ಸೆಪ್ಟೇ ಅರ್ಥ ಆಗಿಲ್ಲ. ಅನುಚ್ಛೇದ 15(4) ಮತ್ತು 14(4) ಭಾಳ ಕ್ಲಿಯರಾಗಿ ಸಂವಿಧಾನ ಹೇಳುತ್ತೆ, ಅದನ್ನು ಜಾತಿ ಆಧಾರದ ಮೇಲೆ ಕೊಡ್ತಾ ಇಲ್ಲ, ಅದನ್ನು ಧರ್ಮದ ಆಧಾರದ ಮೇಲೆ ಕೊಡ್ತಾ ಇಲ್ಲ, ಅದನ್ನು ಕೊಡ್ತಾ ಇರುವಂಥದ್ದು ಕ್ಲಾಸ್ ವರ್ಗದ ಆಧಾರದ ಮೇಲೆ ಕೊಡ್ತಾ ಇರೋದು. ಅದಕ್ಕೋಸ್ಕರನೇ ನಾವು ಕೆಲಸ ಮಾಡಿದಂಥ ಕಮಿಷನ್ಸ್ಗೆ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಅಂತ ಕರಿತೀವಿ ಹೊರತು ಬ್ಯಾಕ್ವರ್ಡ್ ಕ್ಯಾಸ್ಟ್ ಕಮಿಷನ್ ಅಂತ ಕರೆಯಿಲ್ಲ, ಬ್ಯಾಕ್ವರ್ಡ್ ರಿಲಿಜಿಯನ್ ಅಂತ ಕಮಿಷನ್ ಅಂತ ನಮ್ಗೆ ಕರೆಯಲ್ಲ. ಇದನ್ನು ಮುಸ್ಲಿಂ ಸಮುದಾಯ ಒಂದು ಕ್ಲಾಸಾಗಿ ತಗೋಬೇಕು. ಅದು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಔದ್ಯೋಗಿಕವಾಗಿ ಹಿಂದುಳಿದಿರುವಂತಹ ಒಂದು ಸಮುದಾಯವನ್ನು ತಗೊಳ್ಬೇಕೇ ಹೊರತು ಅದನ್ನು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ರಿಸರ್ವೇಷನ್ ಕೊಡಬೇಕು ಅನ್ನೋಂಥ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಮೊದಲಿಂದಲೂ ಕೂಡ ಇದು ಈಗಾಗಲೇ ನಮ್ಮ ಎಲ್ಲ ಕಮಿಷನ್ಗಳು ಕೂಡ ಹೇಳ್ಕೊಂಬಂದಿದ್ದಾವೆ. 78ರಲ್ಲಿ ಇದನ್ನು ಮುಸ್ಲಿಂ ಸಮುದಾಯವನ್ನು ರಿಸರ್ವೇಷನ್ ಲಿಸ್ಟ್ಗೆ ಸೇರಿಸಿದಂಥ ಸಂದರ್ಭದಲ್ಲಿ ಸೋಮಶೇಖರಪ್ಪ ಅಂತೇಳ್ಬಿಟ್ಟು ಒಬ್ಬರು ಹೈಕೋರ್ಟಲ್ಲಿ ಒಂದು ಕೇಸ್ ಹಾಕಿದ್ರು. ಮುಸ್ಲಿಂ ಸಮುದಾಯ ಧಾರ್ಮಿಕ ಅಲ್ಪಸಂಖ್ಯಾತ ಸಮುದಾಯ, ಆ ಸಮುದಾಯಕ್ಕೆ ರಿಸರ್ವೇಷನ್ ಕೊಡೋದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಅಂತ. ಆದರೆ ಭಾಳ ಕ್ಲಿಯರಾಗಿ ಆವತ್ತಿನ ಹೈಕೋರ್ಟು ಡಿವಿಷನ್ ಬೆಂಚು ಭಾಳ ಕ್ಲಿಯರಾಗಿ ಹೇಳಿದೆ, ಮುಸ್ಲಿಂ ಸಮುದಾಯವನ್ನು ನೀವು ಧಾರ್ಮಿಕ ಅಲ್ಪಸಂಖ್ಯಾತರು ಅಂತ ಕನ್ಸಿಡರ್ ಮಾಡಬೇಕಾಗಿಲ್ಲ, ಅವ್ನ ಕನ್ಸಿಡರ್ ಮಾಡಬೇಕಾಗಿರೋದು ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ. ಇದೇ ಇಶ್ಯೂನೇ ಮಂಡಲ್ ಕಮಿಷನ್ ಸಂದರ್ಭದಲ್ಲೂ ಕೂಡ ಈವನ್ ಮಂಡಲ್ ರಿಪೋರ್ಟ್ ನಾವೇನು ಕರಿತೀವಿ ನಾವಿವತ್ತು ಇಂದಿರಾ ಸಾಹ್ನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸಲ್ಲೂ ಕೂಡ ಭಾಳ ಕ್ಲಿಯರಾಗಿ ಹೇಳಿದೆ ಅದನ್ನೊಂದು ಕ್ಲಾಸ್ ಆಗಿ ಕನ್ಸಿಡರ್ ಮಾಡಬೇಕು ಅಂತ. ಅದ್ರ ಜೊತೆಗೆ ಕೇಂದ್ರ ಸರ್ಕಾರ ಮಾಡಿದಂತಹ ಸಾಚಾರ್ ಕಮಿಷನ್ ಇರ್ಬೋದು, ರಂಗನಾಥ್ ಮಿಶ್ರಾ ಕಮಿಷನ್ ಇರ್ಬೋದು, ಎಲ್ಲ ಕಮಿಷನ್ಗಳು ಕೂಡ ಮುಸ್ಲಿಂ ಸಮುದಾಯವನ್ನು ರಿಸರ್ವೇಷನ್ ಕೊಡುವಂಥ ಸಂದರ್ಭದಲ್ಲಿ ಒಂದು ಕ್ಲಾಸ್ ಆಗಿ ಗುರುತಿಸ್ತಿದ್ದಾರೆ. ಇದನ್ನು ನಾವು ಸರಿಯಾಗಿ ಅಡ್ರೆಸ್ ಮಾಡಬೇಕಾಗಿದೆ. ಭಾಳ ಜನ ಮಿಸ್ಗೈಡ್ ಮಾಡ್ತಾಯಿದ್ದಾರೆ. ನಿನ್ನೆ 3 ದಿವಸದಿಂದ ನನಗೆ ಈ ಗೋಧಿ ಮೀಡಿಯಾ ಫೋನ್ ಮಾಡಿ ನಾನು ಕೇಳ್ತಾ ಇದ್ದಾರೆ, ಅವ್ರಿಗೆ ಹೆಂಗೆ ಮುಸ್ಲಿಮ್ಸ್ಗೆ ಹೆಂಗೆ ಕೊಡೋಕ್ಕಾಗತ್ತೆ, ಮುಸ್ಲಿಮ್ಸು ಧಾರ್ಮಿಕ ಅಲ್ಪಸಂಖ್ಯಾತರು ಅವ್ರಿಗೆ ಹೆಂಗೆ ಕೊಡೋಕ್ಕಾಗುತ್ತೆ ಅನ್ನೋದನ್ನು ಕೇಳ್ತಾ ಇದ್ದಾರೆ. ಈ ಸುಳ್ಳುಗಳನ್ನು ಸುಮಾರು ಒಂದು 10 ವೀಡಿಯೋಗಳು ನಾನು ಮಾಡಿ ಬಿಟ್ಟಿದ್ದೀನಿ. ಈಗಾಗಲೇ 10 ವೀಡಿಯೋಗಳು ಮಾಡಿದ್ದೀನಿ. ಆ 10 ವೀಡಿಯೋಗಳಲ್ಲೂ ಕೂಡ ಹೇಳಿದ್ದೀನಿ. ಕಳೆದ ಪಾರ್ಲಿಮೆಂಟ್ ಎಲೆಕ್ಷನ್ ಟೈಮಲ್ಲೇ ಅವರು ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಾಗಲೇ ಹೇಳಿದ್ದೀನಿ, ಇದನ್ನು ಓಪನಾಗಿ ಸುಳ್ಳು ಹೇಳ್ತಾ ಇದ್ದಾರೆ. ಪರ್ಟಿಕ್ಯುಲರ್ಲಿ ಕರ್ನಾಟಕದ ವಿಷಯಕ್ಕೆ ಬಂದಾಗ ಓಪನಾಗಿ ಸುಳ್ಳು ಹೇಳ್ತಾ ಇದ್ದಾರೆ RSS ಮತ್ತು BJP ಅವರು ಅಂತ ಅನ್ನೋದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಇದನ್ನು ನಾವು ಸರಿಯಾಗಿ ಅಡ್ರೆಸ್ ಮಾಡಬೇಕು ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನಾನು ಗೊತ್ತಿಲ್ಲ ಒಂದು ಸೀರಿಯಸ್ ಇಶ್ಯೂನ ಮಾತಾಡಬೇಕಾದ್ದು ಸರಿನೋ ಇಲ್ಲ ಗೊತ್ತಿಲ್ಲ, ಆದರೆ ಒಂದು ಸಂದರ್ಭ ಸಿಕ್ಕಿದೆ ನಿಮ್ಗೆಲ್ರಿಗೂ ಹಂಚ್ಕೋಬೇಕು ಅಂತ ಅನ್ನಿಸ್ತು, ಹಂಚ್ಕೊಂಡಿದ್ದೀನಿ. ನಮಗೆಲ್ರಿಗೂ ಕೂಡ ಮತ್ತೆ ನಾನು ಹಬ್ಬದ ಶುಭಾಶಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ, ಅಸ್ಲಾಂ ವಲೈಕುಮ್, ಜೈ ಭೀಮ್. ನಾನು ಮಾತಾಡಲಿಕ್ಕೆ ಹೋಗಲ್ಲ. ಎಲ್ಲ ಈಗ ಹಿರಿಯರು ಭಾಳ ಜನ ಆಗಲೇ ಮಾತಾಡಿದ್ದಾರೆ. ಈಗ ಸೌಹಾರ್ದ ಕೂಟನ ಇವತ್ತು ಕರೆದಿದ್ದಾರೆ. ನಾನು ಮುಜೀಬ್ ಅಣ್ಣ ಅವ್ರಿಗೆ ಮತ್ತು ಎಲ್ಲ ನಮ್ಮ ಸಹೋದರಿಗೆ ನಾನು ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ಅದೇ ರೀತಿ ನೋಡಿ, ನಾವು ಸೌಹಾರ್ದ ಅನ್ನೋದು ಪದ ಎಲ್ಲೋ ಒಂದು ಕಡೆ ನಮಗೆ ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬರೂ ಸಹ ಎಲ್ಲ ಹೋರಾಟಗಾರ ಇವತ್ತು ಬಂದಿದ್ದೀರಿ. ಅನೇಕ ಚಳುವಳಿ ಅಲ್ಲಿ ಭಾಗವಹಿಸಿರೋರು ಮತ್ತು ಮುಂದೆ ನಿಂತ್ಕೊಂಡು ಈ ನಮ್ಮ ದೇಶ, ಈ ನಮ್ಮ ರಾಜ್ಯ ಎಲ್ಲೊಂದು ಕಡೆ ನಮಗೆ ಹೆಚ್ಚು ಜವಾಬ್ದಾರಿ ಇದೆ.
ನಾವು ನೋಡ್ತಾ ಇದ್ದೀವಿ 11 ವರ್ಷದಿಂದ ಏನಾಗ್ತಿದೆ ನಮ್ಮ ದೇಶದಲ್ಲಿ ಅಂತ. ಇದು ಒಂದು ಹಬ್ಬದ ವಾತಾವರಣ, ಹಾಗಾಗಿ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಆದರೆ ಎಲ್ಲೋ ಒಂದು ಕಡೆ ನಾವು ಮಾತಾಡಲೇಬೇಕಾಗತ್ತೆ. ಯಾಕಂದರೆ ನಾವು ಚಿಕ್ಕ ವಯಸ್ಸಲ್ಲಿ ನಾವು ಈ ಜಾತಿ ಧರ್ಮ ಯಾರ ಮನಸ್ಸಲ್ಲೂ ಬರ್ತಿರಲಿಲ್ಲ. ಆದರೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಜಾತಿ ಧರ್ಮದ ಹೆಸರಲ್ಲಿ ಕೆಲವರು BJP RSS ಅವರು ಹೇಗೆ ನಮ್ಮ ದೇಶನ ವಿಭಜನೆ ಮಾಡೋಕ್ಕೆ ಮಾಡ್ತಿದ್ದಾರೆ ಅಂತ. ದೇ ಆರ್ ಟ್ರೈಂಗ್ ಟು ರೂಯಿನ್ ದ ಸೋಷಲ್ ಫ್ಯಾಬ್ರಿಕ್ ಆಫ್ ದ ಕಂಟ್ರಿ, ವಿಚ್ ಇಸ್ ಸಮಥಿಂಗ್ ದಟ್ ಈಸ್ ಎಕ್ಸ್ಟ್ರೀಮ್ಲಿ ಪೇನ್ಫುಲ್ ಟು ಸಿ ದಟ್ ಹ್ಯಾಪ್ನಿಂಗ್ ಇನ್ ಫ್ರಂಟ್ ಆಫ್ ಅವರ್ ಓನ್ ಐಸ್. ಆ್ಯಂಡ್ ಸೊ ಈಗ ನಮಗೆ ಎಲ್ಲೊಂದು ಕಡೆ ಹೆಚ್ಚು ಜವಾಬ್ದಾರಿ ಇದೆ. ಈಗ ಎಲ್ಲ ಹಿರಿಯರು ಆಗಲೇ ಮಾತಾಡಿದ್ದಾರೆ. ನಮ್ಮ ಪಕ್ಷದ ನಮ್ಮ ಜಮೀರ್ ಅಣ್ಣವ್ರು ಇರ್ಬೋದು, ನಮ್ಮ ನಸೀರ್ ಅಣ್ಣವರು ಮತ್ತು ಹ್ಯಾರಿಸ್ ಸರ್ ಅವರು, ಮತ್ತು ಯಾಕಂದರೆ ಈಗ ನಾವು ಹಿಂದೆ ನೋಡಿದ್ವಿ CNRC ಟೈಮಲ್ಲಿ ಆದಾಗ ಹೇಗೆ ಎಲ್ಲರೂ ಬಂದು ಪ್ರತಿಭಟನೆ ಮಾಡಿದ್ರು ಅಂತ. ಅದಾದಮೇಲೆ ನಾವು ಇದ್ರ ಬಗ್ಗೆನೂ ಅಷ್ಟೇ, ಈಗ ತಾನೇ ದ್ವಾರಕನಾಥ್ ಸರ್ ಅವರು ಸಹ ಹೇಳಿದ್ರು ಹೇಗೆ ಅವರು ಮಿಸ್ಇನ್ಫರ್ಮೇಷನ್ನ ಮಾತಾಡ್ತಿದ್ದಾರೆ, ಹರಡ್ತಿದ್ದಾರೆ. ಆ್ಯಂಡ್ ಹಾಗಾಗಿ ಎಲ್ಲೋ ಒಂದು ಕಡೆ ನಮಗೆ ಒಂದು ಹೆಚ್ಚು ಜವಾಬ್ದಾರಿ ಇದೆ ಅಂತ ಹೇಳಿ, ನಾನು ನಿಮ್ಮ ತಂಗಿ ಥರ ನಾನು ಪ್ರತಿ ದಿವಸ ಇನ್ಫ್ಯಾಕ್ಟ್ ನಾವು ಪ್ರತಿಯೊಬ್ಬರು ಹೆಚ್ಚು ಜವಾಬ್ದಾರಿ ತಗೊಂಡು, ಯಾಕಂದರೆ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ನಮಗೆ ಭಾಳ ಜವಾಬ್ದಾರಿ ಇದೆ. ಯಾಕಂದರೆ ಇಲ್ಲಿ 4 ವರ್ಷ ನಾವು ನೋಡಿದ್ದೀವಿ ಏನೇನು ಮಾಡಿದ್ದಾರೆ BJP ರಾಜ್ಯದಲ್ಲಿದ್ದಾಗ ಅಂತ. ಹಿಜಾಬ್ ಆಗಲಿ, ಹಲಾಲ್ ಆಗಲಿ, ಏನೇನೋ ಮಾಡಿದ್ರು. ಸೊ ಈಗ ನಾವು ಎಲ್ಲರೂ ಸೇರಿ ಈ ಒಂದು ಇಶ್ಯೂನ, ಆಮೇಲೆ ಮುಂದೆ ಸಹ ಅವ್ರು ಏನೇನು ಮಾಡ್ತಾರೋ ಅದನ್ನು ನಾವು ಒಟ್ಟಿಗೆ ಖಂಡಿತ ನಾವು ಅದನ್ನು ದೂರ ಇಟ್ಟು ನಮ್ಮ ಸೌಹಾರ್ದತೆನ ಕಾಪಾಡೋಕ್ಕೆ ನಾವು ಖಂಡಿತ ನಾವು ಮಾಡ್ತೀವಿ ಅಂತ ಹೇಳಿ, ಮತ್ತೊಮ್ಮೆ ಅಣ್ಣವ್ರಿಗೆ ನಾನು ಧನ್ಯವಾದ ಹೇಳಿ ಎಲ್ರಿಗೂ ನಾನು ಶುಭವನ್ನು ಕೋರಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಥ್ಯಾಂಕ್ ಯು ಮಚ್ ಮೇಡಮ್. ಸಾರಿ, ಹೇಳಕ್ಕೆ ಮರ್ತೋದೆ, ನಮ್ಮ ತಂದೆ ಶ್ರೀ ರಾಮಲಿಂಗ ರೆಡ್ಡಿ ಅವರು ಬರಬೇಕಿತ್ತು. ಅವರು ಇನ್ಫ್ಯಾಕ್ಟ್ 8 ಗಂಟೆವರೆಗೂ ಹೇಳಿದ್ರು ನನಗೆ ನಾನು ಹೋಗ್ತಿದ್ದೀನಿ ಅಂತ. ಆಮೇಲೆ ತಮಗೆ ಗೊತ್ತಿದೆ ಈ ಟ್ರಕ್ ಡ್ರೈವರ್ಸ್ದು ಪ್ರತಿಭಟನೆ ನಡೀತಾ ಇದೆ, ಹಾಗಾಗಿ ಅವರು CM ಜೊತೆನೇ ಇದ್ದರು. ಹಾಗಾಗಿ ಅವ್ರಿಗೆ ಲೇಟ್ ಆಯಿತು. ಅದಕ್ಕೆ ಅವರು ಸಹ ಎಲ್ರಿಗೂ ಬೆಸ್ಟ್ ವಿಶಸ್ ಹೇಳೋಕ್ಕೆ ಹೇಳಿದ್ರು. ಆತ್ಮೀಯ ಬಂಧುಗಳೇ, ಇವತ್ತು ಈ ಒಂದು ಹಬ್ಬದ ಸಂಭ್ರಮವನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಈದ್ ಮಿಲಾದ್ ಅನ್ನುವಂಥದ್ದು ಈ ಸೌಹಾರ್ದವಾಗಿ ಸೇರಿಸಿರುವಂಥ ಈ ಸಂದರ್ಭದಲ್ಲಿ ಮಜೀದ್ ಸಾಹೇಬ್ರು ಮಾತಾಡ್ತಾ ಹೇಳ್ತಾ ಇದ್ದರು, ನಾವು ಸಂತೋಷ ಪಡೋದಕ್ಕಿಂತಲೂ ಆತಂಕ ಪಡುವಂಥ ಸಂದರ್ಭನೇ ಹೆಚ್ಚಾಗಿದೆ ಅನ್ನುವಂಥ ಮಾತು. ಇಲ್ಲಿ ನೆರೆದಿರುವಂಥ ಎಲ್ಲ ಗಣ್ಯರು, ಸಚಿವರು ಮತ್ತು ಇನ್ನಿತರ ಎಲ್ಲ ಸಂಘಟನೆಗಳು ಎಲ್ರಿಗೂ ನಾನು ವಂದಿಸ್ತಾ ಒಂದು ಮಾತು ಹೇಳ್ತಾ ಇದ್ದೀನಿ. ನಾವು ಬಹಳ ಮೈ ಮರ್ತಿದ್ದೀವಿ ಅಂತ. ನಾವು ಎಷ್ಟು ಮೈ ಮರ್ತಿದ್ದೀವಿ ಅಂದರೆ, ಈಗಿನ ಈ ಕಾಂಗ್ರೆಸ್ ಸರ್ಕಾರನ ನಾವು ಅಷ್ಟು ಪ್ರೀತಿಯಿಂದ ಅಷ್ಟು ಸ್ವಾಗತ ಮಾಡಿ ಅಷ್ಟೆಲ್ಲ ಮಾಡಿದ್ವಿ, ಮಂತ್ರಿಗಳು ಕೈಗೆ ಸಿಗಲ್ಲ, ಇರೋದಿಲ್ಲ ಅಲ್ಲಿ. ಯಾರು ನೋಡಿ ಎಲ್ಲರೂ ಒಂಥರ ಟೀಕೆ ಮಾಡ್ಕೊಂಡು ಹೋಗ್ತಿರ್ತಾರೆ. ಯಾವ ಮಂತ್ರಿನಾದರೂ ಅಲ್ಲಿದ್ದು 1-2 ಗಂಟೆ ಹೊತ್ತು ಕಷ್ಟ ಸುಖ ವಿಚಾರಿಸಿ ಏನಾರ ಮಾಡ್ತಾರೆ ಅಂದರೆ ಆಗ್ತಾಯಿಲ್ಲ. ಎಲ್ಲ ಭ್ರಮನಿರಸನಕ್ಕೊಳಗಾಗಿದ್ದಾರೆ, ಅಂಥವಾಗ್ತಾಯಿದೆ. ಇನ್ನೊಂದು ಕಡೆ ಸಂಘಟನೆಗಳು ಹುಚ್ಚುಚ್ಚಾಗಿ ಇದನ್ನು RSSನ್ನು ಬೆಂಬಲಿಸ್ತಾ ಕಾಂಗ್ರೆಸ್ಸನ್ನು ಟೀಕೆ ಮಾಡುವಂಥ ಒಂದು ಸಂದರ್ಭ ಬಂದುಬಿಟ್ಟಿದೆ. ಅದು ನಮಗೆ ಹೆಚ್ಚು ಆತಂಕ ತರ್ತಾ ಇದೆ. ನಾವು ಏನಾದರೂ ಒಂದು ಒಡಕು ಮಾತಾಡಿದರೆ ಎಲ್ಲಿ ಏನಾಗುತ್ತೋ ಮತ್ತೆ ಬೇರೆಯವರಿಗೆಲ್ಲ ದಾರಿ ಆಗಿಬಿಡುತ್ತೋ ಅಂತ ಹೆದರ್ಕೊಂಡು ನಾವು ಇದನ್ನು ಕಾಪಾಡ್ಕೊಂಡು ಹೋದಾಗ ಜನ ಏನಂತಾರೆ, ನೀವೆಲ್ಲ ಚೇಲಾಗಳಾಗಿದ್ದೀರಾ, ಅವ್ರೇನು ತಪ್ಪು ಮಾಡಿದ್ರು ಹೇಳಲ್ಲ ಅಂತ. ಆದ್ದರಿಂದ ನಾನು ಹೇಳೋದಿಷ್ಟೇ, ತಮಗೆಲ್ಲ ಗೊತ್ತಿದೆ ಶತ್ರುಗಳು ಎಷ್ಟು ಜೋರಾಗಿ ಆರ್ಭಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸಂವಿಧಾನ ಬದಲಾಯಿಸ್ತೀವಿ ಅಂತಾರೆ, ಮಾಡಬಾರದ್ದೆಲ್ಲ ಮಾಡ್ತಾರೆ. ಆದರೂ ಕೂಡ ಕಾಂಗ್ರೆಸ್ಸು ಬಹಳ ತಣ್ಣಗಿರುತ್ತೆ, ಸುಮ್ಮನೆ ಶಾಂತವಾಗಿರ್ತದೆ, ಬೇರೆ ಜನಗಳನ್ನ ಜೊತೆಗೆ ಸೇರಿಸ್ಕೊಳ್ಳಲ್ಲ. ಆಳುವ ಸರ್ಕಾರಕ್ಕೆ ಗೊತ್ತಿರಬೇಕು ಯಾರು ನಮ್ಮ ಪರವಾಗಿ ಇವತ್ತಿದ್ದಾರೆ, ಯಾರು ಈ ದೇಶಕ್ಕಾಗಿ ಹೋರಾಡೋ ಒಂದು ನ್ಯಾಯ ಪಡೆಯೋದಕ್ಕೆ ಯಾರು ಹೋರಾಡ್ತಾರೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳದಿದ್ದರೆ ಇದು ಮುಂದೆ ಬರೋದು ಕಷ್ಟ ಇದೆ.
ನೀವು ಮನೆಗಳಿಗೆ ಹೋಗ್ಬಿಡ್ಬೋದು ಯಾವುದೋ ಒಂದು ಪಾರ್ಟಿ, ಆದರೆ ನಾವು ನಿಮ್ಮನ್ನು ನಂಬ್ಕೊಂಡಿರುವಂಥ ಲಕ್ಷಾಂತರ ಜನಗಳು ತುಂಬ ತೊಂದರೆಗೀಡಾಗ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮುಸ್ಲಿಂ ಸಮಾಜ ಮತ್ತು ಬೇರೆ ಬೇರೆ ಟ್ರೈಬಲ್ ಸಮಾಜ, ಈ ಹರಿಜನ ಗಿರಿಜನರು, ಇವರೆಲ್ಲರೂ ಕೂಡ ತುಂಬ ಅನಾಥರಾಗ್ತಾರೆ. ಆಮೇಲೆ ಈಗ ಏನು ಮಾಡಬೇಕು ತೋಚಲ್ಲ ಅವರಿಗೆ. ಅಂಥ ಒಂದು ಪರಿಸ್ಥಿತಿ ಇರುವಾಗ ನೀವು ಅಲ್ಲಿದ್ದು ಜನಗಳಿಗೆ ನಾವಿದ್ದೀವಿ ಅಂತ ತೋರಿಸ್ಕೊಳ್ಳುವಂಥ ಒಂದು ಕೆಲಸ ಆಗಬೇಕಾಗಿದೆ. ಮತ್ತು ಏನೇನು ಇವಾಗ ನಮ್ಮ ಬ್ಯಾಕ್ವರ್ಡ್ ಕಮಿಟಿಯ ಇದು ಅಧ್ಯಕ್ಷರಾದಂಥ ದ್ವಾರಕನಾಥ್ ಅವರು ಹೇಳ್ತಾ ಇದ್ರು, ಏನು ನಡೀತಾ ಇದೆ, ವಕ್ಫ್ ಬಗ್ಗೆ ನಡೀತಾ ಇದೆ, ಅದಕ್ಕೆಲ್ಲ ನೀವು ಜನ ಬೆಂಬಲವನ್ನು ಯಾಕೆ ತಗೊಳ್ಳಲ್ಲ? ಜನಗಳನ್ನು ಯಾಕೆ ನೀವು ಹತ್ತಿರ ಮಾಡ್ಕೊಳ್ಳಲ್ಲ? ಅವ್ರೇನು ಮಾಡ್ತಾ ಇದ್ದಾರೆ ಅಂದರೆ, ಬಿ ಜೆ ಪಿಯವರು ಒಂದು 8-10 ಜನ ಮಹಿಳೆಯರನ್ನು ಬೆಳಿಗ್ಗೆ ಬಿಟ್ಬಿಡ್ತಾರೆ. ಅಲ್ಲಿ ಹೋಗಿ ಅವರು ಅರ್ಶಿನ ಕುಂಕುಮ ಕೊಡೋದು, ಇನ್ನೊಂದೇನೋ ಕೊಡೋದು, ಬ್ಲೌಸ್ ಕೊಡೋದು, ಹಬ್ಬದ ನೆಪಗಳಲ್ಲಿ ಯಾವುದೋ ಒಂದು ಹಬ್ಬ ಹುಣ್ಣಿಮೆ ಅದು ಇದು ಅಂದ್ಕೊಂಡು ಅಲ್ಲಿ ಹೋಗಿ ಅವ್ರ ಮನವೊಲಿಸಿ ಏನೆಲ್ಲ ಹೇಳಿ ಆ ಕಡೆ ಮಾಡ್ಕೊಳ್ತಾರೆ. ಅವ್ರು ಎಲೆಕ್ಷನ್ ಹೊತ್ತಿನಲ್ಲಿ ಅಲ್ಲ ಮಾಡೋ ಕೆಲಸ, ಮೊದಲೇ ಮಾಡ್ತಾರೆ ವರ್ಷಾನುಗಟ್ಲೆ. ಇಲ್ಲಿ ಕಾಂಗ್ರೆಸ್ನಲ್ಲಿ ಕೂಡ ಅಂಥ ಒಂದು ಸಂಘಟನೆಗಳು, ಯುವ ಸಂಘಟನೆಗಳು, ಮಹಿಳಾ ಸಂಘಟನೆಗಳು ಇದ್ದಾವೆ. ಅವರನ್ನು ಸ್ವಲ್ಪ ಒಲವು ತೋರಿಸಿ ಬನ್ನಿ ಹತ್ತಿರ, ಒಂದಿಷ್ಟು ನಮ್ಮವರು ಅಂತ ಆಗಬೇಕಲ್ಲ, ಅಂತ ಒಂದು ಹತ್ತಿರ ಸೇರಿಸುವಂಥ ಕೆಲಸ ಮಾಡಿ ಒಂದು ಒಳ್ಳೆ ಮಾತಾಡಿದರೆ ಪಾರ್ಟಿ ಬಗ್ಗೆ ಒಂದು ಒಳ್ಳೆ ಭಾವನೆ ಬರ್ತದೆ. ಈ ದೇಶದಲ್ಲಿ ಮತ್ತೆ ನಾವು ಇದನ್ನು ಕಾಣ್ತೀವಿ. ಈ ಒಂದು ರಾಜ್ಯದಲ್ಲಿ ಈ ಸರ್ಕಾರ, ಬೇರೆ ರಾಜ್ಯದ ನಮಗೆ ಚಿಂತೆ ಇಲ್ಲ, ಏನಾದ್ರು ಅವ್ರಿಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋತಾರೆ. ಆದರೆ ಇಲ್ಲಿ ಕರ್ನಾಟಕದಲ್ಲಿ ತುಂಬ ಅಗತ್ಯ ಇದೆ, ಶತ್ರುಗಳನ್ನು ಹಿಮ್ಮೆಟ್ಟಿಸುವಂಥ ಕೆಲಸ ಆಗಬೇಕಾಗಿದೆ. ಆದ್ದರಿಂದ ಜಾತೀಯತೆಯ ಒಡಕು ಈಗಂತೂ ನಮ್ಮಲ್ಲೇ ಒಡಕು ತಂದಿಟ್ಟಿದ್ದಾರೆ. ಅದನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇದೆ. ಜನಸಾಮಾನ್ಯರು ಎಲ್ಲರೂ ಕೂಡ ಧಾರ್ಮಿಕವಾಗಿ ಇವತ್ತು ಎಷ್ಟು ಹುಚ್ಚಿಡ್ದಿದೆ ಅಂದರೆ, ಧರ್ಮದ ಹೆಸರಿನಲ್ಲಿ ಏನು ಬೇಕಾದ್ರೂ ಮಾಡಾಕ್ತಾರೆ. ಆದ್ದರಿಂದ ದಯವಿಟ್ಟು ಪ್ರಗತಿಪರ ಚಿಂತನೆ ಇರುವಂಥ ಒಂದು ಪಾರ್ಟಿ ಅಂತ ನಾವು ಇದನ್ನು ನಂಬ್ಕೊಂಡಿದ್ದೀವಿ. ಈ ಪ್ರಗತಿಪರ ಚಿಂತನೆ ಎಲ್ಲ ಜಾತಿ ಎಲ್ಲ ವರ್ಗದವ್ರನ್ನೂ ಸೇರಿಸ್ಕೊಂಡು ಮುಂದೆ ಹೋಗುವಂಥ ಶಕ್ತಿ ಕಾಂಗ್ರೆಸ್ಗಿದೆ. ಆದ್ದರಿಂದ ಇವತ್ತು ರಾಜಕೀಯ ಮಾತಾಡಬಾರ್ದಿಲ್ಲಿ ಅಂತೇನಿಲ್ಲ. ನನಗನ್ಸುತ್ತೆ ಈ ಸಂದರ್ಭದಲ್ಲೇ ಮಾತಾಡಬೇಕು, ಈ ಸಂದರ್ಭದಲ್ಲೇ ಎಲ್ಲ ನಮ್ಮ ಭಾವನೆಗಳನ್ನು ಹೇಳಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಹೇಳಬೇಕಾಗ್ತದೆ. ಯಾಕೆಂದರೆ ರಾಜಕೀಯ ಬಿಟ್ಟಿಲ್ಲ, ನಾವು ಪ್ರಜಾಪ್ರಭುತ್ವದಲ್ಲಿರೋದು, ರಾಜರ ಆಸ್ಥಾನದಲ್ಲಿ ಇಲ್ಲ ನಾವು. ಆದ್ದರಿಂದ ಯಾವನೋ ರಾಜ ಹೇಳ್ತಾನೆ ಅವ್ನು ಹೇಳ್ದಂಗೆ ಕೇಳಬೇಕನ್ನೋದಿಲ್ಲ. ಆದ್ದರಿಂದ ಇವತ್ತು ಪ್ರಜಾಪ್ರಭುಗಳಿಗೆ ಮನವೊಲಿಸಿ ಈ ಒಂದು ಕೆಲಸವನ್ನು ಮಾಡಿ ಯಾವ್ಯಾವ ತೊಡಕುಗಳಿದ್ದಾವೆ ಅದನ್ನು ನಿವಾರಣೆ ಮಾಡಿಕೊಂಡು ಚುನಾವಣೆಯ ಹೊತ್ತಿಗೆ ಒಂದು ಹಂತಕ್ಕೆ ತರಬೇಕು. ಜನಗಳನ್ನು ಹತ್ತಿರ ಮಾಡ್ಕೋಬೇಕು, ಪ್ರೀತಿ ವಿಶ್ವಾಸ ಗಳಿಸ್ಕೋಬೇಕು, ಕಷ್ಟಪಡಬೇಕು ಅಂತ ನಾನು ಹೇಳ್ತೇನೆ. ಬೆವರು ಸುರಿಸದೆ ಯಾವ ಕೆಲಸನೂ ಆಗಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಇವತ್ತು ನೋಡಿ, ಅಷ್ಟು ನೋಟುಗಳು ಸಿಕ್ಕುವ ನ್ಯಾಯಾಧೀಶರದ್ದು ಏನಾಯಿತು ಗೊತ್ತಾಗಲಿಲ್ಲ. ಅದು ಅವರಿಗೆ ಶಿಕ್ಷೆ ಆಯಿತೋ ಆಗಲೇ ಇಲ್ವೋ ಗೊತ್ತಾಗಲಿಲ್ಲ. ಅಲ್ಲದಲ್ಲೇ ಮುಚ್ಚಾಕುವಂಥ ಕೆಲಸ ನಡೀತಾ ಇದೆ. ಅಂಥವು ಆಗಬಾರ್ದು. ನ್ಯಾಯಕ್ಕಾಗಿ ಹೋರಾಟ ಮಾಡೋರಿಗೆ ನೀವು ಸಪೋರ್ಟ್ ಮಾಡಿ, ನೀವು ಕೂಡ ನ್ಯಾಯಕ್ಕಾಗಿ ಹೋರಾಡಿ. ನಾವು ಈ ಹೊಸ ಸಮಾಜವನ್ನು ಕಟ್ಟೋದಕ್ಕೆ ಉತ್ಸಾಹ ಇರೋರಿಗೆ ಸ್ಫೂರ್ತಿ ಕೊಟ್ಟು ತಾವು ಹತ್ತಿರ ಆಗಬೇಕು ಅನ್ನೋ ಮಾತನ್ನು ಹೇಳ್ತಾ ಇವತ್ತು ಇಲ್ಲಿ ಕರೆಸಿ ನೋಡಿ, ಇಂಥ ಈ ಒಂದು ಪ್ರೀತಿಯ ಸಂಬಂಧ ಏನಿದೆ, ಈ ಸಂಬಂಧಗಳು ಮತ್ತೆ ಬೇರೆಯವರು ಕರಿಬೇಕು. ಪ್ರತಿಯೊಂದು ಜಾತಿ ವರ್ಗ ಯಾವ ಭೇದನೂ ಇಲ್ಲದೆ ಈ ಥರ ಹತ್ತಿರ ಆಗಬೇಕು. ಹತ್ತಿರ ಆಗಿ ನಾವು ನಮ್ಮ ಕಷ್ಟ ಸುಖವನ್ನು ಹೇಳಿಕೊಂಡು ಹೊಸ ಸಮಾಜ ನಿರ್ಮಾಣಕ್ಕೆ ನಾವೆಲ್ಲ ಮುಂದಾಗಬೇಕು ಅನ್ನೋ ಮಾತನ್ನು ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಾವು ಮತ್ತೊಮ್ಮೆ ವಂದಿಸ್ತೇನೆ. ನಮಸ್ಕಾರ. ಸ್ನೇಹಿತರೆ, ಎಲ್ರಿಗೂ ಜೈ ಭೀಮ್. ಇವತ್ತೇನು ಈ ದಿನ ಸೌಹಾರ್ದ ಕೂಟದಲ್ಲಿ ಮೊದಲಿಗೆ ನಾನು SDPIನ ಎಲ್ಲ ಪದಾಧಿಕಾರಿಗಳಿಗೆ, ವಿಶೇಷವಾಗಿ ಮಜೀದ್ ಸರ್ ಅವರಿಗೆ, ಅಣ್ಣನರವರಿಗೆ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರ್ತೀನಿ. ಸ್ನೇಹಿತರೆ, ಅನೇಕ ಮುಖಂಡರು ಈಗಾಗಲೇ ಮಾತನಾಡಿದ್ದಾರೆ. ನಾನು ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಮಾತನಾಡ್ತಾ ವಕ್ಫ್ ಬಿಲ್ನ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ನಮ್ಮ ಕಾಂಗ್ರೆಸ್ನ ವಕ್ತಾರರಾದಂಥ ಲಕ್ಷ್ಮಣ್ಣವರು ಅನೇಕ ವಿಚಾರಗಳನ್ನ ಹೇಳ್ತಾಯಿದ್ರು. ಬಟ್ ನಮಗನ್ಸಿತ್ತು ಏನು ಅಂದರೆ, NRC ಬಂದಂಥ ಸಂದರ್ಭದಲ್ಲಿ ಮುಸಲ್ಮಾನರು ಅದರ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡಿದ್ರು. ಈ ದೇಶದಲ್ಲಿ BJPಯವರ ಓಟು ಜಾಸ್ತಿ ಆಯಿತು. ಬಹುಶಃ ನನಗೆ ವೈಯಕ್ತಿಕವಾಗಿ ನನಗೇನು ಅನ್ನಿಸ್ತದೆ ಅಂದರೆ, ಒಕ್ಕಿಗೆ ಅದರ ವಿರುದ್ಧವಾಗಿ ಮುಸಲ್ಮಾನರು ಹೋರಾಟ ಮಾಡಬಾರ್ದು, ಕಾಂಗ್ರೆಸ್ನವರು ಹೋರಾಟ ಮಾಡಬೇಕು. ಯಾಕಂದರೆ ಕಾಂಗ್ರೆಸ್ನವರು ನಮ್ಮನ್ನೆಲ್ಲ ತೋರಿಸಿ ಓಟ್ ತಗೊಂಡಿದ್ದಾರೆ. ಈ ಓಟ್ ತಗೊಂಡು ಈಗ ನೀವು ಹೋರಾಟ ಮಾಡಿರಿ, ನೀವು ಹೋರಾಟ ಮಾಡಿದರೆ ಮತ್ತು ಇವ್ರಿಗೆ ನಾವು ಯಾತಕ್ಕೆ ಓಟ್ ಹಾಕಬೇಕಾಗಿತ್ತು?
ಓಟ್ ತಗೊಂಡಂಥವ್ರ ಜವಾಬ್ದಾರಿ ಏನು ಕತ್ತೆ ಕೈಯ ಕೆಲಸ ಮಾಡ್ತಾರ ಇವರು ಮಾಡಬೇಕೀಗ. ಕಾಂಗ್ರೆಸ್ನವ್ರು ಏನು ಓಟ್ ತಗೊಂಡಿದ್ದಾರೆ, ಇವರು ಹೋರಾಟ ಮಾಡಲಿ, ನಮ್ಮನ್ನ ಯಾಕೆ ಎತ್ಕಡ್ತಾರೆ ಇವರು? ಓಟ್ ತಗೊಂಡಂಥವ್ರು ಅವರು ಈಗ ಮತ್ತೆ ನಮ್ಮನ್ನೇ ಹೋರಾಟ ಮಾಡೋಂಥವ್ರು. ಇವ್ರು ಆರಾಮಾಗಿ ಎ ಸಿ ರೂಮ್ಗಳಿಗೆ ಕುಳಿತ್ಕೊಂತಾರೆ. ಈ ಈ ವಿತಂಡವಾದವನ್ನು ನಾವು ಅವ್ರಿಗೆ ನೇರವಾಗಿ ಹೇಳಬೇಕು. ಎರಡನೇದಾಗಿ, ನಾವು ಇದುವರೆಗೂ ಅಂದ್ಕೊಂಡಿದ್ರಿ ಈ ಬಾಬ್ರಿ ಮಸೀದಿನ ಹೊಡೆದಂಥ ಸಂದರ್ಭದಲ್ಲಿ ಇಲ್ಲಪ್ಪ ಮುಸಲ್ಮಾನರನ್ನ ಅವ್ರನ್ನ ತೋರಿಸಿ ಶಳುಕಾಷ್ಟವನ್ನು ಹೊಡಿತಾ ಇದ್ದಾರೆ ಅಂತೇಳಿ. ಆದರೆ ಈಗ ಗೊತ್ತಾಗಿದೆ, ಇಲ್ಲ ಅವರು ಇಬ್ಬರನ್ನೂ ಸೇರಿಸಿ ಹೊಡಿತಾ ಇದ್ದಾರೆ ಅಂಥೇಳಿ. ಯಾಕಂದರೆ ಇವರಿಬ್ಬರು ಒಂದೇ. ಅವ್ರ ಕಣ್ಣಲ್ಲಿ ಈ ದಲಿತರು ಮತ್ತು ಮುಸಲ್ಮಾನರು ಬೇರೆ ರೀತಿ ಕಾಣಿಸೋದಿಲ್ಲ ಅವರಿಗೆ. ಇವರಿಬ್ಬರು ಒಂದೇ, ಇಬ್ಬರನ್ನೂ ಹೊಡಿಬೇಕು ಅನ್ನೋದು. ಯಾಕಂದರೆ ಅವ್ರಿಗಿರ್ತಕ್ಕಂಥದ್ದು ಹಿಂದುತ್ವ ಏನಿದೆ ಅಥವಾ ಬ್ರಾಹ್ಮಣಿಕಲ್ ಸಿಸ್ಟಮ್ ಏನಿದೆ ಅದಕ್ಕೆ ಗಟ್ಟಿಯಾಗಿ ವಿರೋಧ ಇರೋದು ದಲಿತರು, ಬಹುಮುಖ್ಯವಾಗಿ ತಳ ಸಮುದಾಯಗಳು, ಈ ದೇಶದ ಮೂಲ ನಿವಾಸಿ ಸಮುದಾಯಗಳು. ಏನಾದರೂ ಮಾಡಿ ಅವರು ಈ ಹಿಂದುತ್ವವನ್ನು ನಮ್ಮ ತಲೆ ಮೇಲೆ ಏರಬೇಕು. ಅದಕ್ಕೆ ಅವರು ಹಿಂದಿಯನ್ನು ರಾಷ್ಟ್ರೀಯ ಭಾಷೆ ಮಾಡಬೇಕು ಅಂತ ಹೊರಟಿರೋದು. ಹಿಂದಿ, ಹಿಂದುತ್ವ, ಹಿಂದೂಸ್ತಾನ್ ಅಂತ ನಾಳೆ ಹೇಳ್ತಾರೆ. 22 ಭಾಷೆಗಳಲ್ಲಿ ಎಲ್ಲ ಭಾಷೆಗಳನ್ನು ಬಿಟ್ಟುಬಿಟ್ರು. ಹಿಂದಿನೇ ಯಾಕೆ ಹೇಳ್ತಾರೆ ಅಂದರೆ ಅದರ ಹಿಂದೆ ಒಬ್ಬ ದೊಡ್ಡ ಬ್ರಾಹ್ಮಣಿಕಲ್ ಸಿಸ್ಟಮ್ ಇದೆ, ಬ್ರಾಹ್ಮಣತ್ವ ಇದೆ. ಅದನ್ನು ಬ್ರಾಹ್ಮಣತ್ವವನ್ನು ಒಪ್ಕೊಳ್ದೇ ಇರ್ತಕ್ಕಂಥವ್ರ ಮೇಲೆ ಬ್ರಾಹ್ಮಣಿಸಮನ್ನು ಏರ್ತಕ್ಕಂಥದ್ದೇ ಹಿಂದಿ, ಹಿಂದುತ್ವ, ಹಿಂದೂಸ್ತಾನ್ ಅಂತ ನಾಳೆ ಅದನ್ನು ತಂದು ನಮ್ಮ ಮೇಲೆ ಹಾಕ್ತಾರೆ. ಹಾಗಾಗಿ ಮುಸಲ್ಮಾನರು ನಮ್ಮೊಟ್ಟಿಗಿರಬೇಕು, ನಾವು ಅವರೊಟ್ಟಿಗಿರಬೇಕು. ಈ ದೇಶ ಉಳಿಬೇಕು, ಸಂವಿಧಾನ ಉಳಿಬೇಕು ಅಂದರೆ ನಾನು ಅದಕ್ಕೆ ಕೋಡಿಹಳ್ಳಿ ಚಂದ್ರಶೇಖರ್ ಅವ್ರ ಹತ್ರ ಮಾತಾಡ್ತಾ ಇಲ್ಲ ಸರ್, ರೈತರು, ದಲಿತರು, ಮುಸಲ್ಮಾನರನ್ನ ಒಂದು ಕಡೆ ತರ್ತಕ್ಕಂಥ ಕೆಲಸ ಆಗೋಣ ಅಂತೇಳಿ. ಯಾಕಂದರೆ ರೈತರನ್ನು ದುಡಿಯುವ ವರ್ಗ ಅವರು. 65% ರೈತರಿದ್ದಾರೆ, 25% ದಲಿತರು, SC STಗಳಿದ್ದೀರಿ, ಮುಸಲ್ಮಾನರಿದ್ದೀರಿ. ನಾವೆಲ್ಲ ಶಕ್ತಿ ಆದರೆ, ಯಾಕಂದರೆ ಕ್ರಿಶ್ಚಿಯನ್ನವ್ರು ನಂಬ್ಕೊಂಡು ಹೋರಾಟ ಮಾಡೋದಕ್ಕಾಗಲ್ಲ. ಅಟ್ಲೀಸ್ಟ್ ನಾವಾದ್ರೂ ದಲಿತರು, ಮುಸಲ್ಮಾನರು, ರೈತರು ಒಂದಾಗಬೇಕು. ಈ ವ್ಯವಸ್ಥೆಯನ್ನು ಇದನ್ನು ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಹೇಳಿದರು. ಅಸಮಾನತೆ ಎಲ್ಲಿದೆ ಅಂದರೆ ಅಸ್ಪೃಶ್ಯತೆಯಲ್ಲಿದೆ. ಅಸ್ಪೃಶ್ಯತೆಯ ಬೇರುಗಳು ಎಲ್ಲಿದೆ ಅಂದರೆ ಬ್ರಾಹ್ಮಣಿಕಲ್ ಸಿಸ್ಟಮ್ನ ಒಳಗಡೆ ಇದೆಯಂತೆ. ಈ ಬ್ರಾಹ್ಮಣಿಕಲ್ ಸಿಸ್ಟಮ್ನ ಬೇರುಗಳು ಎಲ್ಲಿದೆ ಅಂದರೆ ಅಧಿಕಾರದಲ್ಲಿದೆ ಅಂತೇಳಿ. ಹಾಗಾಗಿ ಅವರು 3% ಇರೋರು 85% ಅಧಿಕಾರ ಇಟ್ಕೊಂಡು ಕುಳ್ತಿದ್ದಾರೆ. ನಾವು ಮಾತ್ರ ಇನ್ನೂ ಬೀದಿಯಲ್ಲೇ ಇದ್ದೀವಿ. ಅದಕ್ಕೆ ನಮ್ಮ ಜನ, ವಿಶೇಷವಾಗಿ ಈ ಸಮುದಾಯಗಳು, ಈ SC ST ಮುಸಲ್ಮಾನರು ಒಂದಾಗಿ ನಾವು ಎಲ್ಲಿವರೆಗೂ ಅಲ್ಲಿಗೆ ಹೋಗೋದಿಲ್ಲ, ಇಲ್ಲಿ ನಮ್ಮ ಆಟ ಆಡಿಸ್ತಾ ಇರ್ತಾರೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಮತ್ತೆ ಯೋಚನೆ ಮಾಡಬೇಕಾಗಿದೆ. ಸಂವಿಧಾನವನ್ನು ಮುಗಿಸ್ತಕ್ಕಂಥ ಕಾಲ ಹತ್ರ ಬಂದು ನಾವು ಹೇಳ್ತಾರೆ ಸಂವಿಧಾನನ ಮುಟ್ಟಿದ್ರೆ ಹಂಗಾಗುತ್ತೆ, ಹಿಂಗಾಗಿ ಮುಟ್ಟಿದ್ದಾರೆ ಸಂವಿಧಾನನ. ಆರ್ಟಿಕಲ್ 25, 26, 29 ಎಲ್ಲವನ್ನು ಮುಟ್ಟಿದ್ದಾರೆ ಅವರು. ರಿಸರ್ವೇಷನ್ ಅಂತ ಯಾವತ್ತೂ ಮುಗಿಸ್ತರು. SC STಗಳನ್ನು ಮುಗಿಸ್ಬೇಕು ಅಂತೇಳಿ ರಿಸರ್ವೇಷನ್ ಮುಗಿಸ್ತರು. ರಿಸರ್ವೇಷನ್ ಮುಗಿತೋರೆ SC STಗಳು ಮುಗಿದಾಗ. ಯಾಕಂದರೆ ಅವ್ರಿಗೆ ಒಂದು ಸಣ್ಣ ಪುಟ್ಟ ಮೀಸಲಾತಿಯಿಂದ ಒಂದಷ್ಟು ಆರ್ಥಿಕವಾಗಿ, ಸಾಮಾಜಿಕವಾಗಿ ಒಂದಷ್ಟು ಮೇಲೆ ಬರ್ತಾಯಿದ್ರು. ಇವತ್ತು ಆ ಸಮುದಾಯಗಳನ್ನು ಮುಗಿಸ್ತಕ್ಕಂಥ ಕೆಲಸವನ್ನು ಎಲ್ಲ ಪಕ್ಷಗಳು ಮಾಡಿದೆ. ಹಾಗಾಗಿ ನಾವು ಗಟ್ಟಿಯಾಗಿ ನಿಲ್ತಕ್ಕಂಥ ಸಂದರ್ಭ ಇದೆ. ಹಾಗಾಗಿ ನೀವು ಜೊತೆಯಾಗಿ ನಿಲ್ಲೋಣ ಅಂತ ಮತ್ತೊಮ್ಮೆ ಹೇಳಿ, ಮತ್ತೊಮ್ಮೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರಿ SDPIನ ಎಲ್ಲ ಪದಾಧಿಕಾರಿಗಳು, ನಮ್ಮ ಶಫಿ ಸಾರ್ ಬಂದಿದ್ದಾರೆ. ನಾವು ಶಫಿ ಸಾರು ಇದ್ರ ಬಗ್ಗೆ ಸಾಕಷ್ಟು ಯಾವಾಗೂ ಯೋಚನೆ ಮಾಡೋದು, ಏನಾದರೂ ಮಾಡಬೇಕಲ್ಲ, ಈ ದಲಿತರನ್ನು ಮುಸಲ್ಮಾನರನ್ನು ಒಂದು ಕಡೆ ತರಬೇಕಲ್ಲ ಅಂಥೇಳಿ. ಆ ತರ್ತಕ್ಕಂಥ ಕಾಲ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ತಮ್ಮೆಲ್ಲರ ಸಹಕಾರ, ಬೆಂಬಲ, ನಾವು ನಿಮ್ಮೊಟ್ಟಿಗಿರ್ತೀರಿ, ನೀವು ನಮ್ಮೊಟ್ಟಿಗಿರಿ, ಜೊತೆಯಲ್ಲಿ ಸಾಗೋಣ, ಈ ದೇಶವನ್ನು ಕಟ್ಟೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ರಿಗೂ, ವಿಶೇಷವಾಗಿ SDPI ಮತ್ತು ಎಲ್ಲ ಸ್ನೇಹಿತರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್, ಜೈ ಸಂವಿಧಾನ. ಎಲ್ರಿಗೆ ನಮಸ್ಕಾರ. ಈದ್ ಸೌಹಾರ್ದ ಕೂಟದ ಈ ಸಂಜೆಯ ಶುಭಾಶಯಗಳನ್ನು ನಿಮ್ಮೆಲ್ರಿಗೂ ಮುಟ್ಟಿಸ್ತಾ, ಇಂಥ ಸೌಹಾರ್ದ ಕೂಟಗಳು ಆಗಾಗ ತುಂಬ ಅವಶ್ಯಕತೆ ಇರುತ್ತೆ. ನಾವು ಸಂತೋಷದಲ್ಲಿ
ಒಂದಿಷ್ಟು ವಿಷಯಗಳನ್ನು ಪರಸ್ಪರ ಹಂಚ್ಕೊಳ್ಳೋದು ಕೂಡ ಈ ಸೌಹಾರ್ದಕ್ಕೆ ಒಂದು ಅರ್ಥ ಬರ್ತದೆ. ನಾನು ಈಗ ಮಾತಾಡಿದಂಥ ಎಲ್ಲ ಗೆಳೆಯರ ಮಾತುಗಳನ್ನು ಕೂಡ ನಾನು ಕೇಳಿಸ್ಕೊಂಡಿದ್ದೀನಿ. ಹಾಗಾಗಿ ಇಲ್ಲಿ ಮುಸ್ಲಿಂ ಸಮುದಾಯವನ್ನು ನಮಗೆ ಸಾಧ್ಯ ಆಗೋದಾದರೆ ಒಂದಿಷ್ಟು ಒಳ್ಳೆಯ ಮಾತುಗಳನ್ನು ಹೇಳೋದು, ಒಳ್ಳೆಯ ಕೆಲಸಗಳನ್ನು ಮಾಡೋದು, ಒಂದಿಷ್ಟು ಸಾಕಾರ ಮನೋಭಾವವನ್ನು ನಾವು ಬೆಳೆಸ್ಕೊಳ್ಳೋದು ಅತ್ಯಂತ ಅವಶ್ಯಕತೆ ಇದೆ. ಬಂಧುಗಳೇ, ಈ ವಕ್ತ್ ಕಾಯ್ದೆಗೆ ಸಂಬಂಧಪಟ್ಟಂಗೆ ನನ್ನ ಅಭಿಪ್ರಾಯ ಒಂದಿಷ್ಟು ಬೇರೆ ಥರ ಇರುತ್ತೆ. ಈಗೇನು ಪಶ್ಚಿಮ ಬಂಗಾಳದಲ್ಲಿ ನಡೆದಿದೆ ಘಟನೆ, ಇದು ನಡೀಬಾರ್ದಾಗಿತ್ತು. ಮುಸ್ಲಿಂ ಸಮುದಾಯ ಕೂಡ ಒಂದು ಭಾವನಾತ್ಮಕವಾಗಿ ಎಮೋಷನ್ ಆಗಿ ಯೋಚನೆ ಮಾಡ್ತಕ್ಕಂಥ ಒಂದು ವರ್ಗ. ಹಾಗಾಗಿ ಹಿಂದೆ ಬಂದಂಥ ಕಾಯಿದೆಗಳಲ್ಲಿ CA ಇರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂಗೆ ಅದರ ಹಿಂದೆ ಬಂದಂಥ ವಿಷಯಗಳಿರ್ಬೋದು, ಇವತ್ತು ವಕ್ತ್ ಬಿಲ್ ಇರ್ಬೋದು, ನಾಳೆಗೆ ಬರ್ತಕ್ಕಂಥ ರಿಸರ್ವೇಷನ್ ಇರ್ಬೋದು, ಇದನ್ನು ಎಮೋಷನ್ ಆಗಿ ತಗೋಬಾರ್ದು. ಇಂಥ ಚಿಂತನ ಮಂಥನಗಳನ್ನು ಮಾಡಿ ಹೇಗೆ ಇದನ್ನು ನಿರ್ವಹಿಸಬೇಕು, ಹೇಗೆ ಇದರ ಲಾಭವನ್ನು ಪಡಿಬೇಕು, ಇದನ್ನು ಗಂಭೀರವಾಗಿ ಆಲೋಚನೆ ಮಾಡಿ ತಗೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯಕತೆ ಇದೆ. ಈಗ ಮೊನ್ನೆ ನಡೆದಂಥ ವಕ್ತು ಕರ್ನಾಟಕದಲ್ಲಿ ನಡೆದಂಥ ಸನ್ನಿವೇಶ ನಾನು ಭಾಳ ಹತ್ತಿರದಿಂದ ಕಂಡಿರೋದು. ನಾನು ಒಂದು ಉದಾಹರಣೆ ಕೊಟ್ಟು ಹೇಳಬೇಕಂದ್ರೆ, ಜಮೀರ್ ಅಹಮದ್ರು ಹೋಗ್ಬಿಟ್ಟಿದ್ದಾರೆ. ಯಾಕೆ ಇದನ್ನು ಮಾತಾಡ್ತಾ ಇದ್ದೀನಿ ಅಂದರೆ, ಕಾಯಿದೆಗಳು ಕಾನೂನನ್ನು ಮಾಡ್ತಕ್ಕಂಥವ್ರಿಗೆ ಭಾಳ ಸೂಕ್ಷ್ಮತೆಗಳು ಬೇಕು ಮತ್ತು ಅದರ ಪರಿಣಾಮ ದೂರ ಕಾಲಕ್ಕೆ ಹೇಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಎಚ್ಚರಿಕೆಯೂ ಇರಬೇಕು. ನಾನು ಈಗ ಏನು ಹೇಳಲಿಕ್ಕೆ ಹೊರಟೆ ಅಂದರೆ, ರಾತ್ರೋರಾತ್ರಿ DC-ಗಳಿಗೆ ನಿರ್ದೇಶನ ಕೊಟ್ಬಿಡ್ತಾರೆ, ಇದು ವಕ್ತ್ ಸೇರಿದಂಥ ಪ್ರಾಪರ್ಟಿ ಅಂತ ಹೇಳಿ ಅದನ್ನು ರಾತ್ರಿ ಅಪ್ಲೋಡ್ ಮಾಡಿಬಿಡ್ತಾರೆ. ಇವತ್ತು 5 ಗಂಟೆವರೆಗೆ ಬ್ಯಾಂಕಿನಲ್ಲಿದ್ದೀನಿ, ಬ್ಯಾಂಕಿಂಗ್ಗೆ ಸಾಲಕ್ಕೆ ಅಪ್ಲೈ ಮಾಡಿ ಸಾಲ ಮಂಜೂರಾಗಿದೆ, ನಾಳೆ ಬೆಳಿಗ್ಗೆ ಅದು ವಕ್ಫ್ ಪ್ರಾಪರ್ಟಿ ಆಗಿಬಿಟ್ಟಿದೆ. ಹೇಗೆ ಮಾಡೋದು? ಇಂಥ ಕ್ಲಿಷ್ಟ ಸಮಸ್ಯೆಗಳನ್ನು ಸಾಮಾನ್ಯ ಜನ ತಂದು ನಿಲ್ಲಿಸಬಾರ್ದು. ಅದು ಸರ್ಕಾರದ ಮಟ್ಟದಲ್ಲಿ ಇಂಥದ್ದೊಂದು ಸಮಸ್ಯೆ ಉದ್ಭವ ಆದರೆ ಏನು ಮಾಡಬೇಕು ಅಂತ ಅದಕ್ಕೆ ಪರಿಹಾರನೂ ಕೂಡ ನಾವು ಹುಡುಕಿರಬೇಕು. ಕಾನೂನು ಮಾಡ್ತಕ್ಕಂಥವ್ರು ಅಥವಾ ಆಡಳಿತ ನಡೆಸ್ತಕ್ಕಂಥವ್ರು ಅತ್ಯಂತ ಸೂಕ್ಷ್ಮವಾಗಿರಬೇಕು ಅಂತೇಳಿ. ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ನಾನು ಬಿಜಾಪುರ, ಬೀದರ್, ಬಾಗಲಕೋಟೆ, ಬೆಳಗಾವಿ ಆ ಸಂದರ್ಭದಲ್ಲಿ ಎಲ್ಲ ಸುತ್ತಾಡಿದೆ. ಇದರ ಲಾಭ ಪಡಿತಕ್ಕಂಥವರು ಕಾಂಗ್ರೆಸ್ ಪಾರ್ಟಿ ಅಲ್ಲ. ಲಾಭ ಹೆಚ್ಚು ಮುಸಲ್ಮಾನರಿಗೆ ಆಗತ್ತೆ ಅಂತೇಳಿ ನಾನು ಅಂದ್ಕೊಂಡಿಲ್ಲ. ಲಾಭ ಆಗ್ತಕ್ಕಂಥದ್ದು BJPಯವರು ಹೆಂಗೆ ಜಾಣ್ತನ ಮಾಡಿದರು ಅನ್ನೋದ್ರ ಬಗ್ಗೆ ನಮಗೆ ತಿಳುವಳಿಕೆ ಇರಬೇಕು. ನಾನು ಬೀದರ್ನಲ್ಲಿ ಒಂದು ದೊಡ್ಡ ಪ್ರತಿಭಟನೆಯನ್ನು ರೈತ ಸಂಘದ ನೇತೃತ್ವದಲ್ಲಿ ಅರೇಂಜ್ ಮಾಡಿದ್ದೆ.
ಆ ಕಾರ್ಯಕ್ರಮದಲ್ಲಿ ಸುಮಾರು ಒಂದು 20 ಜನ ಸ್ವಾಮೀಜಿಗಳು, ಬಿ ಜೆ ಪಿಯ ಡಿಪ್ಯೂಟೆಡ್ MLAಗಳು ಮತ್ತು ಬಿ ಜೆ ಪಿಯ ಕಾರ್ಯಕರ್ತರು ಎಲ್ಲರೂ ಭಾಗವಹಿಸಿದರು. ಭಾಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಎಲ್ಲರೂ ಭಾವಾವೇಶದಿಂದ ಭಾಳ ಜೋರು ಭಾಷಣಗಳನ್ನು ಮಾಡಿದರು. ಇಲ್ಲಿ ನನಗೆ ಮಾತಾಡುವ ಸಂದರ್ಭದಲ್ಲಿ ನಾನು ಒಂದು ಪ್ರಶ್ನೆಯನ್ನು ಕೇಳಿದೆ. ಅಲ್ಲಿ ಸ್ವಾಮೀಜಿಗಳು ಎಮೋಷನ್ನಾಗಿ ಮಾತಾಡ್ತಾ ಇದ್ದಾರೆ, ರಾಜಕಾರಣಿಗಳು ಮಾತಾಡ್ತಾ ಇದ್ದಾರೆ. ಅಲ್ಲಿ ಒಂದು ಹಳ್ಳಿ 13 ಕಿಲೋಮೀಟರ್ ಬೀದರ್ಗೆ, ಆ ಹಳ್ಳಿ ವಿಲೇಜ್ ಏನಿದೆ 1000 ಮನೆ, 900 ಎಕರೆ ಪ್ರದೇಶ, ಅದು ವಕ್ತ್ ಅಂಥೇಳಿ ಡಿಕ್ಲೇರ್ ಆಗಿಬಿಟ್ಟಿದೆ. ಯಾವಾಗ? 2013ರಲ್ಲಿ BJP ಗೌರ್ಮೆಂಟ್ನಲ್ಲಿ ಡಿಕ್ಲೇರ್ ಆಗಿದೆ. ಯಾಕೆ BJPಯವರು ಯಾಕೆ ಇದನ್ನು ವಕ್ತ್ ಅಂತ ಹೇಳಿ ವಿಲೇಜನ್ನು ಸೇರಿಸಿ, ಭೂಮಿಯನ್ನು ಸೇರಿಸಿ ಯಾಕೆ ಅನೌನ್ಸ್ ಮಾಡಿದರು? ಅಂದರೆ ಅವ್ರದ್ದು ಮಾಸ್ಟರ್ ಪ್ಲಾನ್ ಇದೆ. ಅವರಿಗೆ ಇವತ್ತಿಂದ ಪ್ರಾರಂಭ ಮಾಡಿದರೆ ಇದನ್ನು 10 ವರ್ಷಕ್ಕೆ ಈ ಟಾರ್ಗೆಟ್ ರೀಚ್ ಆಗಬೇಕಾ, 12 ವರ್ಷಕ್ಕೆ ರೀಚ್ ಆಗಬೇಕಾ, ಅಥವಾ 20 ವರ್ಷಕ್ಕೆ ರೀಚ್ ಆಗಬೇಕಾ, ಇದು ಯಾವತ್ತು ಬರುತ್ತೆ, ಹೆಂಗೆ ಇದನ್ನು ಡ್ರಾ ಮಾಡ್ಕೋಬೇಕಂತೇಳಿ ಅವರು ಮಾಸ್ಟರ್ ಪ್ಲಾನ್ನ ಇಟ್ಕೊಂಡು ಮಾಡ್ತಾರೆ. ಇಲ್ಲಿ ಬೇರೆಯವರಿಗೆ ಈ ಮಾಸ್ಟರ್ ಪ್ಲಾನ್ಗಳು ಇರೋದಿಲ್ಲ. ನನ್ನ ಪ್ರಶ್ನೆ ಇಷ್ಟೇ, BJPಯವರು ಯಾಕೆ ಇದನ್ನು ಘೋಷಣೆ ಮಾಡಿದರು? ಈ ಗ್ರಾಮ, ಇಲ್ಲಿಗೆ ಸೇರಿದಂಥ 900 ಎಕರೆ ಭೂಮಿ, ಇದನ್ನೆಲ್ಲದನ್ನು ಕೂಡ ವಕ್ತ್ ಅಂತೇಳಿ ಯಾಕೆ ಮಾಡಿದರು? ಅಂದರೆ ಇದರ ಉದ್ದೇಶ ಇವತ್ತಿಲ್ಲ ನಾಳೆ ಇದು ಸೆನ್ಸೇಷನ್ ಶುರುವಾಗುತ್ತೆ. ಇದರ ಅನಿವಾರ್ಯತೆ ಲಾಭವನ್ನು ನಾವು ಹೆಂಗೆ ಪಡಿಬೇಕು ಅಂತೇಳಿ ಅವರು ಮಾಸ್ಟರ್ ಪ್ಲ್ಯಾನ್ ಮಾಡಿಕೊಂಡೆ ಇದಕ್ಕೆ ತಯಾರಿದ್ರು. ಆ ಕಾರಣಕ್ಕೆ ನಾನು ಪ್ರಶ್ನೆ ಮಾಡಿದೆ ಅಲ್ಲಿ ಡಿಪ್ಯೂಟೆಡ್ BJP ಕ್ಯಾಂಡಿಡೇಟ್, ಅಲ್ಲಪ್ಪ ಇಲ್ಲಿ ವೀರಾವೇಶದಿಂದ ತೋಳು ತೊಡೆ ತಟ್ಟಿ ತಾವು ಮಾತಾಡ್ತಾ ಇದ್ದೀರಲ್ಲ, 13ರಲ್ಲಿ ನೀವು ಯಾಕೆ ಮಾಡಿದ್ರಿ? ನಿಮಗೇನು ಸಂಬಂಧ? ಮುಸಲ್ಮಾನರ ಕಂಡ್ರೆ ಪ್ರೀತಿನ, ಅಥವಾ ಇದರಲ್ಲೇನಾದ್ರು ಮಾಸ್ಟರ್ ಪ್ಲಾನ್ ಇದೆಯಾ? ಈ ಉದ್ದೇಶ ಯಾಕೆ ಮಾಡಿದ್ರಿ ಅಂತೇಳಿ ಕೇಳುವಾಗ ಆತನಿಗೆ ಮಾತಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಕಷ್ಟ ಆಯಿತು. ಅಂದರೆ ಇಂಥದ್ದೊಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿ ನರೇಂದ್ರ ಮೋದಿ ಅಂತ ಒಬ್ಬ ಪ್ರಧಾನಿಗೆ ಇಶ್ಯೂವನ್ನು ಕೈ ಕೊಡೋದ್ರ ಮೂಲಕ ಇಡೀ ದೇಶಕ್ಕೆ ಇಂಥದ್ದೊಂದು ಅಪಾಯದ ನೀತಿಗಳು ಜಾರಿಗೆ ಬಂತು. ನನ್ನ ಪ್ರಶ್ನೆ ಇಷ್ಟೇ, ಪಶ್ಚಿಮ ಬಂಗಾಳದಲ್ಲಿ ಭಾಳ ಎಮೋಷನ್ ಆಗಿ ಮುಸ್ಲಿಂ ಯುವಕರು ಬೀದಿಗೆ ಇಳಿದಿದ್ದು ಯಾತಕ್ಕೆ? ಅಲ್ಲಿ ಮಮತಾ ಬ್ಯಾನರ್ಜಿ ಅವ್ರದ್ದು ಪಕ್ಷದ ಕಾರ್ಯಕರ್ತರು ಇಳಿಬೋದಾಗಿತ್ತಲ್ಲ. ನಾಳೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದವ್ರು ಇಳಿಬೇಕಲ್ಲ, ನೀವ್ಯಾಕೆ ಇಳಿಬೇಕು? ಅಲ್ಲ, ನಂದು ಪ್ರಶ್ನೆ ನಿಮಗೆ, ನೀವು ಎಮೋಷನಾಗಿ ಬೀದಿಗೆ ಇಳಿದಾಗಲೇ ಅವ್ರಿಗೆ ಲಾಭ ಆಗೋದು. ನಿಮ್ಮನ್ನು ತೋರಿಸಿ ವೋಟನ್ನು ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಈಸಿ. ಅದಕ್ಕೆ ನಾನು ಹೇಳೋದು, ಇಂಥದ್ದನ್ನು ಎಮೋಷನಾಗಿ ತಗೊಳ್ಳೋದಕ್ಕಿಂತ ಭಾವನಾತ್ಮಕವಾಗಿ ಹೋಗಬಾರ್ದು. ಇದು ಲೀಗಲ್ಲಾಗಿ ಪ್ರಾಕ್ಟಿಕಲ್ಲಾಗಿ ಎಷ್ಟು ಸರಿ ಇದೆ ಅಂತ ಹೇಳಿ ಯೋಚನೆ ಮಾಡಿ ಇಂಥ ವಿಷಯಗಳಿಗೆ ಕೈ ಹಾಕ್ತಕ್ಕಂಥದ್ದು ಭಾಳ ಉತ್ತಮ. ಹಾಗಾಗಿ ಬಂಧುಗಳೇ, ಈಗ ನಾಳೆ ಬರ್ತಕ್ಕಂಥ ವಿಷಯಗಳು ಸರಮಾಲೆ ಇದ್ದಾವೆ. ಇದಕ್ಕೆ ಇವತ್ತು ನಾವು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ
ಒಂದು ಒಳ್ಳೆ ಗುಡ್ ಗೌರ್ಮೆಂಟ್, ಗುಡ್ ಗವರ್ನೆನ್ಸ್ ಎಲ್ಲ ಇರ್ತಕ್ಕಂಥದ್ದು ಆಗುತ್ತೆ. ಇದನ್ನು ನಾವು ಎಕ್ಸ್ಪೆಕ್ಟ್ ಮಾಡಿ ನಾವು ಕರ್ನಾಟಕದಲ್ಲಿ ಮೂಲೆ ಮೂಲೆಯಲ್ಲಿ ನಿಂತು ಬೆಂಬಲಿಸಿ ಆಯ್ಕೆ ಮಾಡಿದಂಥ ಒಂದು ಸರ್ಕಾರ ಇವತ್ತು ನೀವೇನು ಸೂಕ್ಷ್ಮವಾಗಿ ಆಲೋಚನೆ ಮಾಡ್ದಲೆ ಇವತ್ತು ನೀವು ಕೂಡ ಇದನ್ನು ಬೀದಿಗೆ ತಂದು ನಿಲ್ಲಿಸೋದಾದರೆ ಇದನ್ನು ಪರಿಣಾಮ ಏನು, ಯಾರ ಮೇಲೆ ಹೆಂಗಾಗುತ್ತೆ, ಪರಿಣಾಮ ಯಾರ ಮೇಲೆ, ಇದು ಇಂಪಾರ್ಟೆಂಟ್ ವಿಷಯ. ಹಾಗಾಗಿ ತಲೆ ಕೊಡೋದಕ್ಕೆ ಮುಂಚೆ ಕಾನೂನು ನನಗೆ ಸೇಫರ್ ಸೈಡ್ ಇದೆಯಾ, ಕಾನೂನು ಮಾಡಿದವರು ನನ್ನ ಹಿತಾಸಕ್ತಿಯನ್ನು ಬಯಸಿ ಮಾಡಿದಾರ, ನಾನು ಬೀದಿಗಿಳಿದ್ರೆ ಇದು ಪರಿಣಾಮಕಾರಿ ಆಗುತ್ತಾ ಆಗಲ್ವಾ, ಇದು ಎಲ್ಲದನ್ನು ಯೋಚನೆ ಮಾಡಿ ತೀರ್ಮಾನಕ್ಕೆ ಬರಬೇಕು. ಇಲ್ಲದೇ ಇದ್ದರೆ ಮತ್ತೊಂದು ಸಾರಿ ಅಪಾಯಗಳನ್ನು ಸುತ್ತಕೊಂಡು ನಾವು ಕಷ್ಟಕ್ಕೆ ಸಿಕ್ಕಾಕಂತೀವಿ. ಆ ದಿಕ್ಕಿನಲ್ಲಿ ಇವತ್ತು ಆಲೋಚನೆ ಮಾಡಿ, ಇವತ್ತು ಕಾಂಗ್ರೆಸ್ಸಿಗೆ ಮುಸಲ್ಮಾನರು ಓಟ್ ಬೇಕು, BJPಗೆ ಮುಸಲ್ಮಾನರನ್ನ ತೋರಿಸಿ ಅವರು ಬಹುಸಂಖ್ಯಾತರ ಓಟನ್ನು ಇನ್ಕ್ರೀಸ್ ಮಾಡಿಕೊಳ್ಳಲಿಕ್ಕೆ ಅವ್ರಿಗೆ ಮಾಸ್ಟರ್ ಪ್ಲಾನ್ ಬೇಕು. ಇಷ್ಟೇ ವ್ಯತ್ಯಾಸ. ಇವರು ನಮ್ಮನ್ನು ಉದ್ಧಾರ ಮಾಡೋರಲ್ಲ, ಅವರು ನಮ್ಮನ್ನು ಉದ್ಧಾರ ಮಾಡೋರಲ್ಲ. ಸಮಸ್ಯೆಯನ್ನು ಸರಮಾಲೆ ಮಾಡಿ ನಮ್ಮನ್ನು ಸಮಸ್ಯೆಯಲ್ಲೇ ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ನಾವು ಈಗಾಗಲೇ ಸರ್ಕಾರಕ್ಕೆ ಅನೇಕ ಅಭಿಪ್ರಾಯಗಳನ್ನು, ಸೂಕ್ಷ್ಮವಾದ ವಿಚಾರಗಳನ್ನು ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ದೀವಿ. ಇಂಥ ವಿಷಯಗಳಲ್ಲಿ ಸರ್ಕಾರ ಭಾಳ ಗಂಭೀರವಾಗಿ ಪರಿಗಣಿಸಬೇಕು. ನಮ್ಮ ಕಾಂಗ್ರೆಸ್ಸಿನ ವಕ್ತಾರ ಲಕ್ಷ್ಮಣ್ ಇದ್ದಾರೆ. ಲಕ್ಷ್ಮಣ ಅಂಥವರು ಸರ್ಕಾರಕ್ಕೆ ಇಂಥ ಎಲ್ಲ ಸಭೆಗಳಲ್ಲಿ ಈ ಥರದ ಅಭಿಪ್ರಾಯ ಮೂಡಿದವು. ಆ ಕಾರಣಕ್ಕೆ ಸರ್ಕಾರ ಸೂಕ್ಷ್ಮವಾಗಿ ಇಂಥದನ್ನು ಸರಿಯಾದ ದಾರಿಯಲ್ಲಿ ತಗೊಂಡು ಹೋಗುವ ಕೆಲಸ ಆಗಬೇಕಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಸಲಹೆಯನ್ನು ನೀಡ್ತಾ, ಮತ್ತು ನಾವುಗಳು ಕೂಡ ಮುಖ್ಯಮಂತ್ರಿಗಳಿಗೆ ಯಾವ ವಿಷಯನೂ ಕೂಡ ಮುಚ್ಚಿಟ್ಕೊಂಡಂಗೆ ನೇರವಾಗಿ ನಿಖರವಾಗಿ ಹೇಳೋ ಕಾರಣಕ್ಕೆ ಅವರು ಇಂಥ ವಿಷಯಗಳನ್ನು ಗಂಭೀರವಾಗಿ ಸ್ವೀಕಾರ ಮಾಡಲಿ ಅಂತ ಹೇಳ್ತಾ, ಈ ಸೌಹಾರ್ದ ಕೂಟದ ಉದ್ದೇಶ ಸೌಹಾರ್ದತೆ ಮುಂದುವರಿಲಿಕ್ಕೆ, ಸೌಹಾರ್ದತೆ ಬೆಳೀಲಿಕ್ಕೆ ಇಂಥ ಎಲ್ಲ ಚರ್ಚೆಗಳು ಅವಶ್ಯಕತೆ ಇದೆ. ಈ ಅವಶ್ಯಕತೆಯ ಜೊತೆಯಲ್ಲಿ ನೀವು ಎಲ್ಲ ಹೆಜ್ಜೆ ಹಾಕೋಣ. ಸಮಾಜಕ್ಕೆ ಒಳ್ಳೆಯದಾಗಲಿ, ಒಳ್ಳೆಯ ಸಮಾಜ ಮತ್ತು ಒಳ್ಳೆಯ ದೇಶ, ಒಳ್ಳೆಯ ನಾಡನ್ನು ಕಟ್ಟೋದಕ್ಕೆ ನಮಗೆಲ್ಲರೂ ಬೂನಾದಿ ಇಂಥ ಕಾರ್ಯಕ್ರಮ ಆಗಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಎಲ್ರಿಗೂ ಧನ್ಯವಾದ. ಅಸ್ಸಲಾಮು ಅಲೈಕುಮ್ ರಹಮತುಲ್ಲಾಹಿ ವಬರಕಾತು. ನಮಸ್ಕಾರ. ಜೈ ಭೀಮ್, ಜೈ ಸಂವಿಧಾನ. ಕೆಲವರು ನನ್ನ ದಲಿತ ಮಿತ್ರರು ಹೇಳಿದರು, ನಮಗೂ ಮುಸಲ್ಮಾನರಿಗೂ ಭಾಳ ಬಾಂಧವ್ಯ ಇದೆ ಅಂತ ಹೇಳಿಬಿಟ್ಟು. ಈ ನಿಟ್ಟಿನಲ್ಲಿ ನಾನು ಹೇಳೋದಕ್ಕೆ ಬಯಸ್ತೀನಿ, ಮುಸಲ್ಮಾನರು ಯಾರೂ ಮಕ್ಕಾದಿಂದ ಬಂದು ಇಲ್ಲಾಂದರೆ ಅರಬ್ ದೇಶದಿಂದ ಬಂದು ಇಲ್ಲಿ ವಾಸವಾಗಿಲ್ಲ. ಬಹುಜನರಾದ ನಾವು ಮೂಲ ನಿವಾಸಿಗಳು, ನಾವೇ ಇವರ ಕಾಟದಿಂದ ತಪ್ಪಿಸ್ಕೊಳ್ಳೋಕ್ಕೆ ನಾವು ಹೊರಗಡೆ ಬಂದಿದ್ದೀವಿ. ನೀವು ಅಲ್ಲೇ ಇದ್ದೀರಾ, ಅಷ್ಟೇ ಡಿಫ್ರೆನ್ಸ್ ಇರೋದು. ಮಾಜಿ ದಲಿತರು, ಯು ಆರ್ ರೈಟ್, ಮಾಜಿ ದಲಿತರು. ಇದಕ್ಕೆ ಉದಾಹರಣೆಯಾಗಿ ನೀವು ಹೇಳಬೇಕಾದ್ರೆ ಎಲ್ಲರೂ ಹಿಂದೂ ಮುಸ್ಲಿಮ್ ಅಂತ ಹೇಳ್ತಾ ಇದ್ದಾರೆ. ಹಿಂದೂಗಳು ಯಾರು? ನಿಜವಾಗ್ಲೂ ಈ ಹಿಂದೂ ದೇಶ ಅಂತ ಮಾಡಬೇಕಾಗಿದ್ದರೆ ಹಿಂದೂಗಳಿಗೆ ನ್ಯಾಯ ಸಿಗಬೇಕಾಗಿತ್ತು. 80% ಹಿಂದೂಗಳಿದ್ದಾರೆ, ಇವರು 10% ಇಲ್ವಾ? ಅವರು ಬ್ರಾಹ್ಮಣ ದೇಶವನ್ನು ನಿಮಗೆ ಹಿಂದೂ ದೇಶ ಅಂತ ಹೇಳ್ಕೊಂಡು ನಿಮ್ಮನ್ನು ಮೋಸ ಮಾಡ್ತಾ ಇದ್ದಾರೆ ಹೊರತು ಇದು ಹಿಂದೂ ದೇಶ ಅಲ್ಲ. ಅವ್ರು ಕಟ್ತಾ ಇರೋದು ಬ್ರಾಹ್ಮಣ ದೇಶ ಕಟ್ತಾ ಇದ್ದಾರೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಈಗ ನಿಮಗೆ ಹೇಳಬೇಕಾಗಿದ್ರೆ, ಪಾರ್ಟಿಷನ್ ಆಗೋದಕ್ಕೆ ಮೊದಲು ನಾವೆಲ್ಲ ಏನು ತಿಳ್ಕೊಂಡಿದ್ದೀವಿ, ಪಾರ್ಟಿಷನ್ನು ಮುಸಲ್ಮಾನರಿಗೆ ಏನೋ ಒಂದು
ಬೇರೆ ದೇಶ ಕೊಟ್ಬಿಟ್ಟು ಅವ್ರಿಗೆ ಬಹಳ ಒಳ್ಳೆ ಮಾಡಿಬಿಟ್ರು ಅಂತ ಹೇಳ್ಬಿಟ್ಟು ಇಟ್ ಈಸ್ ದಲಿತ್ ಆಪ್ರೇಷನ್. ದಲಿತರನ್ನ ಬಲಿಹೀನರಾಗಿ ಮಾಡೋದಕ್ಕೆ ಮುಸಲ್ಮಾನರು ಕಳಿಸಿದ್ದು ಹೊರಗಡೆ, ನೀವು ಹೋಗ್ಬಿಡಿ ಹೊರಗಡೆ ಅಂತ ಹೇಳ್ಬಿಟ್ಟು ಇವ್ರನ್ನೇ ಗುಲಾಮರು ಮಾಡಿ ನಾನು ಹಿಂದೂ ಅಂತ ಹೇಳ್ಬಿಟ್ಟು ಸಾರಿ ಇವ್ರನ್ನ ನಾವು ಜೀತಕ್ಕೆ ಇಟ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಆ ಉದ್ದೇಶಕ್ಕೋಸ್ಕರ ಹಿಂದೂಸ್ತಾನ ಪಾಕಿಸ್ತಾನ ಅಂತ ಆಗಿದ್ದು ಹೊರತು ಮುಸಲ್ಮಾನರಿಗೆ ಸೌಕರ್ಯ ಮಾಡೋದಕ್ಕಲ್ಲ ಅಂತ ಈ ಮಾತನ್ನು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತಿದ್ದೇನೆ. ಇವತ್ತು ಕೂಡ ನಾವುಗಳು ಈ ದೇಶದಲ್ಲಿ ನಾವು ಬಾಳಬೇಕು, ಬದುಕಬೇಕು, ಸಂವಿಧಾನವನ್ನು ಕಾಪಾಡಬೇಕು ಅಂತ ಹೇಳಿದರೆ ಈ ದೇಶದ ಬಹುಸಂಖ್ಯಾತರಾದ ನಾವು ಮೂಲ ನಿವಾಸಿಗಳಾದ ನಾವು ಎಲ್ಲರೂ ನಾವು ಯಾರೂ ಮುಸಲ್ಮಾನರು ಯಾರೂ ಹೇಳಿಲ್ಲ ನೀನು ಶೂದ್ರ, ನೀನು ದಲಿತ ಅಂತ ಹೇಳ್ಬಿಟ್ಟು. ನಾವು ಮುಸಲ್ಮಾನರು ನೀವೆಲ್ಲ ನನ್ನ ಅಣ್ಣ ಮತ್ತು ತಂದರು, ನಿನ್ನೆ ನಾನು ಅಲ್ಲಿದ್ದೆ, ನಾನು ಇಲ್ಲಿ ಬಂದುಬಿಟ್ಟಿದ್ದೀನಪ್ಪ, ಅಷ್ಟೇ ಇರೋದು ವ್ಯತ್ಯಾಸ. ಇಲ್ಲಾಂದರೆ ನೀನು ಬೇರೆ ಅಲ್ಲ, ನಾನು ನಿನ್ನ ತಟ್ಟೆನಲ್ಲಿ ನಾನು ಊಟ ಮಾಡ್ತೀನಿ, ನೀನು ಎಂಜಲ್ ಬೇಕಾದ್ರೆ ನಾನು ತಿಂತೀನಿ, ನಾನು ನೀನು ಒಂದೇ ಅಂತ ಹೇಳ್ಬಿಟ್ಟು. ಆದರೆ ಅವರು ಬರೀ ತಮ್ಮ ಅವರ ಗುರುಗಳಾದ ಗೋಲ್ವಾಲ್ಕರ್ ಅವರು ಒಂದು ಕಡೆ ಹೇಳ್ಕೊಳ್ತಾರೆ, ಈ ದೇಶದಲ್ಲಿ ನಾನು ಸಾಯೋ ತನಕ ಬೇಕಾದರೆ ಬ್ರಿಟಿಷರ ಗುಲಾಮರಾಗಿರ್ತೀನಿ, ಆದರೆ ಈ ದೇಶದಲ್ಲಿ ದಲಿತರಿಗೆ, ಹಿಂದುಳಿದವ್ರಿಗೆ, ಮುಸಲ್ಮಾನರಿಗೆ ಸಮಾನತೆ ನನಗಿಷ್ಟ ಇಲ್ಲ. ಇದೇನಿದ್ರೂ ಜಲ ಸಂಪತ್ತು ಫಾರೆಸ್ಟು ಎಲ್ಲ ನಮ್ಮ ಯಾರ ಮೇಲೆ ನಮಗೆ ನಂಬಿಕೆ ಇದೆ ಒಂದು ಇಬ್ಬರು ಕೈಯಲ್ಲಿರಬೇಕು. ಅದೇನೇ ಮೋದಿನೂ ಇವನು ಮಾಡ್ತಾ ಇರೋದು, ಶಾನು ಅದೇ ಮಾಡ್ತಾ ಇರೋದು. ಅದಾನಿ ಅಂಬಾನಿಗೆ ದೇಶ ಮಾರ್ಬಿಟ್ಟು ನಮಗೆಲ್ಲ ಭಿಕ್ಷುಕರಾಗಿ ಇರೋದಕ್ಕೆ ಇದೆಲ್ಲ ಪ್ರಶ್ನೆ ಪಡ್ತಾ ಇದ್ದಾರೆ. ಈಗ ವಕ್ಫ್ ಬೋರ್ಡ್ ಬಗ್ಗೆ ಹೇಳಬೇಕಾದ್ರೆ ಇವ್ರು ಮಾಡ್ತಾ ಇರೋ ಕೃತಿ ಏನಂತ ಹೇಳಿದ್ರೆ, ಈಗ ನಾಳೆ ನಮಗೆ ಖಬ್ರಸ್ತಾನೂ ಇಲ್ಲ, ನಮ್ಮ ಸತ್ತರೆ ಹೂತೋದಕ್ಕೆ ಖಬ್ರಸ್ತಾನ ಇದೆಯಲ್ಲ, ಅದೂ ಇವರು ನಮ್ಮ ವಕ್ಫ್ ಪ್ರಾಪರ್ಟಿ ಅಲ್ಲ, ಇದು ಪ್ರೈವೇಟ್ ಪ್ರಾಪರ್ಟಿ, ಗೌರ್ಮೆಂಟ್ ಪ್ರಾಪರ್ಟಿ ಅಂತ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಶಾಲೆಗಳಿದೆ, ಶಾಲೆಗಳಲ್ಲಿ ನಮ್ಮ ಮಕ್ಕಳು ಇವತ್ತು ದಿವಸ ದಲಿತರ ಮಕ್ಕಳು, ಮುಸಲ್ಮಾನರ ಮಕ್ಕಳು ಎಲ್ಲರೂ ಜಾಸ್ತಿ ಇದ್ದಾರೆ ಅಂತೇಳಿ ಸ್ಕೂಲ್ನಲ್ಲಿ ಕಾಲೇಜ್ನಲ್ಲೆಲ್ಲ ನಾವೆಲ್ಲ ಜೈಲಿನಲ್ಲಿದ್ದೀವಿ, ನಮಗೆ ಜೈಲಿಗೆ ಕಳಿಸಿದ್ದಾರೆ ಎಲ್ಲರೂ. ಇವತ್ತಿನ ದಿವಸ ಜೈಲಿನಲ್ಲಿ ಎಷ್ಟು ಜನ ದಲಿತರು ಮುಸಲ್ಮಾನರಿದ್ದಾರೆ, ಅಷ್ಟು ಜನ ದಲಿತ ಮುಸಲ್ಮಾನರು ಸ್ಕೂಲ್ನಲ್ಲಿ ಕಾಲೇಜುಗಳಲ್ಲಿಲ್ಲ. ಈ ಒಂದು ಪರಿಸ್ಥಿತಿ ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡು ನಾವು ಈಗ ವಕ್ಫ್ ಪ್ರಾಪರ್ಟಿನಲ್ಲಿ ಸ್ಕೂಲು ನಮ್ಮ ಕಾಲೇಜುಗಳಿದೆಯಲ್ಲ ಅದನ್ನು ಮುಚ್ಚಿಬಿಡ್ಬೇಕು. ಈಗ ನಮಗೆ ಮಸೀದಿಗಳಿಗೆ ಪ್ರೇಯರ್ ಮಾಡೋದು ಕೂಡ ಮಸೀದಿಗೂ ನಾವು ಹೋಗೋಂಗಿಲ್ಲ, ಈಗ ಮಸೀದಿನೂ ಇಲ್ಲ, ಸತ್ತರೆ ಹೂನೋದಕ್ಕೆ ಈ ಖಬ್ರಸ್ತಾನ್ ಕೂಡ ಇಲ್ಲ. ಎಲ್ಲವನ್ನು ಅವರು ಕಬಳಿಸ್ಕೊಂಡು ಮೊದಲು ಎಲ್ಲ ಗೌರ್ಮೆಂಟ್ಗಳು ವಕ್ಫ್ ಬೋರ್ಡ್ನಲ್ಲಿ ಅನ್ಯಾಯವಾಗ್ತಾಯಿದೆ, ಅಲ್ಲಿ ವ್ಯವಸ್ಥೆ ಸರಿಗಿಲ್ಲ ಅಂತ ಏನು ಹೇಳ್ತಾಯಿದ್ರು. ಅದು ನಿಜವಾಗಿಯೂ ಯಾರು ಮುಸಲ್ಮಾನರಿದ್ರ ವಕ್ಫ್ ಬೋರ್ಡ್ನಲ್ಲಿ ಅವರ ಏಜೆಂಟ್ಗಳು ಯಾವ್ಯಾವ ಗೌರ್ಮೆಂಟ್ಗಳಿತ್ತು, ಕಾಂಗ್ರೆಸ್ ಗೌರ್ಮೆಂಟ್ ಇದ್ದರೆ ಕಾಂಗ್ರೆಸ್ ಜನರನ್ನು ತುಂಬ್ತಾಯಿದ್ರು, ಅವ್ರ ಥ್ರೂಯಿಂದ ಇವರು ಪ್ರಾಪರ್ಟಿನ ಹೊಡಿತಾಯಿದ್ರು, ಅವ್ರ ಏಜೆಂಟ್ಗಳಿಂದ ಹೊಡಿತಾಯಿದ್ರು. ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಬಿ ಜೆ ಪಿನವ್ರನ್ನ ತುಂಬ್ತಾಯಿದ್ರು, ಅವ್ರ ಕಡೆಯಿಂದ ಅವ್ರ ಗೌರ್ಮೆಂಟ್ ಜಾಗ ಎಲ್ಲ ಕಬಳಿಸ್ತಾಯಿದ್ರು. ಇವತ್ತು ದಿವಸ ಮೋದಿ ಏನು ಮಾಡ್ತಾಯಿದ್ದಾನೆ, ಏಜೆಂಟ್ಗಳಿಗೆ ಕೊಟ್ಟು ಯಾಕೆ ನಾನು ತೊಗೊಳ್ಬೇಕು, ಟೋಟಲ್ ನಾನೇ ನುಂಗ್ಬಿಡೋಣ ಡೈರೆಕ್ಟಾಗಿ ಅಂತ ಹೇಳ್ಬಿಟ್ಟು ಈ ವ್ಯವಸ್ಥೆ ಮಾಡಿದ್ದಾನೆ. ಈಗ 12 ವರ್ಷ ಯಾರಾದರೂ ಕೂತಿದ್ರೆ ಅಲ್ಲಿ ಅವನಿಗೆ ಓನರ್ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಬೇರೆ ಸಮಾಜದಲ್ಲಿ ಬೇರೆಯವರಿಗೆ ದೇವಸ್ಥಾನಗಳ ಅವರ ಇದಿದೆಯಲ್ಲ, ಏನು ಎಂಡೋಮೆಂಟ್ ಇದೆಯಲ್ಲ, ಅಲ್ಲಿ 50 ವರ್ಷ ಆಗಲಿ 100 ವರ್ಷ ಆಗಲಿ ಯಾರಾದರೂ ಅಲ್ಲಿ ಕೂತಿದ್ರೆ ಅವನ್ನ ಎಬ್ಬಿಸೋದಕ್ಕೆ ಕಾನೂನಿದೆ. ಆದರೆ ಮುಸಲ್ಮಾನರಲ್ಲಿ ಯಾಕೆ ಈ ಥರ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ, ಅಂಬಾನಿ ಅವನು ವಕ್ಫ್ ಜಾಗದಲ್ಲಿ ದೇಶದಲ್ಲಿ ಅತ್ಯಂತ ಒಂದು ದೊಡ್ಡ ಮಾಳಿಗೆಯನ್ನು ಕಟ್ಟಿದ್ದಾನೆ. ಅವನಿಗೆ ಅನುಕೂಲ ಮಾಡೋದಕ್ಕೆ ಈ 12 ವರ್ಷದ ಇದು ನಮ್ಮ ವಕ್ಫ್ ಬೋರ್ಡ್ನಲ್ಲಿ ಇದು ಮಾಡಿದ್ದಾರೆ. 12 ವರ್ಷ ಯಾರಾದರೂ ಅಲ್ಲಿ ಕೂತಿದ್ರೆ ಎನ್ಕ್ರೋಚ್ ಮಾಡಿಕೊಂಡು ಅವನದೇ ಜಾಗ ಅಂತ ಹೇಳ್ಬಿಟ್ಟು ಇದೆಲ್ಲ ಮಾಡಿದ್ದಾರೆ. ಈಗ ಬೇರೆ ಬೇರೆ ಸಮಾಜದಲ್ಲಿ
ಬೇರೆ ಇದರಲ್ಲಿ ಯಾರು ಬೇರೆ ಜಾತಿಯವನು ಅವನ ಅಲ್ಲಿ ಇರೋದಕ್ಕೆ ಕಾರಣ ಇಲ್ಲ. ಇದು ಹಿಂದೂಗಳ ಎಂಡೋಮೆಂಟ್ನಲ್ಲಾಗಲಿ ಕ್ರಿಶ್ಚಿಯನ್ರ ಅವರ ವಕ್ಫ್ನಲ್ಲಾಗಲಿ ಬೇರೆ ಬೇರೆ ಜೈನರ ಇದರಾಗಲಿ ಅವರು ಆ ಜೈನರೇ ಇರಬೇಕು, ಅವರು ಹಿಂದೂಗಳೇ ಇರಬೇಕು. ಆದರೆ ಮುಸಲ್ಮಾನರಲ್ಲಿ ಮಾತ್ರ ಇವರು ಬೇರೆಯವರು ಬಂದು ಸೇರಿಕೊಳ್ಬೇಕು. ಬೇರೆಯವ್ರು ಯಾರು ಅಂತ ಹೇಳಿದ್ರೆ ಯಾರು ದಲಿತರನ್ನ ಹಾಕೋದಿಲ್ಲ, ಇಲ್ಲಾಂದರೆ ನಮಗೆ ಬೇಕಾದವ್ರನ್ನ ಹಾಕೋದಿಲ್ಲ. ಅವ್ರು ಹಾಕೋದೇ BJPಯ ಬ್ರಾಹ್ಮಣತ್ವ ಅದು ಹಿಂದುತ್ವವಾದಿಗಳನ್ನು ಅವ್ರನ್ನೇ ತುಂಬಿ ಈ ಮುಸಲ್ಮಾನರ ಜಾಗ ಎಲ್ಲ ಕಿತ್ಕೊಂಡು ಮುಸಲ್ಮಾನರು ಆಲ್ರೆಡಿ ಬೀದಿ ಪಲ್ಲಿ ತಂದಿದ್ದಾರೆ. ಎಲ್ಲ ಕಮಿಷನ್ಗಳು ಹೇಳಿದ್ದಾರೆ ಇವತ್ತು ದಿವಸ ಮುಸಲ್ಮಾನರು ದಲಿತರು ಅವ್ರ ಪರಿಸ್ಥಿತಿ ಒಂದಾಗಿದೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರನೇ ಇವತ್ತು ದಿವಸ ನಮಗೆಲ್ಲರಿಗೂ ದಲಿತ್ ಮತ್ತು ಮುಸ್ಲಿಂ ಯೂನಿಟಿ ಫಸ್ಟ್ ಆಗಬೇಕು. ಅದಾದರೆ ಬೇರೆಯವರು ಬರ್ತಾರೆ. ಇದು ಯಾವಾಗ ತನಕ ಆಗೋದಿಲ್ಲ ಆವಾಗ ತನಕ ಬೇರೆಯವ್ರು ಯಾರೂ ಬರೋದಿಲ್ಲ. ಮಾರ್ಸಂದ್ರ ಮುನ್ನಪ್ಪ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಇದ್ದರೆ ನಾನು ಹೋಗ್ಬಿಟ್ಟು ನಿಮ್ಮ ಜೊತೆಯಲ್ಲಿ ನಾನು ಪಾರ್ಟ್ನರ್ ಆಗ್ತೀನಿ ಅಂತ ಹೇಳಿದ್ರೆ ನಿಮ್ಮ ಹತ್ರ ಏನಿದೆಯಪ್ಪ ಅಂತ ಕೇಳ್ತಾರೆ ಅವರು. ನನ್ನ ಹತ್ರ ಏನೂ ಇಲ್ಲ, ನಾನು ನಿಮ್ಮ ಪಾರ್ಟ್ನರ್ ಆಗ್ತೀನಿ ಅಂತ ಹೇಳಿದ್ರೆ ಇಲ್ಲಪ್ಪ ಹೋಗಿ ಅಂತ ಹೇಳ್ತಾರೆ. ನಿಮ್ಮ ಹತ್ರ 100 ಕೋಟಿ ಇದೆ, ನನ್ನ ಹತ್ರ 50 ಕೋಟಿ ಆದರೂ ಇದೆ ಅಂತ ಬನ್ನಿ ಇಬ್ಬರ ಜೊತೆ ಸೇರ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದಾಗ್ತಾರೆ. ಅದಕ್ಕೋಸ್ಕರ ಪಾಲಿಟಿಕ್ಸ್ನಲ್ಲಿ ಈಗ ನಮ್ಮ ಸಂಘಟನೆಯನ್ನು ಬೆಳೀತಾರೆ. ದಲಿತರು, ಹಿಂದುಳಿದ್ರು, ಮೈನಾರಿಟೀಸು ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ಬಂದರು ಅಂತ ಹೇಳಿದರೆ ಆಗ ಬೇರೆ ಸಮಾಜಗಳು ಬರ್ತಾರೆ, ಬೇರೆಯವರು ಬರ್ತಾರೆ. ನಾವೆಲ್ಲ ಒಟ್ಟಿಗಾದರೆ ಇವ್ರದ್ದೆಲ್ಲ ಕುತಂತ್ರವನ್ನು ಒಂದು ದಿವಸದಲ್ಲೇ ಎತ್ತು ಬಿಸಾಕ್ಬೋದು. ನೀವೆಲ್ಲ ಒಟ್ಟಾಗಿ ಒಂದು ಹುಚ್ಚ ಹೊಡಿದ್ಬಿಟ್ರೆ ಅವರು ಹಚ್ಚನ ಇದು ಮಾಡ್ಕೊಂಡು ಹೋಗ್ಬಿಡ್ತಾರೆ, ಜಾರ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೋಸ್ಕರ ಯೂನಿಟಿ ಈಸ್ ಮಸ್ಟ್. ಯೂನಿಟಿ ಮೇಲೆ ಡಿಪೆಂಡ್ ಆಗಿದೆ ನಿಮ್ಮ ಎಲ್ಲ ಪೊಲಿಟಿಕಲ್ ಪವರು. ಯೂನಿಟಿ ಈಸ್ ದ ಬ್ರಿಡ್ಜ್. ಇಟ್ ಈಸ್ ಯುವರ್ ಪೊಲಿಟಿಕಲ್ ಪವರ್ ಈಸ್ ಬಿಯಾಂಡ್ ದಿ ಬ್ರಿಡ್ಜ್ ಆಫ್ ಯೂನಿಟಿ. ಇಫ್ ಯು ಜಸ್ಟ್ ಮೇಂಟೈನ್ ದಿಸ್ ಯೂನಿಟಿ ಆಫ್ ಬ್ರಿಡ್ಜನ್ನು ಅದನ್ನು ಕಾಪಾಡ್ಕೊಂಡು ಹೋಗಿ ನೀವು ನಿಮ್ಮ ಪೊಲಿಟಿಕಲ್ ಪವರ್ ನಿಮ್ಮ ಮನೆಗೆ ಬರ್ತದೆ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನನಗೆ ಅವ್ರಿಗೆ ಎಲ್ಲರಿಗೂ ನಮಸ್ಕಾರ ಹೇಳ್ತಾ, ಈ ಎಸ್ಪೆಷಲಿ ನಮ್ಮ ಅಬ್ದುಲ್ ಮಜೀದ್ ಕೊಡ್ಲಿ ಅವರು SDP ಅವರು ಇವರು ನನಗೆ ಕರೆದಿದ್ದಕ್ಕೆ ಇವರೆಲ್ಲ ನನ್ನ ಶುಭಾಶಯಗಳು ಹೇಳ್ತಾ, ಈ ಥರ ಒಂದು ಇದು ಆಗಬೇಕು. ನಮ್ಮ ಒಬ್ಬ ಹಿಂದೂ ಮೈಸೂರಿಂದ ಬಂದಿದ್ದಾರಲ್ಲ ಗೌಡ್ರೇನೋ ಅವರು ಅಂತ ಕಾಣುತ್ತೆ ಕಾಂಗ್ರೆಸ್ ಲೀಡರು. ಅಟ್ಲೀಸ್ಟ್ ಅವ್ರು ಹೇಳಿದರು ತಮಿಳ್ನಾಡಿನಲ್ಲಿ ಮತ್ತು ಇದರಲ್ಲಿ ಬಂಗಾಳದಲ್ಲಿ ಏನಾಗಿದೆ ರೆಸೊಲ್ಯೂಷನ್ ಆ ಥರ ಇಲ್ಲೂ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದರು. ಈ ಮುಸ್ಲಿಮರು ಸೇರಿದ್ರಲ್ಲ ಇವರೆಲ್ಲ ಕಾಂಗ್ರೆಸ್ನ ಲೀಡರ್ಗಳು, ಇವ್ರ ಬಾಯಿನಲ್ಲಿ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೂ ಬಂದಿಲ್ಲ. ಅಯ್ಯೋ ಈ ಸಮಯದಲ್ಲಿ ಏನು ಮಾತಾಡಬಾರ್ದು ಅಂತ ಹೇಳ್ಕೊಂಡು ಹೋದರು ಹೊರತು ಕಣ್ಣೀರು ಹಿಡ್ಕೊಂಡು ಜೈ ಭೀಮ್ ಜೈ ಭೀಮ್. ಅದೇ ಜೈ ಭೀಮನ್ನು ಹೇಳೋದಕ್ಕೆ ಮತ್ತೆ ಜೈ ಭೀಮ್ ಏನು ಹೇಳಿದರು ಅವ್ರ ತತ್ವಕ್ಕೆ ಅವ್ರ ಮಾರ್ಗದರ್ಶನಕ್ಕೆ ಅದಕ್ಕೆ ಬೆಂಬಲ ಕೊಡ್ರಿ ನೀವು. ಅದೋಗ್ಬಿಟ್ಟು ಬರೀ ಜೈ ಭೀಮ್ ಅಂತ ಹೇಳಿದ್ರೆ ನೀವೆಲ್ಲ ಸಂತೋಷ ಮಾಡಿಬಿಡ್ತೀರಾ, ಚಪ್ಪಾಳೆ ಹೊಡಿತೀರಾ. ನಿಮಗೆಲ್ಲ ಅಭಿನಂದನೆ ಕೊಡಿ. ನಮಸ್ಕಾರ ಹೇಳ್ತೀನಿ. ನಮಸ್ತೆ.